ಸಮರ್ಥರಾಗಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈ ಸ್ಪೈರಲ್ ಅಪ್ರೋಚ್ ಅಲ್ಲಿ ಈ ಪಾಠ ಹೇಗ್ ಡಿಸೈನ್ ಆಗಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ಸುರುಳಿಯಾಕಾರದ ವಿಧಾನ ಅಂತ ಏನಿದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಈ ಪಾಠ ಹೋದ್ರೆ 6ನೇ ತರಗತಿಯಲ್ಲೇ ಸ್ಟಾರ್ಟ್ ಆಗುತ್ತೆ. 6ನೇ ತರಗತಿಯಲ್ಲಿ ಮಗು ಹಾಗಾದ್ರೆ ಏನ್ ಕಲಿಯುತ್ತಪ್ಪ ಅಂದ್ರೆ, ನಿತ್ಯ ಜೀವನದ ಸಣ್ಣ ಸಣ್ಣ ಉದಾಹರಣೆಗಳೊಂದಿಗೆ. ಅಂದ್ರೆ ನಿನ್ ಫ್ರೆಂಡ್ ಹತ್ರ 50 ರೂಪಾಯಿ ಇದೆ, ಅದಕ್ಕೆ 20 ರೂಪಾಯಿ ಸೇರಿಸಿದ್ರೆ ಎಷ್ಟಾಗುತ್ತೆ, ಈ ತರ ಒಂದ್ ಸಣ್ಣ ಸಣ್ಣ ಉದಾಹರಣೆಗಳನ್ನ ತಗೊಂಡಿದ್ದಾರೆ. ಬಹಳ ಸೊಗಸಾಗಿದೆ, ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಸಣ್ಣದಾಗಿ ಈ ಪಾಠಕ್ಕೆ ಪೀಠಿಕೆಯನ್ನ ಹಾಕ್ಲಾಗಿದೆ. ಮತ್ ಇನ್ನೊಂದೇನ್ ವಿಶೇಷ ಅಂದ್ರೆ, ಇಲ್ಲಿ ಬರೀ ಸ್ವಾಭಾವಿಕ ಸಂಖ್ಯೆಗಳು ಬರೋ ರೀತಿ, ಅಂದ್ರೆ ಪರಿಹಾರ ಗಣದಲ್ಲಿ ಬರೀ ಸ್ವಾಭಾವಿಕ ಸಂಖ್ಯೆಗಳು ಬರೋ ರೀತಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಹತ್ತಿರವಾಗಿದೆ ಪಾಠ ಮಕ್ಕಳಿಗೆ. ನಂತರ 7ನೇ ತರಗತಿಗೆ ಹೋಗೋಣ. ಈ 7ನೇ ತರಗತಿಯಲ್ಲಿ ಹಾಗಾದ್ರೆ ಮಗು ಏನ್ ಕಲಿಯುತ್ತಪ್ಪ ಅಂದ್ರೆ, ಸಮೀಕರಣಗಳ ಪರಿಹಾರವನ್ನ ಮುಂದುವರಿದ ಭಾಗಕ್ಕೆ ಹೋಗುತ್ತೆ. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಗಟುಗಳು ಇತ್ಯಾದಿಗಳ ಮೂಲಕ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಉತ್ತರಗಳು ಪೂರ್ಣಾಂಕ ರೂಪದಲ್ಲಿ ಬರೋ ರೀತಿ ಇದೆ. ಇನ್ ಕ್ಲಾಸಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇದು ಈಗಾಗಲೇ ನೀವೆಲ್ಲ ಟೆಕ್ಸ್ಟ್ ಬುಕ್ ನೋಡಿರ್ತೀರಾ, ಪಾಠಗಳನ್ನ ಕೇಳಿರ್ತೀರಾ. ಇಲ್ಲಿ ವಿಶೇಷವಾಗಿ ಭಾಗಲಬ್ಧ ಸಂಖ್ಯೆ ಉತ್ತರವಾಗಿ ಬರೋ ರೀತಿ, ಮತ್ತೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ನಾವುಗಳು ಫ್ರಾಕ್ಷನ್ ಬರಬಾರ್ದು, ಭಿನ್ನರಾಶಿ ಬರಬಾರ್ದು, ಬಂದ್ರೆ ನಮ್ಮ ಮಕ್ಳಿಗೆ ಕಷ್ಟ ಆಗುತ್ತೆ ಅಂತ ಏನ್ ಭಾವನೆಯಲ್ಲಿ ಇದ್ವೋ ಆ ಭಾವನೆಯಿಂದ ಖಂಡಿತವಾಗಿ ಹೊರ ಬಂದೇ ಪಾಠ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಡೀ ಪಾಠ ಭಾಗಲಬ್ಧ ಸಂಖ್ಯೆಗಳ ಮೇಲೆ ಆಧಾರಿತವಾಗಿರೋ ರೀತಿ ಬಂದಿರುತ್ತೆ. ಇನ್ನು ಚೆನ್ನಾಗಿ ಗೊತ್ತಿದೆ, 9ನೇ ಕ್ಲಾಸ್ ಅಲ್ಲಿ ಅಥವಾ ಮುಂದಿನ ಯಾವುದೇ ಪಾಠಕ್ಕೂ ಈ ಪಾಠ ABCD ಇದ್ದಂಗೆ ಎಲ್ಲ ಪಾಠಕ್ಕೂ ಪೂರ್ವಜ್ಞಾನವಾಗಿ ರೇಖಾತ್ಮಕ ಸಮೀಕರಣಗಳು ನಮ್ಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇಡೀ ಪಾಠ ಇನ್ನ ಯಾವ ಹಂತದಲ್ಲೂ ಮಗುವಿನ ಕೈ ಬಿಡೋದೇ ಇಲ್ಲ. ಈ 3 ಹಂತದಲ್ಲಿ ಶಿಕ್ಷಕರೇನಾದ್ರೂ ಸಮರ್ಪಕವಾಗಿ ಮಗುವಿಗೆ ಕಾನ್ಸೆಪ್ಚುಯಲ್ ಡೆವಲಪ್ಮೆಂಟ್ ಕಡೆಗೆ ಗಮನ ಹರಿಸಿದ್ದೆ ಆದ್ರೆ ಮುಂದಿನ ಹಂತದಲ್ಲಿ ಮೆಟ್ಟಲುಗಳನ್ನ ಮಗು ಸರಾಗವಾಗಿ ಹತ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಂತೂ ಅನ್ಕೋತೀನಿ. 7ನೇ ಕ್ಲಾಸಲ್ಲಿ ಏನೇನ್ ಕಲ್ತಿದ್ರು ಅಂತ ಒಂದ್ಸಲಿ ನೋಡ್ಬಿಡೋಣ. ಅಲ್ಲಿ ಸಮೀಕರಣಕ್ಕೆ ಅರ್ಥ ಕಲ್ತಿದ್ದಾರೆ ಮಕ್ಕಳು, ಮತ್ತೆ ಪರಿಹಾರ ಕಂಡುಹಿಡಿಯೋದನ್ನು ಕಲ್ತಿದ್ದಾರೆ. ಪರಿಹಾರ ಕಂಡುಹಿಡಿಯೋದನ್ನ ಹೇಗ್ ಕಲ್ತಿದಾರಪ್ಪ ಅಂದ್ರೆ, ಸಮತೋಲನ ವಿಧಾನದಿಂದ ಕಲ್ತ್ಕೊಂಡಿದ್ದಾರೆ. ಮತ್ತೆ ಸ್ಥಳಾಂತರ ವಿಧಾನವನ್ನು ಕೂಡ ಪರಿಚಯಿಸಲಾಗಿದೆ ಮಕ್ಕಳಿಗೆ. ಅಂದ್ರೆ 2 ವಿಧಾನಗಳಲ್ಲೂ ಅವರು ಅಂದ್ರೆ ಲಾಜಿಕಲಿ ಮಗುಗೆ ಥಿಂಕ್ ಮಾಡುವಂತಹ ಬೇಸನ್ನ 7ನೇ ಕ್ಲಾಸಲ್ಲೇ ಈಗಾಗಲೇ ಹಾಕಿದ್ದಾಗಿದೆ. ಮತ್ತೆ ಯಾಕೆ ಕಲಿಬೇಕು ಈ ಪಾಠ? ಮಗುಗೆ ನಾವು ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಸ್ಟ್ರೆಸ್ ಯಾಕೆ ಕೊಡ್ಬೇಕು? ಈ ಪಾಠವನ್ನ NCERT ಅವರು ಇಷ್ಟೊಂದು ಇಟ್ಟು ಕಲಿಸ್ಬೇಕು ಅಂತ ಯಾಕೆ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಎಲ್ಲ ಮುಂದಿನ ಪರಿಕಲ್ಪನೆಗೂ ಇರಬೇಕು. ನೋಡಿ, ವರ್ಗ ಸಮೀಕರಣ ಬಿಡಿಸುವಾಗ ಅವನಿಗೆ ಸರಳ ರೇಖಾತ್ಮಕ ಸಮೀಕರಣ ಬಿಡಿಸಕ್ ಬರ್ಲಿಲ್ಲ ಅಂದ್ರೆ ಆಯ್ತು, ಅಲ್ಲಿ ನಾವು ಫೇಲ್. ಎಷ್ಟೇ ಪಾಠ ಮಾಡಿದ್ರು ಅವನಿಗೆ ಮುಂದಿನ ಹಂತಗಳನ್ನ ಬಿಡಿಸ್ಲಿಕ್ಕೆ, ಸ್ಥಳಾಂತರ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅವಾಗ ನಿತ್ಯ ಸಮೀಕರಣಗಳು ಅದನ್ನು ಕೂಡ ಬಿಡಿಸ್ಲಿಕ್ಕೆ ರೇಖಾತ್ಮಕ ಸಮೀಕರಣಗಳು ಬೇಕೇ ಬೇಕು. ಹೀಗೆ ಲಿಸ್ಟ್ ಮಾಡ್ತಾ ಹೋಗೋಣ ನಾವು. ಬಹುಪದೋಕ್ತಿ ಪಾಠಕ್ಕೆ ಬೇಕು, ತ್ರಿಕೋನಮಿತಿ ಪಾಠಕ್ಕೆ ಬೇಕು. ಇನ್ ಭೌತಶಾಸ್ತ್ರದಲ್ಲಂತೂ ಎಲ್ಲಾ ಜನರಲೈಸೇಷನ್ ಮಾಡ್ಲಿಕ್ಕೂ ಸಮೀಕರಣಗಳು ಬೇಕು. ಸೊ ಎಲ್ಲಾ ಸಮೀಕರಣಗಳು ಕೊನೆಯಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳಾಗೇ ಎಂಡ್ ಆಗುತ್ತೆ. ಹಾಗಾಗಿ ಸರಳ ರೇಖಾತ್ಮಕ ಸಮೀಕರಣಗಳು ಬೇಕೇ ಬೇಕು. ನಿರ್ದೇಶಾಂಕ ರೇಖಾಗಣಿತ, ವಿಸ್ತೀರ್ಣಗಳು, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ ಎಲ್ಲಾ ಪಾಠದಲ್ಲೂ ಈ ಪಾಠದ ಬೇಸಿಕ್ಸ್ ಬೇಕಾಗ್ತಾನೇ ಹೋಗುತ್ತೆ. ಹಾಗಾಗಿ ಈ ಪಾಠದಲ್ಲಿ ಮಗುವಿಗೆ ಒಂದು ಸಮೀಕರಣವನ್ನ ಪರಿಹಾರ ಮಾಡೋ ವಿಧಾನವನ್ನ ಸರಿಯಾಗಿ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಮುಂದಿನ ಪರಿಕಲ್ಪನೆಗಳನ್ನ ಮಗು ಚೆನ್ನಾಗಿ ಕಲಿಯೋಕೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಈ ಪಾಠ, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಗ್ಲಾನ್ಸ್ ಅಂದ್ರೆ ಏನಿದೆ ಈ ಪಾಠ ನೀವು ನೋಡಿರ್ತೀರಾ, ಆದ್ರೂ ಕೂಡ ಒಂದ್ಸಲಿ ನೆನಪು ಮಾಡ್ಕೊಂಡ್ಬಿಡೋಣ. ಏನೇನು ಅಂಶ ಇದೆ ಅಂದ್ರೆ, ಬೀಜೋಕ್ತಿಯ ಅರ್ಥ, ಇದನ್ನ ಹೆಚ್ಚು ವಿವರಣೆ ಕೊಟ್ಟಿಲ್ಲ, ಆದ್ರೆ ಸಣ್ಣ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಸಮೀಕರಣದ ಅರ್ಥವನ್ನ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಒಂದು ಕಡೆ ರೇಖಾತ್ಮಕ ಪದೋಕ್ತಿ ಇತ್ತು, ಇನ್ನೊಂದ್ ಕಡೆ ಸಂಖ್ಯೆ ಇದ್ರೆ ಅಂತಹ ಸಮೀಕರಣಗಳನ್ನ ಬಿಡಿಸೋದು. ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತುಂಬಾ ಸರಳವಾದಂತಹ ಸಮೀಕರಣಗಳನ್ನ ಇಲ್ಲಿ ಮೊದಲನೇದ್ರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಅನ್ವಯ ಕೊಟ್ಟಿದ್ದಾರೆ. ಅಂದ್ರೆ ಸರಳವಾಗಿ ಕೊಟ್ಟಿರುವಂತಹ ಸಮೀಕರಣಗಳಿಗೆ ಅನ್ವಯ, ಆಮೇಲೆ ಅದನ್ನ ಸ್ವಲ್ಪ ಮುಂದುವರಿಸಿದ್ದಾರೆ.
ಎರಡೂ ಕಡೆ ಚರಾಕ್ಷರ ಇರುವಂತಹ ಸಮೀಕರಣಗಳನ್ನ ಬಿಡಿಸಕ್ ಕೊಟ್ಟಿದ್ದಾರೆ. ಅದಾದ ನಂತರ ಇನ್ನೊಂಚೂರು ಅದಕ್ಕೆ ಅನ್ವಯಗಳನ್ನ ನೀಡಿದ್ದಾರೆ. ಆಮೇಲೆ ಅದನ್ನ ಸುಲಭ ರೂಪಕ್ಕೆ ತರೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ರೇಖಾತ್ಮಕ ರೂಪಕ್ಕೆ ತರಬಹುದಾದಂತಹ ಸಮೀಕರಣಗಳು, ಅಂದ್ರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗುತ್ತೆ. ಇದುವರೆಗೂ ಈ ರೀತಿಯಾದಂತಹ ಲೆಕ್ಕಗಳನ್ನ ಮಗು ನೋಡಿರೋದಿಲ್ಲ. ಇಲ್ಲಿ ಸ್ವಲ್ಪ ಮುಂದುವರೆದಂತಹ ಭಾಗವನ್ನ ನೀಡಲಾಗಿದೆ. ಒಟ್ಟು ಎಷ್ಟು ಸಮಸ್ಯೆಗಳಿದೆ ಅಂತ ನಮ್ಮ DKP ಸರ್ ಸ್ಟೈಲಲ್ಲಿ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ನಾನು ಇಲ್ಲಿ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮೇನ್ಗಳು ಮತ್ತೆ ಕಾನ್ಸೆಪ್ಟ್ಸ್, ಅಂದ್ರೆ ಯಾವ್ಯಾವ ಪರಿಕಲ್ಪನೆಗಳು ಮಗು ತಗೋತೀವಿ ಅಂತ, ಅದಕ್ಕೆ ಯಾವ ಎಕ್ಸಸೈಸ್ ನಿಗದಿಯಾಗಿದೆ ಅನ್ನೋದನ್ನ ತಗೊಂಡಿದ್ದೀನಿ. ಮೊದಲನೇ ಮೇನ್ ಅಲ್ಲಿ ಬರೀ ಪೀಠಿಕೆ ಇದೆ, ಯಾವುದೇ ಎಕ್ಸಸೈಸು ಲೆಕ್ಕಗಳು ಏನು ಇಲ್ಲ. ಎರಡನೇ ಮೇನಿಗೆ ಬಂದ್ರೆ ಇಲ್ಲಿ ಒಂದ್ ಕಡೆ ರೇಖಾತ್ಮಕ ಪದ್ಧತಿ ಇದ್ದು, ಇನ್ನೊಂದ್ ಕಡೆ ಸಂಖ್ಯೆರು, ಅಂದ್ರೆ ಆಗ್ಲೇ ಹೇಳಿದಂತೆ ಸರಳವಾದಂತಹ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಇದನ್ನ 3.1 ಮೇನಲ್ಲಿ ಕೊಟ್ಟಿದ್ದಾರೆ. 4 ಉದಾಹರಣೆ ಲೆಕ್ಕ ಇದೆ. ಒಟ್ಟು 12 ಎಕ್ಸಸೈಸ್ ಲೆಕ್ಕಗಳಿದೆ. ಆಮೇಲೆ ಕೆಲವು ಅನ್ವಯಗಳು ಅಂತ ಕೊಟ್ಟಿದ್ದಾರೆ, ಅಲ್ಲಿ 4 ಉದಾಹರಣೆ ಲೆಕ್ಕಗಳಿದೆ. ಮತ್ತೆ 16 ಒಟ್ಟು ಎಕ್ಸಸೈಸ್ ಲೆಕ್ಕಗಳು ಇದೆ. ಇನ್ನು ಅದರ ನೆಕ್ಸ್ಟ್ 3.4ಕ್ಕೆ ಹೋದ್ರೆ ಎರಡೂ ಕಡೆ ಚರಾಕ್ಷರ ಇರೋ ಸಮೀಕರಣ ತಗೊಂಡಿದ್ದಾರೆ. ಅಲ್ಲಿ 4 ಎಕ್ಸಾಂಪಲ್ ಸಮ್ಮು ಮತ್ತೆ ಎಕ್ಸಸೈಸ್ ಸಮ್ 10 ಇದೆ. ಅದಕ್ಕೆ ಅನ್ವಯಗಳು ತಗೊಂಡಾಗ ನಮ್ಗೆ 4 ಎಕ್ಸಾಂಪಲ್ ಲೆಕ್ಕ ಮತ್ತೆ 10 ಎಕ್ಸಸೈಸ್ ಲೆಕ್ಕಗಳು ಬಂದಿದೆ. ಇನ್ನ ಸುಲಭ ರೂಪಕ್ಕೆ ತರುವಂತಹದ್ದಕ್ಕೆ ಮತ್ತೆ 4 ಉದಾಹರಣೆ ಲೆಕ್ಕ, 10 ಎಕ್ಸಸೈಸ್ ಲೆಕ್ಕ ತಗೊಂಡಿದೆ. ಇನ್ನು ರೇಖಾತ್ಮಕ ರೂಪಕ್ಕೆ ತರೋದು ಅಷ್ಟೇ, 4 ಉದಾಹರಣೆ ಲೆಕ್ಕ ಮತ್ತೆ 7 ಅಭ್ಯಾಸದ ಲೆಕ್ಕ. ನೋಡಿ, ಎಲ್ಲ ಉದಾಹರಣೆ ಲೆಕ್ಕಗಳು ಅಟ್ಲೀಸ್ಟ್ 4 ಟೆಕ್ಸ್ಟ್ ಬುಕ್ ಅಲ್ಲೇ ಮಾಡಿದ್ದಾರೆ. ಸೊ ಒಟ್ಟು 20 ಆಗ್ಬೇಕಿತ್ತದು. ಸಾರಿ, 24 ಆಗ್ಬೇಕಿತ್ತು. ಒಟ್ಟು ಈ ರೀತಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಅಯ್ಯೋ, ಈ ಪಾಟಿ ಲೆಕ್ಕ ಇದೆ, ಹೆಂಗಪ್ಪ ಇದನ್ನ ಸಾಲ್ವ್ ಮಾಡೋದು, ಕಷ್ಟ ಆಗುತ್ತಲ್ಲ ಹಾಗೆ ಅನ್ಕೊಳೋದು ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ನಾವು ನಂಬರ್ ಆಫ್ ಲೆಕ್ಕಗಳನ್ನ ಸಾಲ್ವ್ ಮಾಡೋಕ್ಕಿಂತ ಇಲ್ಲಿ ಪರಿಕಲ್ಪನೆಯನ್ನ ಮೂಡಿಸೋದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿದ್ರೆ ಬಹುಶಃ ಬೇರೆಲ್ಲ ಪಾಠಗಳನ್ನ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ಇಲ್ಲಿ ಏನೇನು ಕಡಿತಗೊಂಡಿದೆ ಪಠ್ಯ ಅಂದ್ರೆ 3.2 ಮೇನ್ ಇಲ್ಲ. ಅಂದ್ರೆ ಈಗ ಸುಲಭವಾಗಿದೆ ಅಂತ ಏನ್ ಹೇಳಿದ್ನಲ್ಲ, ಅದಿಲ್ಲ. ಇಲ್ಲ ಅಂತ ಬಿಡೋ ಹಂಗಿಲ್ಲ, ಯಾಕಂದ್ರೆ ಅದೇ ಬೇಸು, ತಳಪಾಯ ನಾವು ಹಾಕ್ತೀವಿ, ಅದರಿಂದ ತೊಂದರೆ ಇಲ್ಲ. ಯಾವುದೇ ಪಾಠನ ಪ್ರಾರಂಭ ಮಾಡ್ಬೇಕಾದ್ರೆ ನಮ್ದೇ ಆದಂತಹ ಶೈಲಿ ಇರುತ್ತೆ. ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ನಿತ್ಯ ಜೀವನದ ಉದಾಹರಣೆ ತಗೊಂಡಿದ್ದೀನಿ. ಇಲ್ಲೊಬ್ಬ ಹುಡುಗ ಒಂದಷ್ಟು ಹಣ್ಣುಗಳನ್ನ ಬುಟ್ಟಿಲಿ ಇಟ್ಕೊಂಡಿದ್ದಾನೆ. ಅವನು ಒಂದ್ ಸವಾಲ್ ಹಾಕ್ತಾ ಇದ್ದಾನೆ, 20 ಹಣ್ಣು ಸೇರ್ಸಿದ್ರೆ ಒಟ್ಟು 100 ಹಣ್ಣು ಆಗುತ್ತೆ. ಯಾಕೆ ಎಷ್ಟು ಹಣ್ಣಿದೆ ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತೇ ಇದೆ, 80 ಹಣ್ಣಿದೆ ಅಂತ ಮಕ್ಕಳಾದ್ರೂ ಹೇಳ್ತಾರೆ. ಈ ತರ ನಿಮ್ದೇ ಆದಂತ ಬೇರೆ ಬೇರೆ ಉದಾಹರಣೆಗಳು ಅಥವಾ ಇನ್ನೇನಾದ್ರೂ ಒಗಟುಗಳು, ಇನ್ನೇನಾದ್ರೂ ಬೇರೆ ಏನು ಕೂಡ ಇಲ್ಲಿ ಮಾಡ್ಬೋದು. ಹಾಗೆ ಇನ್ನೊಂದು ಉದಾಹರಣೆ ತಗೊಂಡಿದ್ದೀನಿ. ಒಂದು ಹಣದ ಥೈಲಿ ಇದೆ. ಅದ್ರಲ್ಲಿ ಅವಳೇನ್ ಕೇಳ್ತಾ ಇದ್ದಾಳೆ ಅಂದ್ರೆ, ಈ ಹಣದ ಥೈಲಿಲಿರೋ ಹಣದ ಅರ್ಧದಷ್ಟು 1000, ಹಾಗಾದ್ರೆ ಎಷ್ಟಿದೆ ಅಂತ. ಅಂದ್ರೆ 2000 ರೂಪಾಯಿ ಇರ್ಬೇಕು ಹಣದ ತೈಲಿಲಿ, ಅದರ್ಧ 1000 ಬರ್ಬೇಕು ಅಂತ ಮಗು ಉತ್ತರ ಕೊಡುತ್ತೆ. ಈ ರೀತಿ ನಾವು ನಮ್ಮ ತರಗತಿಯನ್ನ ಪ್ರಾರಂಭ ಮಾಡ್ಬೋದು. ಇನ್ನು ಪಾಠದ ಶೀರ್ಷಿಕೆ ಅಂತೂ ಸೂಪರ್ ಆಗಿದೆ. ಪಾಠದ ಶೀರ್ಷಿಕೆನೆ ಬೇಕಾದಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಚರಾಕ್ಷರವುಳ್ಳ ಅನ್ನೋ ಪದ ಬರ್ತಿದ್ದ ಹಂಗೆನೆ ನಮಗೆ ಗೊತ್ತು, ಇದು ಚರಾಕ್ಷರ ಅಂತಂದ್ರೆ ಅವ್ಯಕ್ತ ಪದ. ಯಾವುದು ನಮ್ಗೆ ಗೊತ್ತಿಲ್ವೋ ಅದನ್ನ ಪ್ರತಿನಿಧಿಸ್ತಾ ಇರುವಂತಹ ಪದ. ಅಂದ್ರೆ ಈಗ ಹಿಂದಿನ ಉದಾಹರಣೆಗಳಲ್ಲಿ ಬುಟ್ಟಿಲಿದ್ದಿದ್ದ ಹಣ್ಣುಗಳಿರ್ಬೋದು ಅಥವಾ ತೈಲಿಯಲ್ಲಿ ಇದ್ದಿದ್ದ ಹಣ ಇರ್ಬೋದು, ಅದನ್ನ ಪ್ರತಿನಿಧಿಸಕ್ಕೆ ನಾವು ಏನನ್ನ ಬಳಸ್ತೀವೋ ಅದನ್ನ ಚರಾಕ್ಷರ ಅಂತ ಹೇಳ್ತೀವಿ. ಮುಂದುವರೆದು ನಾವು ಸಂಖ್ಯೆಗಳನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಸಾಧಾರಣವಾಗಿ X, Y, M ಇತ್ಯಾದಿ ಅಕ್ಷರಗಳಿಂದ ಸೂಚಿಸ್ತಾ ಹೋಗ್ತೀವಿ. ಇನ್ನು ಇಲ್ಲಿ ನಮ್ಮ ಹೆಚ್ಚಿನ ಚರ್ಚೆ ಆಗ್ಬೇಕಾಗಿರೋದು ಸಮೀಕರಣಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಸೊ ಸಮೀಕರಣಗಳು ಅಂದ್ರೆ ಏನು, ಹೇಗಿರುತ್ತೆ ಇತ್ಯಾದಿಗಳ ಬಗ್ಗೆ ಇಂದಿನ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣಂತೆ. ಮೊದಲು ಈ ಚರಾಕ್ಷರ ಅನ್ನೋ ಪದ ಎಲ್ಲಿಂದ ಬಂತು, ಹೇಗ್ ಬಂತು, ಏನಿದ್ರ ಮೂಲ ಅನ್ನೋದನ್ನ ಚರ್ಚೆ ಮಾಡೋಣ.
ಇಲ್ಲಿ ಚರಾಕ್ಷರ ಅನ್ನೋದಕ್ಕೆ ಇಂಗ್ಲಿಷ್ ಪದ ನಮಗೆಲ್ಲ ಗೊತ್ತೇ ಇದೆ, ವೇರಿಯೇಬಲ್ ಅಂತ. ಇನ್ನೊಂದು ಪದ ಲಿಟ್ರಲ್ ಅಂತ ಕೂಡ ಯೂಸ್ ಮಾಡ್ತಾರೆ, ಅನ್ನೋನ್ ಟರ್ಮ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಎಟಿಮೊಲಾಜಿಕಲಿ ಅಂದ್ರೆ ಭಾಷೆಯನ್ನ ನೋಡಿದಾಗ ಮಾತ್ರ ಇದ್ರ ಮೂಲ ಏನು, ಇದ್ರ ಹಿಸ್ಟ್ರಿ ಏನು ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಎಟಿಮೊಲಾಜಿಕಲಿ ಅಂದಾಗ ಭಾಷೆಯನ್ನ ಗಮನಿಸಿದ್ರೆ, ಇದ್ರ ಮೂಲವನ್ನ ಗಮನಿಸಿದ್ರೆ ಇದು ಲ್ಯಾಟಿನ್ ಭಾಷೆಯ ಪದ ಆಗಿದೆ. ಮತ್ತೆ ಇದು ಹೇಗ್ ಬಂದಿದೆ ಅಂದ್ರೆ ವೇರಿಯೇಬಲ್ಸ್ ಅನ್ನುವಂತಹ ಪದ ಈ ವೇರಿಯೇಬಲ್ ಅನ್ನೋ ಪದಕ್ಕೆ ಮೂಲ ಆಗಿದೆ. ವೇರಿಯೇಬಲ್ಸ್ ಅಂದ್ರೆ ಬಿಡಿಸಿದ್ರೆ ನಾವು ವೇರಿಯಸ್ ಪ್ಲಸ್ ಎಬಿಲಿಸ್ ಅಂತ ಆಗುತ್ತೆ. ಸೊ ವೇರಿಯಸ್ ಪ್ಲಸ್ ಎಬಿಲಿಸ್ ಅನ್ನೋದರ ಅರ್ಥ ಕೇಪಬಲ್ ಆಫ್ ಚೇಂಜಿಂಗ್, ಬದಲಾವಣೆ ಆಗುವಂಥದ್ದು ಅಂತ. ಇನ್ ಕನ್ನಡ ಪದ ಅಂತೂ ತುಂಬಾ ಚೆನ್ನಾಗಿದೆ. ಕನ್ನಡ ಪದದ ಸಂಧಿಯನ್ನ ಬಿಡಿಸ್ಕೊಂಡ್ಬಿಟ್ರೆ ಚರ ಪ್ಲಸ್ ಅಕ್ಷರ ಚರಾಕ್ಷರ ಅಂತ ಆಗುತ್ತೆ. ಚರ ಅಂದ್ರೆ ಬದಲಾಗುವಂಥದ್ದು, ಯಾವುದು ಬದಲಾಗುತ್ತೋ ಅಂಥದಕ್ಕೆ ನಾವು ಚರಾಕ್ಷರ ಅಂತ ಹೇಳ್ತೀವಿ. ಡಿಫೈನ್ ಮಾಡಕ್ ಹೋದ್ರೆ ಸ್ಥಿರ ಬೆಲೆಯನ್ನ ಹೊಂದಿ ಯಾವುದೇ ಬೆಲೆಯನ್ನ ಪಡೆಯಬಲ್ಲ ಸಂಕೇತ ಅಕ್ಷರವನ್ನ ಚರಾಕ್ಷರ ಅಂತ ಹೇಳ್ತೀವಿ. ಇದನ್ನ ಯಾರಪ್ಪ ಮೊದಲು ಹೇಳಿದ್ರು? ಯಾರಿಗಪ್ಪ ಈ ಐಡಿಯಾ ಬಂತು? ಈ ತರ ಇದನ್ನ ಏನೋ ಅಕ್ಷರಗಳಿಂದ ಸೂಚಿಸ್ಬೋದು ಅಥವಾ ಇನ್ನೇಂದ್ರಿಂದನೋ ಸೂಚಿಸ್ಬೋದು ಅಂತ ಯಾರಿಗೆ ಮೊದಲ ಐಡಿಯಾ ಬಂದಿರಬಹುದು ಅಂತ ಯೋಚನೆ ಮಾಡಕ್ ಹೋದ್ರೆ ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು. ಭಾರತೀಯರೇ. ಗೊತ್ತಿದೆ ನಿಮ್ಗೆ, ಈಗಾಗ್ಲೇ ಚಿತ್ರಪಟ ಪ್ರದರ್ಶಿತ ಆಗಿದೆ. ಯಾರು ಅಂತ ಗೊತ್ತು? ಬ್ರಹ್ಮಗುಪ್ತ ಅವರು. ಈ ಬ್ರಹ್ಮಗುಪ್ತ 7ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಗಣಿತಶಾಸ್ತ್ರಜ್ಞ. ಈತ ಈಗಿರೋ ತರ ಅಕ್ಷರಗಳನ್ನ ಬಳಸ್ಲಿಲ್ಲ ಸ್ನೇಹಿತರೆ. ಅದ್ರ ಬದಲಾಗಿ ಏನ್ ಮಾಡಿದ್ರು, ಅವ್ಯಕ್ತ ಪದಗಳನ್ನ ಬಣ್ಣಗಳಲ್ಲಿ ಪ್ರತಿನಿಧಿಸ್ತಾ ಇದ್ರಂತೆ. ಬೇರೆ ಬೇರೆ ಬಣ್ಣಗಳನ್ನ, ಬೇರೆ ಬೇರೆ ಅವ್ಯಕ್ತ ಪದ, ಗೊತ್ತಿಲ್ದಲ್ಲಿರೋದನ್ನ ತಿಳಿಸ್ಲಿಕ್ಕೆ ಅವ್ಯಕ್ತ ಪದಗಳನ್ನ ಪ್ರತಿನಿಧಿಸ್ಲಿಕ್ಕೆ ಬಣ್ಣಗಳನ್ನ ಬಳಸ್ಕೋತಾ ಇದ್ರಂತೆ. ಕೆಂಪು, ನೀಲಿ, ಹಳದಿ ಇತ್ಯಾದಿಗಳನ್ನ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬ್ರಹ್ಮಸ್ಫುಟ ಸಿದ್ಧಾಂತದಲ್ಲಿ ಸಿಗುತ್ತೆ. ಹಾಗಾದ್ರೆ ಇನ್ನು ಹಿಂಗೆ ಉಳ್ಕೊಂಡಿದ್ಯಾ? ಇಲ್ಲ, ನಾವು ಮುಂದುವರೆದ್ ಬಿಟ್ಟಿದೀವಿ. ಅದನ್ನ ಯಾರಪ್ಪ ಮಾಡಿದ್ದು ಅಂತಂದ್ರೆ, ಈ ಅವ್ಯಕ್ತ ಪದಗಳಿಗೆ ಅಕ್ಷರವನ್ನು ಕೊಟ್ಟವ್ರು ಯಾರು, ಅಕ್ಷರವಿತ್ತವರು ಯಾರು ಅಂತ ಯೋಚನೆ ಮಾಡಿದ್ರೆ ಫ್ರಾಂಕೋಯಿಸ್ ವಿಟೆ ಅನ್ನುವಂತ 16ನೇ ಶತಮಾನದ ಒಬ್ಬ ಗಣಿತಶಾಸ್ತ್ರಜ್ಞ. ಇವರು ಒಬ್ಬ ಫ್ರೆಂಚ್ ಮ್ಯಾಥಮ್ಯಾಟಿಷಿಯನ್ ಆಗಿದ್ರು, ಫ್ರಾನ್ಸ್ ದೇಶದವರು. ಇವರೊಂದು ವಿಶೇಷ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಕಾನ್ಸನೆಂಟ್ಸ್ ಅಂಡ್ ವೋವಲ್ಸ್ ಅನ್ನ ಬಳಸಿದ್ರು. ವೋವಲ್ಸ್ ನಮ್ಗೆ ಗೊತ್ತೇ ಇದೆ, ಎ ಇ ಐ ಓ ಯು. ಇವುಗಳನ್ನ ಅನ್ನೋನ್ ವ್ಯಾಲ್ಯೂಸ್ ಅನ್ನ ಪ್ರತಿನಿಧಿಸಕ್ಕೆ, ಅಂದ್ರೆ ನಮ್ಗೆ ಗೊತ್ತಿಲ್ದಲೇ ಇರೋದನ್ನ ಹೇಳಲಿಕ್ಕೆ ವೋವಲ್ಸ್ ಅನ್ನ ಬಳಸಿದ್ರೆ, ಗೊತ್ತಿರೋಂಥದ್ದನ್ನ ಹೇಳಕ್ಕೆ ಕಾನ್ಸನೆಂಟ್ಸ್ ಅನ್ನ ಬಳಸ್ಕೊಂಡ್ರು ನಮ್ಮ ಫ್ರಾಂಕೋಯಿಸ್ ವಿಟೆ ಅವರು 16ನೇ ಶತಮಾನದಲ್ಲಿ. ಆದ್ರೆ ಅದು ಹಾಗೆ ಉಳಿಲಿಲ್ಲ, ಮತ್ತೆ ಬದಲಾಯ್ತು. ಈಗಿನ ರೂಪಕ್ಕೆ ಬಂತು. ಹೇಗ್ ಬಂತು? ನಿಮ್ಗೆಲ್ಲ ಚೆನ್ನಾಗಿ ಚಿರಪರಿಚಿತ ಆಗಿರುವಂತಹ ಗಣಿತಶಾಸ್ತ್ರಜ್ಞ ಇವರು. ಹೌದು, ರಿನೆ ಡಿಕಾರ್ಟಸ್ ಅವರು. ಇವರು ಕೂಡ ಫ್ರೆಂಚ್ ಫಿಲಾಸಫರ್, ಮ್ಯಾಥಮ್ಯಾಟಿಷಿಯನ್, ಸೈಂಟಿಸ್ಟ್. ಇವರು 1500ರಲ್ಲಿ ಇದ್ದಂಥವ್ರು. ಇವ್ರೇನ್ ಮಾಡಿದ್ರು ಅಂದ್ರೆ ಈಕ್ವೇಶನ್ಸ್ ಅನ್ನ XYZ ಅಥವಾ ಮತ್ತೆ ನೋನ್ಸ್ ಅನ್ನ ABCಗಳಿಂದ ಪ್ರತಿನಿಧಿಸ್ಲಿಕ್ಕೆ ಮಾಡಿದ್ರು ಅಂತ ನಮ್ಮ ವಿಕಿಪೀಡಿಯಾ ಮತ್ತೆ ಬೇರೆ ಬೇರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಈ ಮಾಹಿತಿಗಳು ನನಗೆ ದೊರಕಿದೆ. ನಾವು ನಮ್ಮ ಚರ್ಚೆಯನ್ನ ಬೀಜೋಕ್ತಿಗಳು ಮತ್ತೆ ಸಮೀಕರಣಗಳಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ನಾನೊಂದಷ್ಟು ಉದಾಹರಣೆಗಳನ್ನ ತಗೊಂಡಿದ್ದೀನಿ. ಮೊದಲನೇ ಗುಂಪು ಏನಪ್ಪಾ ಅಂದ್ರೆ 5x/4, a+12, k+ky+6. ಈ ಗುಂಪನ್ನ ಗಮನಿಸಿ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಏನನ್ನೋ ಅಭಿವ್ಯಕ್ತಿ ಮಾಡ್ತಾ ಇದ್ದೀನಿ ಗೊತ್ತಿಲ್ದಲೇ ಇರೋದನ್ನ, ಒಂದು ವಿಷಯವನ್ನ. ಅಂದ್ರೆ ಏನರ್ಥ? ಯಾವುದೋ ಒಂದ್ ಸಂಖ್ಯೆಯನ್ನ 5ರಿಂದ ಗುಣಿಸಿ 4ರಿಂದ ಭಾಗಿಸಿ, ಅಥವಾ ಯಾವುದೋ ಒಂದ್ ಸಂಖ್ಯೆಗೆ 12 ಸೇರಿಸಿ, ಈ ತರ ಯಾವುದೋ ಒಂದನ್ನ ಅಭಿವ್ಯಕ್ತಿ ಮಾಡ್ತಾ ಇದ್ದೀನಿ. ಈ ರೀತಿ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಥಾಟ್ಸ್ ಇನ್ ನಂಬರ್ಸ್. ಇದನ್ನ ಬೀಜೋಕ್ತಿಗಳು ಅಂತ ಕರ್ಕೋತೀವಿ, ನಮಗ್ ಗೊತ್ತೇ ಇದೆ. ಅದೇ ಯಾವುದೋ ಒಂದ್ ಸಂಖ್ಯೆಗೆ 5 ಸೇರ್ಸಿದ್ರೆ 15 ಬರುತ್ತೆ ಅಂತ ತಗೊಂಡ್ರು, ಅಥವಾ ಯಾವುದೋ ಒಂದ್ ಸಂಖ್ಯೆನ ಅರ್ಧ ಮಾಡಿದ್ರೆ 12 ಬರುತ್ತೆ ಅಂತ ತಗೊಂಡ್ರು. ಈಗ ನಾವೇನ್ ಮಾಡ್ತಾ ಇದ್ದೀವಿ, ವೈಯನ್ನ ಸುಲಭವಾಗಿ ಬಿಟ್ಬಿಡ್ತಾ ಇಲ್ಲ. ಅದಕ್ಕೊಂದು
ಪರ್ಟಿಕ್ಯುಲರ್ ಆದಂತಹ ಬೆಲೆ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಮೊದಲನೇ ಗುಂಪಲ್ಲಿ ಈ ಅವ್ಯಕ್ತ ಪದ ಯಾವ ಬೆಲೆಯನ್ನು ಬೇಕಾದರೂ ತಗೋಬಹುದು. ಎರಡನೇ ಗುಂಪಲ್ಲಿ ಹಾಗಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಸಮಚಿಹ್ನೆಯನ್ನ ಉಪಯೋಗಿಸಿ ಇದು ಯಾವುದಕ್ಕೆ ಸಮ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದೀವಿ. ಹಾಗಾಗಿ ಮೊದಲನೇ ಗುಂಪು ಬೀಜೋಕ್ತಿಗಳಾದ್ರೆ ಎರಡನೇ ಗುಂಪು ಸಮೀಕರಣಗಳು. ಇದು ಬೀಜೋಕ್ತಿಗಳು ಅಂತ ನಾವು ಉಪಯೋಗಿಸಿದೀವಿ. ಆದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬೀಜ ಪದೋಕ್ತಿಗಳು ಅಂತ ಬಳಸ್ಕೊಂಡಿದ್ದಾರೆ. ತೊಂದರೆ ಇಲ್ಲ, ಎರಡನ್ನು ನಾವು ಬಳಸಬಹುದು. ಇನ್ನ ಸಮೀಕರಣದ ಅರ್ಥವನ್ನ ವಾಕ್ಯ ರೂಪದಲ್ಲಿ ಮಾಡೋಕೆ ಹೋದ್ರೆ, ಚರಾಕ್ಷರಗಳನ್ನು ಹೊಂದಿರುವ ಬೀಜೋಕ್ತಿಗಳ ಸಮತೆಯನ್ನ ತಿಳಿಸುವಂತಹ ಉಕ್ತಿಯನ್ನ ಸಮೀಕರಣ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಚರಾಕ್ಷರಗಳಿರ್ಬೇಕು, ಹಾಗೆ ಬೀಜೋಕ್ತಿಗಳ ಸಮತೆಯನ್ನ ತಿಳಿಸ್ಬೇಕು. ಸಮ ಯಾವುದಕ್ಕೆ ಸಮ ಅಂತ ಹೇಳಬೇಕು. ಅಂತಹ ಉಕ್ತಿಗಳನ್ನ ಅಥವಾ ಹೇಳಿಕೆಗಳನ್ನ ನಾವು ಸಮೀಕರಣಗಳು ಅಂತ ಕರಿತೀವಿ. An equation is a statement of equality of two algebraic expressions involving one or more unknown quantities is called variables. ಅಂದ್ರೆ equation ಅಂದ್ರೆ ಇಲ್ಲಿ ಈಕ್ವಾಲಿಟಿ ಆಫ್ ಟೂ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನ ಹೇಳಬೇಕು. ಇಲ್ಲಿ ಒಂದೇ ಅನ್ನೋನ್ ಕ್ವಾಂಟಿಟಿ ಇರಬೇಕಾ? ಖಂಡಿತ ಇಲ್ಲ. ಇಟ್ ಕ್ಯಾನ್ ಹ್ಯಾವ್ ಒನ್ ಆರ್ ಮೋರ್ ಅನ್ನೋನ್ ಕ್ವಾಂಟಿಟೀಸ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅನ್ನೋನ್ ಕ್ವಾಂಟಿಟಿಯನ್ನು ಕೂಡ ಇದು ಹೊಂದಿರಬಹುದು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಉದಾಹರಣೆ ಬೇಕಾದಷ್ಟು ಕೊಡ್ಬೋದು. ಇಲ್ಲಿ ಒಂದು ಉದಾಹರಣೆ ತಗೊಂಡಿದ್ದೀನಿ. ಇಲ್ಲಿ ಸಮಚಿಹ್ನೆಯಿಂದ 7a - 9 16ಕ್ಕೆ ಸಮ ಅಂತ ಹೇಳ್ಕೊಂಡಿದ್ದೀವಿ. ಇನ್ನೊಂದು ತಗೊಳ್ಳೋದಾದ್ರೆ 7m² - 9 16 - m. ಇಲ್ಲಿ ನಾನು ಒಂದೇ ಚರಾಕ್ಷರಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ಒಂದೇ ಚರಾಕ್ಷರ ಇರಬೇಕಾದ ಅಗತ್ಯ ಇಲ್ಲ. ಅನೇಕ ಚರಾಕ್ಷರಗಳನ್ನು ಕೂಡ ಸಮೀಕರಣ ಹೊಂದಿರಬಹುದು. ಸಮೀಕರಣವನ್ನ ನಾವು ಬರಿಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಮಗುಗೆ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತೀವಿ ಅಂದ್ರೆ, LHS ಬರ್ಕೊಳ್ಳೋ, RHS ಬರ್ಕೊಳ್ಳೋ, LHS = RHS ಅಂತ ಎಷ್ಟು ಸರಳವಾಗಿ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಅನೇಕ ಸರಿ ಮಗುಗೆ ಈ LHS ಅಂದ್ರೆ ಏನು, RHS ಅಂದ್ರೆ ಏನು ಅನ್ನೋದು ಗೊತ್ತೇ ಆಗಿರೋದಿಲ್ಲ. ನಾವು ಲಾಸ್ಟ್ ಬೆಂಚಿನ ಮಗುಗೂ ತಲುಪಬೇಕು ಅಂತಂದ್ರೆ ನಾವು ಅದನ್ನ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಹೇಳಿ ಅನ್ನೋ ಉದ್ದೇಶದಿಂದನೋ ಏನೋ ಟೆಕ್ಸ್ಟ್ ಬುಕ್ ಅಲ್ಲಿ ಅದ್ರ ಪರಿಚಯ ಕೂಡ ಮಾಡ್ಕೊಟ್ಟಿದ್ದಾರೆ. ಹೇಗಂದ್ರೆ ಒಂದ್ ಸಮೀಕರಣ ತಗೊಂಡು ಎಡಭಾಗವನ್ನ LHS ಅಂತೀವಿ, ಬಲಭಾಗವನ್ನ RHS ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಇನ್ ಮಧ್ಯ ಇರೋ ಚಿಹ್ನೆ ನಮ್ಗೆ ಚೆನ್ನಾಗಿ ಗೊತ್ತೇ ಇದೆ, ಅದು ಈಕ್ವಲ್ ಸೈನ್ ಅಂತ ಹೇಳ್ತೀವಿ ಅಂತ ಪರಿಚಯ ಮಾಡ್ಕೊಡ್ಲಿ ಅನ್ನೋ ಉದ್ದೇಶದಿಂದ ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೂ ಕೂಡ ಇದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಮಚಿಹ್ನೆಯನ್ನ ಮೊದಲಿಗೆ ಉಪಯೋಗಿಸಿದಂತಹ ಮಹಾತ್ಮ ಯಾರಪ್ಪ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಈ ನೋಡಿ, ಇಲ್ಲಿ ಒಂದು ನಾನು ಆಕ್ಚುಲಿ ಇದು ಪಿಕ್ಚರ್ ಇದನ್ನ ಹಾಕಿದ್ದೀನಿ. ಇಲ್ಲಿ ಗಮನಿಸಿ ನೀವು, ಇಲ್ಲೊಂದು ಸಿಂಬಲ್ ಅನ್ನ ಉಪಯೋಗಿಸಿದ್ದಾರೆ ಅಲ್ವಾ? ಆ ಸಿಂಬಲ್ ಯಾವುದು ಇದು ಅಂತಂದು ಯೋಚನೆ ಮಾಡಿದ್ರೆ ಅದು ಈಗ ನಾವು ಬಳಸ್ತಾ ಇರುವಂತಹ ಸಮಚಿಹ್ನೆಗೆ ಬಹಳ ಹತ್ತಿರವಾದಂತಹದ್ದು. ಇದನ್ನ ಯಾರು ಫಸ್ಟ್ ಯೂಸ್ ಮಾಡಿದ್ರು, ಮತ್ ಏನಿದು ಬರ್ದಿರೋದಪ್ಪ? ಬರ್ದಿರೋದು ಸರಿಸುಮಾರು 14x + 15 = 71 ಅನ್ನುವಂತಹ ಸಮೀಕರಣಕ್ಕೆ ಹತ್ತಿರವಾದಂಥದ್ದು. ಇದನ್ನ ರಾಬರ್ಟ್ ರೆಕಾರ್ಡೆ ಅನ್ನುವಂತಹ ಅವರು ಉಪಯೋಗಿಸಿದ್ರು. 1557ರಲ್ಲಿ ಅಂತ ರೆಕಾರ್ಡ್ ಸಿಗುತ್ತೆ ನಮ್ಗೆ. ರಾಬರ್ಟ್ ರೆಕಾರ್ಡೆ ಅವರನ್ನ ಕೂಡ ನಾವು ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ಅಂತ ಗುರುತಿಸ್ಬೇಕಾಗುತ್ತೆ. ಇವರು ಕೂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದಂತಹ ಅವರು. ಇವ್ರದ್ದು ನೋಡ್ಕೊಳ್ಳಿ, ಹಿ ಈಸ್ ವೆರಿ ಮಚ್ ನೋನ್ ಫಾರ್ ಇನ್ವೆಂಟಿಂಗ್ ಈಕ್ವಲ್ ಸೈನ್ಸ್. ಸಮಚಿಹ್ನೆಯನ್ನ ಬಳಸಲಿಕ್ಕೆ ತುಂಬಾ ಫೇಮಸ್ ಆದಂತಹ ಒಬ್ಬ ಗಣಿತಶಾಸ್ತ್ರಜ್ಞ ರಾಬರ್ಟ್ ರೆಕಾರ್ಡೆ ಅವರು. ಸಮೀಕರಣದಲ್ಲಿ ಯಾವ್ಯಾವ ವಿಧ ಇದೆ, ಏನೇನಿದೆ ಈ ಸಮೀಕರಣದಲ್ಲಿ ಅಂತ ಮುಖ್ಯವಾಗಿ 2 ವಿಧಾನ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಅಂತ. ಹೇಗೆ ಅಂದ್ರೆ, ಅವ್ಯಕ್ತ ಪದವನ್ನ ಆಧರಿಸಿ ಅಥವಾ ಅವ್ಯಕ್ತ ಪದದ ಘಾತವನ್ನ ಆಧರಿಸಿ ನಾವು ಸಮೀಕರಣವನ್ನ ವಿಧ ಮಾಡ್ಬೋದು ಒಂದು. ಇನ್ನೊಂದು ಅವ್ಯಕ್ತ ಪದದ ಸಂಖ್ಯೆ, ಅಂದ್ರೆ ಎಷ್ಟು ಅವ್ಯಕ್ತ ಪದ ಇದೆ ಇದರಲ್ಲಿ ಅಂತ ನೋಡ್ಕೊಂಡು ಆಗ ಕೂಡ ಇದನ್ನ ನಾವು ವಿಧವನ್ನ
ನೋಡ್ಬೋದು. ಇನ್ನು ಅವ್ಯಕ್ತ ಪದದ ಘಾತ ಆಧರಿಸಿ ನಮಗೆಲ್ಲ ಚೆನ್ನಾಗಿ ಪರಿಚಯ ಆಗಿದೆ. ಈಗಾಗಲೇ 8, 9, 10 ಎಲ್ಲ ಕ್ಲಾಸಲ್ಲೂ ಇದನ್ನು ಹೇಳ್ಕೊಡ್ತಾನೆ ಬಂದಿದ್ದೀವಿ. ಘಾತ 1 ಆಗಿದ್ರೆ ಸರಳ ರೇಖಾತ್ಮಕ, 2 ಆಗಿದ್ರೆ ವರ್ಗ ಸಮೀಕರಣ, 3 ಆಗಿದ್ರೆ ಘನ ಸಮೀಕರಣ. ಇಂಗ್ಲಿಷಲ್ಲಾದ್ರೆ ಘಾತ 4 ಆದ್ರೆ ಬೈಕ್ವಾಡ್ರಾಟಿಕ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಎಲ್ಲಾನು ಸೇರಿಸಿ ಸಮೀಕರಣಗಳು ಅಂತ ಹೇಳ್ತೀವಿ. ಇನ್ನು ಈ ಕಡೆಗೆ ಬಂದ್ರೆ ಅವ್ಯಕ್ತ ಪದಗಳಲ್ಲಿರುವಂತಹ ಸಂಖ್ಯೆಗಳು, ಅಂದ್ರೆ ಎಷ್ಟು ಅವ್ಯಕ್ತ ಪದ ತಗೊಂಡಿದ್ದೀವಿ, ಅಂದ್ರೆ ಗೊತ್ತಿಲ್ಲದೆ ಇರುವ ವಿಷಯಗಳು ಎಷ್ಟು ಇದೆ ಈ ಸಮೀಕರಣದಲ್ಲಿ ಅಂತ ನೋಡಿದ್ರೆ, ಆಗ ನಾವು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, 2 ಅವ್ಯಕ್ತ ಪದ ಇದ್ರೆ 2 ಚರಾಕ್ಷರವುಳ್ಳ, ಹಾಗೆ 3 ಇದ್ರೆ 3 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಒಂದು ವಿಶೇಷವನ್ನ ಗಮನಿಸಬೇಕು. ನಿತ್ಯ ಸಮೀಕರಣಗಳನ್ನು ಕೂಡ ಒಂದು ಸಮೀಕರಣದ ವಿಧ ಅಂತ ತಗೊಂಡಿದ್ದಾರೆ. ಯಾಕೆ ಈ ತರ ತಗೊಂಡಿದ್ದಾರೆ, ಯಾಕೆ ತಗೋಬೇಕಿತ್ತು ಅಂದ್ರೆ ನೋಡಿ, ಈ ಮೊದಲ 2ರಲ್ಲೂ ಅವ್ಯಕ್ತ ಪದಕ್ಕೆ ಒಂದು ನಿರ್ದಿಷ್ಟ ಬೆಲೆಯನ್ನ ಕೊಟ್ಟಾಗ ಮಾತ್ರ ಸಮೀಕರಣ ನಿಜ ಆಗುತ್ತೆ. ಆದ್ರೆ ಇದೊಂದು ಸ್ಪೆಷಲ್ ಕೆಟಗರಿ ಈ ನಿತ್ಯ ಸಮೀಕರಣ. ನಮ್ಗೆ ಗೊತ್ತೇ ಇದೆ, a+b² = a² + 2ab + b² ಅಂತ ಬರೆದಾಗ ಎ ಮತ್ತೆ ಬಿ ಗಳಿಗೆ ನೀವು ಯಾವ ಬೆಲೆ ಕೊಟ್ರು ನಿತ್ಯ ಸಮೀಕರಣ ನಿಜ ಆಗ್ಬೇಕು. ಅಂದ್ರೆ ಆ ಸ್ಟೇಟ್ಮೆಂಟ್ ಶುಡ್ ಬಿ ಟ್ರೂ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ a and b. ಹಾಗಾಗಿ ನಿತ್ಯ ಸಮೀಕರಣಗಳನ್ನೇ ಸಮೀಕರಣದ ಒಂದು ವಿಶೇಷ ವಿಧ ಅಂತ ಕೊಟ್ಟಿದ್ದಾರೆ. ಇನ್ನ ನಾವು ಸಮೀಕರಣಗಳನ್ನ ಉದಾಹರಣೆಗಳ ಮೂಲಕ ತಗೊಳ್ಳೋದಾದ್ರೆ, ಇಲ್ಲಿ ನಾನು ಕೆಲವು ಗುಂಪನ್ನು ತಗೊಂಡಿದ್ದೀನಿ. 5 + y = 15, ಹಾಗೆ x/2 = 12. ಇಲ್ಲಿ ಏನ್ ಮಾಡಿದೀವಿ, ಅವ್ಯಕ್ತ ಪದಕ್ಕೆ ಘಾತ 1 ತಗೊಂಡಿದೀವಿ. ಇನ್ನು ಉಳಿದದನ್ನ ಗಮನಿಸಿದ್ರೆ ಇಲ್ಲಿ ಘಾತ 2 ಇದೆ, ಘಾತ 3 ಇದೆ ಅಲ್ವಾ, ಹೀಗೆ ಬೇರೆ ಬೇರೆ. ಇಲ್ಲಿ ಅವ್ಯಕ್ತ ಪದದ ಘಾತ 1 ಆಗಿತ್ತು ಮತ್ತು ಒಂದೇ ಒಂದು ಅವ್ಯಕ್ತ ಪದವನ್ನ ಬಳಸ್ಕೊಂಡಿದ್ರೆ ಅದನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಒಂದೇ ಒಂದು ಬಳಸ್ಕೊಂಡಿದ್ರೆ ರೇಖಾತ್ಮಕ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚಾಗಿದ್ರೆ ನಾವು ಬೇರೆ ಬೇರೆ ಹೆಸರುಗಳಿಂದ ಅದನ್ನ ರೇಖಾತ್ಮಕ ಅಂತಾನೆ ಕರಿತೀವಿ. ಅದರ 1 ಚರಾಕ್ಷರವುಳ್ಳ ಅಥವಾ 2 ಚರಾಕ್ಷರವುಳ್ಳ ಈ ರೀತಿ ಹೇಳ್ತಾ ಹೋಗ್ತೀವಿ. 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಸ್ವಲ್ಪ ವಿಶೇಷವಾಗಿ ನೋಡ್ಬಿಡೋಣ. ಏನಂದ್ರೆ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಏನಿದೆ, ಇದು ಕೇವಲ ಒಂದೇ ಒಂದು ಚರಾಕ್ಷರವನ್ನ ಹೊಂದಿದೆ. ಅಂದ್ರೆ ಒಂದೇ ಒಂದು ಚರಾಕ್ಷರ ಇರುತ್ತೆ. ಮತ್ತೆ ಈ ಅವ್ಯಕ್ತ ಪದದ ಘಾತ ಇದೆಯಲ್ಲ, ಅದು ಕೂಡ 1 ಮಾತ್ರ ಆಗಿರುತ್ತೆ. ಬೇರೆ ಘಾತಗಳನ್ನ ಈ ಸಮೀಕರಣ ಹೊಂದಿರೋದಿಲ್ಲ. ಹೀಗೆ ಅವ್ಯಕ್ತ ಪದಗಳ ಘಾತ 1 ಆಗಿರುವಂತಹ ಸಮೀಕರಣಗಳನ್ನ ನಾವು ರೇಖಾತ್ಮಕ ಸಮೀಕರಣ. ಇಂಗ್ಲಿಷಲ್ಲಿ ನೋಡಿದ್ರೆ ಇನ್ನೊಂಚೂರು ಮೋರ್ ಫ್ರೆಂಡ್ಲಿ ಅಂಡ್ ಫೆಮಿಲಿಯರ್ ಅನ್ಸುತ್ತೆ ನಮ್ಗೆ ಸೈನ್ಸ್ ಓದಿದವರಿಗೆ. ಹಾಗಾಗಿ ಇಂಗ್ಲಿಷಲ್ಲೂ ಒಂದ್ಸಲಿ ನೋಡ್ಬಿಡೋಣ. An equation involving only linear polynomials is called linear equation. ಇಲ್ಲಿ ಗಮನಿಸಬೇಕಾದಂತಹ ಪದ it is linear polynomial. ಉದಾಹರಣೆಗಳನ್ನ ತಗೊಂಡ್ರೆ ನಮ್ಗೆ ಅನೇಕ ಉದಾಹರಣೆಗಳು ಈಗಾಗಲೇ ಚಿರಪರಿಚಿತವಾಗಿದೆ, ಹಾಗಾಗಿ ಮುಂದುವರೆದು ಬಿಡೋಣ. In a general form of linear equation in one variable ಏನು ಅಂದ್ರೆ, ಇದನ್ನ ನಾವು ax + b = 0 ಅಂತ ತಗೋತೀವಿ. ಈ ಅಪ್ಪರ್ ಕೇಸಸ್ ಅಲ್ಲಿ ಅಂದ್ರೆ ಕ್ಯಾಪಿಟಲ್ A ಮತ್ತೆ ಕ್ಯಾಪಿಟಲ್ B ಅಲ್ಲಿ ಬಳಸಿರುವಂತಹದ್ದು ರಿಯಲ್ ನಂಬರ್ಸ್ ಆಗಿರುತ್ತೆ ಅಂತ ನಾವು ಗಮನಿಸಬೇಕು. ಮತ್ತೆ a should not be equal to 0. ಯಾಕೆ 0 ಆಗಬಾರ್ದು ನೋಡಿ, ಇಲ್ಲಿ ಏನಾರ 0 ಬಂದ್ರೆ ಅಲ್ಲಿ ಸಂಖ್ಯೆ ಉಳಿದ್ಬಿಡುತ್ತೆ ಅಥವಾ ಒಂದು ಕಾನ್ಸ್ಟೆಂಟ್ ಉಳಿಯುತ್ತೆ. ಹಾಗಾಗಿ a should not be equal to 0 ಅನ್ನೋದನ್ನ ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಮತ್ತೊಮ್ಮೆ ಒಂದು ಸಮೀಕರಣವನ್ನ ತಗೊಂಡ್ಬಿಡೋಣ. ಈಗಾಗಲೇ ತಗೊಂಡಂತ ಸಮೀಕರಣನೇ ತಗೊಂಡಿದ್ದೀನಿ. 2y - 3 = 7. ಇಲ್ಲಿ ನಾವೇನಾರ ಮಗುಗೆ ವೈ ಬೆಲೆ ಏನೋ, ವೈಗೆ ಏನ್ ಬರ್ಬೇಕು ಅಂದ್ರೆ ಮಗು ತಕ್ಷಣ ಯೋಚನೆ ಮಾಡಕ್ ಪ್ರಾರಂಭ ಮಾಡ್ಬಿಡುತ್ತೆ. ಮಿಸ್ 10ರಲ್ಲಿ 3 ಹೋದ್ರೆ 7 ಬರುತ್ತೆ, 2 5 10, ಹಾಗಾಗಿ ವೈ ಬೆಲೆ 5 ಆಗ್ಬೇಕು ಅಂತ. ಅಂದ್ರೆ ಈ ವೈಗೆ ಯಾವ ಬೆಲೆಯನ್ನ ಕೊಟ್ರೆ ಸಮೀಕರಣದ ಬೆಲೆ ನಿಜ ಆಗುತ್ತೋ ಅಂಥದ್ದನ್ನ ನಾವು ಆ ಸಮೀಕರಣದ ಪರಿಹಾರ ಅಂತ ಕರಿತೀವಿ. The value should make the whole equation true. Then only it is called the solution of the equation. ನಾವು ವಾಕ್ಯ ರೂಪದಲ್ಲಿ ಬರೆಯೋದಾದ್ರೆ
ಅವ್ಯಕ್ತ ಪದಕ್ಕೆ ಯಾವ ಬೆಲೆಯನ್ನ ಕೊಟ್ರೆ ಸಮೀಕರಣದ ಎಡಭಾಗ ಮತ್ತು ಬಲಭಾಗದ ಪದೋಕ್ತಿಗಳ ಬೆಲೆ ಸಮ ಆಗುವುದೋ ಆ ಬೆಲೆಯನ್ನ ಸಮೀಕರಣದ ಪರಿಹಾರ ಅಂತ ನಾವು ಕರಿತೀವಿ. A value of variable which makes the equation a true statement, ಸತ್ಯ ಮಾಡುವಂಥದ್ದಾಗಬೇಕು. ಅದನ್ನ ನಾವು ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್, ಸೊಲ್ಯೂಷನ್ ಆಫ್ ದ ಈಕ್ವೇಶನ್, ಅಥವಾ ಇನ್ನೊಂದು ಪದ ನಮಗೆ ಮತ್ತೊಂದು ಪದನು ತುಂಬಾ ಚಿರಪರಿಚಿತ ಆಗಿದೆ, ಇಟ್ ಇಸ್ ಕಾಲ್ಡ್ ರೂಟ್ ಆಫ್ ದ ಈಕ್ವೇಶನ್, ರೂಟ್ಸ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಎಷ್ಟು ಪರಿಹಾರಗಳಿರುತ್ತಪ್ಪ? ಘಾತ ಒಂದಾಗಿದ್ರೆ ಅದನ್ನ ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ, ಅದಕ್ಕೆ ಒಂದೇ ಒಂದು ಪರಿಹಾರ ಇರಬೇಕು. ಘಾತ ಎರಡಾಗಿದ್ರೆ ವರ್ಗ ಸಮೀಕರಣ ಅಂತ ಕರಿತೀವಿ, ಎರಡು ಪರಿಹಾರ ಇರಬೇಕು. ಘಾತ ಮೂರಾಗಿದ್ರೆ ಘನ ಸಮೀಕರಣ, ಹಾಗಾಗಿ ಪರಿಹಾರ 3 ಇರಬೇಕು. ಘಾತ ಎನ್ ಆದ್ರೆ ಅಂದ್ರೆ ಘಾತದ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಪರಿಹಾರಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎನ್ ಪರಿಹಾರಗಳನ್ನ ಆ ಸಮೀಕರಣ ಹೊಂದಿರುತ್ತೆ. ಇದು ಕೂಡ ನಮ್ಗೆ ಚಿರಪರಿಚಿತ ಆಗಿದೆ, ಯಾಕಂದ್ರೆ ಈಗಾಗಲೇ ನಾವು 10ನೇ ಕ್ಲಾಸಲ್ಲಿ ವರ್ಗ ಸಮೀಕರಣಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತೀವಿ. ಅಲ್ಲಿ ವರ್ಗ ಸಮೀಕರಣದಲ್ಲಿ ಅವ್ಯಕ್ತ ಪದಕ್ಕೆ 2 ಪರಿಹಾರಗಳು ಬರುತ್ತೆ ಮಕ್ಕಳ, ನೀವು ಪರ್ಟಿಕ್ಯುಲರ್ ಆಗಿ ಬರೀಬೇಕು ಮಕ್ಕಳ ಅಂತ ತುಂಬಾ ಸ್ಟ್ರೆಸ್ ಮಾಡಿರ್ತೀವಿ. ಹಾಗಾಗಿ ಇದು ಕೂಡ ನಮ್ಗೆ ಬಹಳ ಚಿರಪರಿಚಿತ ಆಗಿದೆ. ಹಾಗಾದ್ರೆ ಪರಿಹಾರ ಎಂತ ಸಂಖ್ಯೆ ಆಗಿರುತ್ತೆ, ಪರಿಹಾರದ ಗಣ ಯಾವುದು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ನಾನು ವಿಶೇಷವಾಗಿ ಇದು ವಾಸ್ತವ ಸಂಖ್ಯೆ ಆಗಿರುತ್ತೆ ಅಂತ ತಗೊಂಡಿದ್ದೀನಿ. ಯಾಕೆ ವಾಸ್ತವ ಸಂಖ್ಯೆ ಅಂತ ತಗೊಂಡಿದ್ದೀನಿ ಅಂತ ಯೋಚನೆ ಮಾಡೋದಾದ್ರೆ ನೋಡಿ, ಇಲ್ಲಿ ಅದನ್ನು ತಗೊಂಡ್ಬಿಡೋಣ. 8ನೇ ತರಗತಿಗೆ ವಿಶೇಷವಾಗಿ ಪರಿಹಾರ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಯಾವಾಗ ಈ ಕಂಡೀಷನ್ ನಿಜ ಆಗುತ್ತಪ್ಪ, ವಾಸ್ತವ ಸಂಖ್ಯೆ ಅಂತ ಯಾಕೆ ತಗೋತಾ ಇದ್ದೀನಿ ಅಂದ್ರೆ, ಉದಾಹರಣೆಗೆ ನಾನೊಂದು ಸರ್ಕಂಫರೆನ್ಸ್ ಲೆಕ್ಕ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಸರ್ಕಂಫರೆನ್ಸ್ ಸಮಸ್ಯೆಯನ್ನ ತಗೊಂಡ್ಬಿಟ್ಟಿದ್ದೀನಿ. ಸಿ ಇಸ್ ಈಕ್ವಲ್ ಟು 2πr ಅಂತ ತಗೊಂಡಿದ್ದೀನಿ. ಅಲ್ಲಿ ಪೈ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಆ ಪೈ ಅನ್ನೋದೆಲ್ಲ ಬಂದಿದೆ ಅಂತ ಅಂದಾಗ ನಾನು ಭಾಗಲಬ್ಧ ಸಂಖ್ಯೆಯನ್ನ ಹೇಳಲಿಕ್ಕೆ ಬರೋದಿಲ್ವಲ್ಲ, ಆಗ ವಾಸ್ತವ ಸಂಖ್ಯೆಯನ್ನೇ ತಗೋಬೇಕಾಗ್ತಲ್ಲ. ಅಥವಾ ಇನ್ನೆಲ್ಲೋ ಒಂದು ಕಡೆ ನಾನು ಸಮೀಕರಣದಲ್ಲಿ √2, √3 ಇತ್ಯಾದಿ ಸಂಖ್ಯೆಗಳನ್ನ, ಇರಾಷನಲ್ ನಂಬರ್ಸ್ ಅನ್ನ ಬಳಸಿದಾಗ ನನಗೆ ಉತ್ತರ ಒಂದು ವಾಸ್ತವ ಸಂಖ್ಯೆಯಾಗಿ ಬರುತ್ತೆ. ಅದರ್ವೈಸ್ ಅದು ಭಾಗಲಬ್ಧ ಸಂಖ್ಯೆಗೆ ರಿಸ್ಟ್ರಿಕ್ಟ್ ಆಗುತ್ತೆ. ಮತ್ತೆ ನಮ್ಮ 8ನೇ ತರಗತಿಯ ಪಠ್ಯದಲ್ಲಿರುವ ಎಲ್ಲ ಲೆಕ್ಕಗಳು ಹೀಗೆ ಭಾಗಲಬ್ಧ ಸಂಖ್ಯೆಗೆ ರಿಸ್ಟ್ರಿಕ್ಟ್ ಆಗಿದೆ. ಆಯ್ತಪ್ಪ, ಮುಂದುವರೆದು ಇಲ್ಲಿ ನಮ್ಗೆಲ್ಲ ಗೊತ್ತೇ ಇದೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಒಂದೇ ಒಂದು ಚರಾಕ್ಷರ ಇದೆ. ಆ ಚರಾಕ್ಷರಕ್ಕೆ ಒಂದು ನಿರ್ದಿಷ್ಟ ಬೆಲೆ ಬರುತ್ತೆ. ಉದಾಹರಣೆಗೆ ಎಕ್ಸಿಗೆ 5 ಅಂತಾನೋ, ವೈಗೆ 5 ಅಂತಾನೋ, 4 ಅಂತಾನೋ, ಅರ್ಧ ಅಂತಾನೋ ಏನೋ ಒಂದು ಬೆಲೆ ಬರುತ್ತೆ. ಅದನ್ನ ಸಂಖ್ಯಾ ರೇಖೆ ಮೇಲೆ ಒಂದು ಬಿಂದುವಾಗಿ ಗುರುತಿಸ್ಬೋದು. ಆದ್ರೆ ಇದಕ್ಕೆ ಯಾಕೆ ರೇಖಾತ್ಮಕ ಸಮೀಕರಣ ಅಂತ ಹೆಸರು ಕೊಟ್ಬಿಟ್ರು, ಯಾಕೆ ಇದನ್ನ ಲೀನಿಯರ್ ಈಕ್ವೇಶನ್ ಅಂತ ಕರೆದ್ಬಿಟ್ರು ಅಂತ ಯೋಚನೆ ಮಾಡ್ತಾ ಹೋಗೋಣ. ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ, ಲೀನಿಯರ್ ಈಕ್ವೇಶನ್ ಈಸ್ ಅನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಇಟ್ ಈಸ್ ಅನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಅಂತಾನೆ ಹೇಳ್ತಾರೆ. ಇದೊಂದು ಸರಳ ರೇಖೆಯ ಸಮೀಕರಣ, ರಿಟರ್ನ್ ಇನ್ 1 ವೇರಿಯೇಬಲ್, ಒಂದೇ ಒಂದು ವೇರಿಯೇಬಲ್ ಅಲ್ಲಿ ಬರ್ದಿದೀವಿ ಅಂತ. ಏನಪ್ಪಾ ಇದು ಗೊಂದಲ ಆಗುತ್ತಲ್ಲ, ಇದು ಸರಳ ರೇಖೆ ಬರಲ್ಲ, ಯಾಕಂದ್ರೆ ಎಕ್ಸಿಗೆ ನಿರ್ದಿಷ್ಟ ಬೆಲೆ ಇದೆ ಅಂತ ಮುಂದುವರೆದು ಯೋಚನೆ ಮಾಡ್ತಾರೆ. ಒಂದು ಉದಾಹರಣೆ ತಗೊಂಡ್ಬಿಡೋಣ. ನಾನು ತುಂಬಾ ಸರಳವಾದ ಉದಾಹರಣೆ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ. y+2 = 0 ಅಂತ ತಗೊಂಡಿದ್ದೀನಿ. ಚುಟ್ಕಿಯಲ್ಲಿ ಹೇಳ್ಬಿಡ್ತೀವಿ ನಾವು y ಬೆಲೆ ಅರ್ಧ ಅಂತ. ನಾನು ಏನ್ ಮಾಡ್ತಾ ಇದ್ದೀನಿ, ಗ್ರಾಫಿಕ್ ಬರ್ಕೊಳ್ಳೋ ತರ ಒಂದು ಟೇಬಲ್ ಹಾಕೊಂಡೆ, y ಬೆಲೆ ಎಲ್ಲ ಬರೆದು ಬಿಡ್ತೀನಿ. y ಒಂದೇ ಬೆಲೆ ಇರೋದಲ್ವಾ, -2. ಸೊ ಎಲ್ಲ ಕಡೆ -2 ಬರೆದು ಬಿಡೋಣ. x ಅನ್ನೋ ಚರಾಕ್ಷರ ಇಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಏನ್ ಮಾಡೋಣ, ಎಕ್ಸಿಗೆ ಯಾವ ಬೆಲೆ ಕೊಟ್ಟರು ನಡೆಯುತ್ತೆ, ಏನ್ ಬೇಕಾದ್ರೂ ಬರ್ಕೊಡಿ ನೀವು. ಬರ್ಕೊಂಡು ಅದನ್ನ ನಕ್ಷೆ ಮೇಲೆ ಹಾಕೊಳ್ಳೋಣ. ಯಾಕಂದ್ರೆ ಎಕ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ವೈ ಹಿಯರ್. ಎಕ್ಸ್ ನೀಡ್ ನಾಟ್ ಟೇಕ್ ಎನಿ ವ್ಯಾಲ್ಯೂ ಕನ್ಸರ್ನ್ ಟು ವೈ, ಬಿಕಾಸ್ ವೈ ಹ್ಯಾಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ವೈಗೆ ಒಂದು ನಿರ್ದಿಷ್ಟವಾದ ಬೆಲೆ ಇದೆ. ಹಾಗಾಗಿ ಎಕ್ಸಿಗೆ ನೀವು ಯಾವ ಬೆಲೆ ಬೇಕಾದ್ರೂ ಬರೀಬಹುದು. ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿ ನೋಡೋಣ. ನಾವು ಅದನ್ನ ಪ್ಲಾಟ್ ಮಾಡಿ ನೋಡಿದ್ರೆ ನೋಡಿ, ಈ ತರ ಇಲ್ಲಿ ನಾನು y ತಗೊಂಡಿರೋದ್ರಿಂದ x ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ರೇಖೆ ಬಂದಿದೆ.
ಈ ರೇಖೆಯ ಒಂದು ಸಮೀಕರಣ y = -2. ಇಲ್ಲ ಇದೇನೋ ಕ್ಲಿಯರ್ ಅನ್ಸ್ಲಿಲ್ಲ, ಏನೋ ಹೇಳಿದ್ರಿ ನೀವು ಅಂತ ಅನ್ನೋದಾದ್ರೆ ನೋಡಿ, ಇನ್ನೊಂದು ಉದಾಹರಣೆ ತಗೊಂಡ್ಬಿಡೋಣ. ಅಥವಾ ಒಂದ್ ಕೆಲಸ ಮಾಡೋಣ, ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ತಗೊಂಡ್ಬಿಟ್ಟು ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಗೆ ಸ್ನೇಹಿತರೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಒಂದು ax + by = 0 ಅಲ್ವಾ. ಇಲ್ಲಿ x ಮತ್ತೆ y ಅನ್ನುವಂತಹ 2 ಚರಾಕ್ಷರಗಳನ್ನ ನಾವು ತಗೊಂಡಿದ್ದೀವಿ. a ಮತ್ತು b ಗಳು ಸಹಗುಣಕಗಳಾಗಿರುತ್ತೆ. ಮತ್ತೆ ಇನ್ನೊಂದು ಕಂಡೀಷನ್ ಇದೆ, a ಮತ್ತು b 0ಗೆ ಸಮ ಆಗಿರಬಾರದು ಅಂತ. ಇದು ನಾವು ಸಾಧಾರಣವಾಗಿ ಮಕ್ಕಳಿಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಹೇಳ್ಕೊಡುವಾಗ ಬಳಸುವಂತ ಆದರ್ಶ ರೂಪ. ಇಲ್ಲಿ ನಾವು ಒಂದು ಸ್ಪೆಷಲ್ ಕೇಸ್ ತಗೊಂಡಿದೀವಿ. ಏನ್ ಗೊತ್ತಾ, ಏನಂದ್ರೆ ಈಗ ಇದೇ ಒಂದು ಆದರ್ಶ ರೂಪವನ್ನ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಮಾಡಕ್ ಹೊರಟ್ರೆ ನಾವು ಏನ್ ಮಾಡ್ಬೇಕು ನೋಡಿ, ವಿಶೇಷ ಏನಿಲ್ಲ, ಎಗೆ 0 ಕೊಟ್ಬಿಡೋಣ. ಎಗೆ 0 ಕೊಟ್ಬಿಟ್ರೆ ಏನಾಗುತ್ತೆ, ಎ ತೆಗೆದ್ಬಿಟ್ವಿ ನಾವು ಅಂತಂದ್ರೆ ಆಗ ನಮ್ಗೆ ಒಂದೇ ಒಂದು ಚರಾಕ್ಷರ ಉಳ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ನಾನು ಅದೇ ಸಮೀಕರಣ ತಗೊಂಡಿದ್ದೀನಿ, y + 2 = 0. ಈಗ ಇದನ್ನ ಏನ್ ಮಾಡೋಣ, ನಾವು ಈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಬಳಸಿದಂತಹ ಆದರ್ಶ ರೂಪವನ್ನೇ ಬಳಸ್ಕೊಂಡ್ಬಿಟ್ಟು ಲೆಕ್ಕವನ್ನ ಮಾಡ್ಕೊಂಡ್ಬಿಡೋಣ. ಏನಂದ್ರೆ ax + by = 0 ಅಂತ. ನೋಡಿ, ಇವಾಗ ಅರ್ಥ ಆಗುತ್ತೆ ನಮ್ಗೆ. x ಹಾಗೆ ಇರ್ಲಿ, y ಏನ್ ಮಾಡ್ತಾ ಇದೀವಿ ನಾವು, b ಗೆ 1 ಅಂತ ವ್ಯಾಲ್ಯೂ ಕೊಟ್ಕೊಂಡ್ವಿ ಅಲ್ವಾ. ಯಾಕಂದ್ರೆ ನಮ್ಗೆ ಬೆಲೆ ಗೊತ್ತಾಗ್ಬಿಟ್ಟಿದೆ, y ಬೆಲೆ 2 ಅಂತ. ಹಾಗಾಗಿ ಬಿ ವ್ಯಾಲ್ಯೂ ಚೇಂಜ್ ಆಗಕ್ ಬರೋದೇ ಇಲ್ಲ, 1 ಬರ್ಬೇಕು ಅಲ್ವಾ, ಸಹಗುಣಕ 1. ಆದ್ರೆ ಈ x ನೋಡಿ, ವಿಶೇಷವಾಗಿ a ಬೆಲೆ 0 ಆಗಿರೋದ್ರಿಂದ x ಗೆ ನೀವು ಯಾವ ಬೆಲೆ ಬೇಕಾದ್ರೂ ಕೊಟ್ಕೊಂಡು ಹೋಗಿ. ಈಗ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ, x ಗೆ ಯಾವ ಬೆಲೆ ಕೊಟ್ಕೊಂಡು ಹೋದ್ರೂ ನಡೆಯುತ್ತೆ. ಯಾಕಪ್ಪ ಅಂದ್ರೆ a ಬೆಲೆ 0. ಹಾಗಾಗಿ ನಾವ್ ಹೇಳ್ತಾ ಇರೋದು y is independent of x. x ಗೆ ಯಾವ ಬೆಲೆಯನ್ನು ಬೇಕಾದ್ರೂ ಕೊಡ್ಬೋದು. ಹಾಗಾಗಿ ನಾವು ಪ್ಲಾಟ್ ಮಾಡಿದ ಗ್ರಾಫು ಸರಿಯಾಗಿದೆ. ಇನ್ನೊಂದು ಉದಾಹರಣೆ ತಗೊಂಡ್ಬಿಡೋಣ. ಇಲ್ಲಿ x ನ ಚರಾಕ್ಷರ ತಗೊಂಡಿದ್ದೀನಿ. ಇಲ್ಲಿ ಕೂಡ ನಾವು ತಗೊಳಕ್ ಹೋದ್ರೆ x ಗೆ ನಿರ್ದಿಷ್ಟ ಬೆಲೆ ಇದೆ, ಏನಂದ್ರೆ 2 ಅಂತ. ಹಾಗಾಗಿ ನಾವೇನ್ ಮಾಡ್ಬಿಡೋಣ, y ಗೆ ನಮ್ಗೆ ಇಷ್ಟ ಬಂದಿದ್ದ ಬೆಲೆಯನ್ನ ಕೊಟ್ಕೊಳ್ಳೋಣ. x ಗೆ ನಿರ್ದಿಷ್ಟವಾಗಿ 2 ಅನ್ನೋ ಬೆಲೆಯನ್ನ ತಗೊಂಡ್ರೆ ಈಗ ನಾವು ಗ್ರಾಫ್ ಪ್ಲಾಟ್ ಮಾಡೋಣ. ಪ್ಲಾಟ್ ಮಾಡಿದ್ರೆ ನೋಡಿ, x = 2 ಅನ್ನುವಂತಹ ರೇಖೆ y ಅಕ್ಷಕ್ಕೆ ಸಮಾನಾಂತರವಾಗಿ ಬರುತ್ತೆ. ಇದನ್ನ ಕನ್ಸಾಲಿಡೇಟ್ ಮಾಡಿಬಿಟ್ರೆ ನಾವು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇದ್ದಾಗ ಮಾತ್ರ ನಮಗೆ ಸಮೀಕರಣದ ನಕ್ಷೆಯ ಮೇಲೆ ಹಾಕಿದಾಗ x ಅಥವಾ y ಅಕ್ಷಕ್ಕೆ ಸಮಾನಾಂತರವಾಗಿರುವಂತಹ ಅಡ್ಡ ರೇಖೆ ಅಥವಾ ಲಂಬ ರೇಖೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವೇನ್ ಮಾಡ್ತೀವಿ, x ಅಕ್ಷದ ಸಮೀಕರಣ y = 0, y ಅಕ್ಷದ ಸಮೀಕರಣ x = 0 ಅಂತ ಹೇಳ್ತೀವಿ. ಈ ಒಂದು ಕಾರಣದಿಂದಾನೇ ಅದನ್ನ ಹೇಳ್ತೀವಿ. ಹಾಗಾಗಿ ಇದನ್ನ ಸರಳ ರೇಖಾತ್ಮಕ ಸಮೀಕರಣ, ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಇನ್ನು ಅದಲ್ದಲೆ ಏನಾದ್ರೂ 2 ಚರಾಕ್ಷರವುಳ್ಳ ತಗೊಂಡ್ಬಿಟ್ರೆ ನಮಗೆ ಗೊತ್ತೇ ಇದೆ, ಇಲ್ಲಿ x ಮತ್ತೆ y ಯಾವುದೇ ಬೆಲೆಯನ್ನ ಪಡ್ಕೋಬಹುದು. ಅನಂತವಾದಂತಹ ಬೆಲೆಗಳಿದೆ x ಮತ್ತೆ y ಗೆ. ಎಷ್ಟು ಸೆಟ್ ಆಫ್ ಸೊಲ್ಯೂಷನ್ಸ್ ತಗೊಳಕ್ ಹೋದ್ರೆ ಎಷ್ಟು ಸೆಟ್ ಆಫ್ ಸೊಲ್ಯೂಷನ್ ಬೇಕಾದ್ರೂ ನೀವು ಕೊಡ್ಬಹುದಾಗಿದೆ. ಹಾಗಾಗಿ ಗ್ರಾಫ್ ಹಾಕಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ x ಅಥವಾ y ಅಕ್ಷಕ್ಕೆ ಸಮಾನಾಂತರವಾದಂತಹ ಸರಳ ರೇಖೆಗಳು ಬರೋದಿಲ್ಲ, ಬದಲಾಗಿ ಬೇರೆ ಬೇರೆ ರೀತಿ ಬರುತ್ತೆ. ಹಾಗಾದ್ರೆ 3 ಚರಾಕ್ಷರ ತಗೊಂಡ್ರೆ ಏನಾಗುತ್ತೆ ನೋಡಿ, 3 ಚರಾಕ್ಷರ ತಗೊಂಡ್ರೆ ಇನ್ನೂ ಮಜಾ ಬರುತ್ತೆ. ಅಲ್ಲಿ ಪ್ಲೇನ್ ಬರುತ್ತೆ, ಒಂದು ಸಮತಲ ಬರುತ್ತೆ. ಅದನ್ನ ಕೂಡ ನೀವು ಪ್ರಯತ್ನ ಮಾಡಿ ನೋಡಬಹುದು. ಇನ್ನ ನಮ್ಗೆ ಇದೆಲ್ಲ ಅಲ್ಲ ಚಾಲೆಂಜು. ನಮ್ಗಿರೋ ಚಾಲೆಂಜು ಈ ಸಮೀಕರಣವನ್ನ ಬಿಡಿಸೋದು ಹೇಗೆ ಅನ್ನೋದೇ. ಯಾಕಂದ್ರೆ ಮಗು
ಸರಳವಾಗಿ ಸಮೀಕರಣವನ್ನ ಬಾಯಲ್ಲಿ ಬಿಡಿಸುವಂತಹ ಲೆಕ್ಕಗಳನ್ನ ಬಿಡಿಸಾಕ್ಬಿಡುತ್ತೆ. ಆದ್ರೆ ಸಮೀಕರಣವನ್ನ ಬಿಡಿಸೋ ಲೆಕ್ಕ ಬಂದಾಗ ತುಂಬಾ ಗೊಂದಲಕ್ಕೀಡಾಗುತ್ತೆ. ಇದು ನಾವೆಲ್ಲರೂ ನಮ್ಮ ತರಗತಿಗಳಲ್ಲಿ ತುಂಬಾ ಅನುಭವಿಸಿರ್ತೀವಿ ಇದನ್ನ. ಇಲ್ಲಿ 2 ವಿಧಾನಗಳಿಂದ ನಾವು ಸಮೀಕರಣವನ್ನ ಬಿಡಿಸೋದನ್ನ ಮಗುವಿಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿರ್ತೀವಿ. ಆದ್ರೆ ಮತ್ತೊಮ್ಮೆ ಇಲ್ಲಿ ಪರಿಚಯ ಮಾಡಿಕೊಡ್ಬೇಕಾದಂತ ಅನಿವಾರ್ಯತೆ ನಮ್ಗಿರುತ್ತೆ, ಯಾಕಂದ್ರೆ ಕಾನ್ಸೆಪ್ಟ್ ಡೆವಲಪ್ ಮಾಡ್ಬೇಕಾಗತ್ತೆ. ಮೊದಲನೇ ವಿಧಾನ ಬಂದು ಇನ್ವರ್ಸ್ ಆಪರೇಷನ್ ಮೆಥಡ್, ವಿಲೋಮ ಕ್ರಿಯೆ ಪದ್ಧತಿ. ನಮ್ಗೆಲ್ಲ ಗೊತ್ತೇ ಇದೆ. ಇದನ್ನ ನಾವು ಬ್ಯಾಲೆನ್ಸಿಂಗ್ ಮೆಥಡ್ ಅಂತ ಕೂಡ ಸುಲಭವಾಗಿ ಹೇಳ್ಬಿಡ್ತೀವಿ, ಸಮತೋಲನ ವಿಧಾನ. ಇದು ಎಲ್ಲ ಒಂದೇ ಮೆಥಡ್ಗೆ ಉಪಯೋಗಿಸಿರುವಂತ ಬೇರೆ ಬೇರೆ ಹೆಸರುಗಳು. ಇನ್ನೊಂದು ನಾವು ನಿತ್ಯ ಬಳಸ್ತಾ ಇರುವಂತಹ ಮೆಥಡ್ ಟ್ರಾನ್ಸ್ಪೋಸ್ ಮೆಥಡ್ ಅಥವಾ ಸ್ಥಳಾಂತರ ವಿಧಾನ ಅಂತ ಕರಿತೀವಿ. ಈ ಟ್ರಾನ್ಸ್ಪೋಸ್ ವಿಧಾನ ನಮ್ಗೆಲ್ಲ ತಿಳಿದಿರೋ ತರ ಇನ್ವರ್ಸ್ ಆಪರೇಷನ್ ಮೆಥಡ್ ಇಂದಾನೇ ಬಂದಿರುವಂಥದ್ದು. ಯಾವ ಮಗು ಇನ್ವರ್ಸ್ ಆಪರೇಷನ್ ಮೆಥಡ್ ಅನ್ನ ಅಥವಾ ವಿಲೋಮ ಕ್ರಿಯೆ ಪದ್ಧತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೋ, ಅಥವಾ ಯಾವ ಮಗು ಸಮೀಕರಣಗಳ ಬ್ಯಾಲೆನ್ಸ್ ಮಾಡೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳುತ್ತೋ, ಆ ಮಗುಗೆ ಮುಂದಿನ ದಿನಗಳಲ್ಲಿ ಸ್ಥಳಾಂತರ ಮಾಡೋದು ತುಂಬಾ ಸುಲಭವಾಗಿ ಪಟಪಟ ಅಂತ ಮಾಡ್ತಾರೆ. ಯಾಕಂದ್ರೆ ನೀವು ನೋಡಿರ್ಬೋದು, ನಮಗೂ ಅಷ್ಟೇ ಕಾಲೇಜ್ ಲೆವೆಲ್ ಅಲ್ಲಿ ಅಥವಾ ಸ್ಕೂಲ್ ಲೆವೆಲ್ ಅಲ್ಲಿ ಇದಾಗಿರುತ್ತೆ. ಟೀಚರ್ ಏನಾರು 2-3 ಸ್ಟೆಪ್ ಬಿಟ್ಟು ಮುಂದಕ್ಕೆ ಹೋದ್ರೆ ಅವ್ರು ಏನ್ ಮಾಡಿದ್ರು ಅಂತಾನೆ ಗೊತ್ತಾಗಿರಲ್ಲ. ಎಲ್ಲಿಂದ ಮಾಡಿದ್ರೆ ಮಿಸ್ ಇನ್ನೊಂದ್ಸಲಿ ಹೇಳಿ ಮಿಸ್ ಅಂತ ಮಕ್ಕಳು ಮತ್ತೆ ಮತ್ತೆ ಕೇಳೋಂತಹ ಸಂದರ್ಭಗಳನ್ನ ನಾವು ಅನೇಕ ಸಲ ನೋಡಿದೀವಿ. ಅದ್ ಯಾಕೆ ಹಂಗಾಗಿರುತ್ತೆ ಅಂದ್ರೆ, ಪಾಪ ಮಕ್ಕಳಿಗೆ ಈ ಇನ್ವರ್ಸ್ ಆಪರೇಷನ್ ಮೆಥಡ್ ಏನಿದೆ ಇದು ಸ್ವಲ್ಪ ಗೊಂದಲ ಆಗಿರುತ್ತೆ, ಕಾನ್ಸೆಪ್ಟ್ ಸರಿಯಾಗಿ ಡೆವಲಪ್ ಆಗಿರಲ್ಲ. ಹಾಗಾಗಿ ಸ್ಥಳಾಂತರ ವಿಧಾನದಲ್ಲೂ ಮತ್ತೆ ಗೊಂದಲ ಆಗತ್ತೆ. ಈ ಇನ್ವರ್ಸ್ ಆಪರೇಷನ್ ಮೆಥಡ್ ಮತ್ತೆ ಸಮತೋಲನ ವಿಧಾನ ಅಂತ ಏನ್ ಕರಿತೀವಿ, ಇದ್ರಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ, ಒಂದು ಸಮೀಕರಣವನ್ನ ತಗೊಂಡು ಸಮೀಕರಣದ ಎರಡೂ ಬದಿಗೂ ಯಾವ್ದಾದ್ರೂ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಬಹುದು. ಎರಡೂ ಬದಿಗೂ ಯಾವ್ದಾದ್ರೂ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕಳಿಬಹುದು. ಹಾಗೆ ಸಮೀಕರಣದ ಎರಡೂ ಬದಿಗಳಿಗೂ ಅಂದ್ರೆ ಫಾರ್ ಬೋತ್ LHS and RHS we can multiply that by a particular number or a constant ಅಥವಾ ಲಿಟರಲ್ ವೇರಿಯೇಬಲ್ ಇಂದ ಕೂಡ ಗುಣಿಸಬಹುದು ಅಂತ. ಇಲ್ಲಿ ಯಾಕೆ ವಿಶೇಷವಾಗಿ 5 ತಗೊಂಡಿದ್ದೀರಾ, 3 ತಗೋಬೋದಾಗಿತ್ತಲ್ಲ ಅಂದ್ರೆ, ನಾನಿಲ್ಲಿ ಹೇಳಕ್ ಹೊರಟಿರೋದು 3 ತಗೊಳ್ಳೋದು ನಮ್ ಕನ್ವೀನಿಯನ್ಸ್, ವೈನ ಬೆಲೆಯನ್ನ ಕಂಡುಹಿಡಿಯಕ್ಕೋಸ್ಕರ. ಆದ್ರೆ 3 ತಗೋಬೇಕಾ, 4 ತಗೋಬೇಕಾ, ಅರ್ಧನೇ ತಗೋಬೇಕಾ, ಎಮ್ಮೆ ತಗೋಬೇಕಾ, ಎಕ್ಸ್ ತಗೋಬೇಕಾ ಅಂತ ಮಗುವಿನ ಗೊಂದಲ ಏನಿರುತ್ತಲ್ಲ, ಇದನ್ನ ಒಂದು ಆರ್ಬಿಟ್ರರಿ ವ್ಯಾಲ್ಯೂ ತಗೊಂಡು ಹೇಳ್ಬಹುದು ಅನ್ನೋದನ್ನ ಹೇಳಲಿಕ್ಕೋಸ್ಕರ. ಇಲ್ಲಿ ಯಾವ್ದಾದ್ರೂ ಆಗ್ಬೋದು, ಎಡ ಮತ್ತು ಬಲಭಾಗ ಎರಡಕ್ಕೂ ಆ ಕ್ರಿಯೆಯನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು. ಅದರ ಜೊತೆಗೆ ಮತ್ತೊಂದು ಸ್ಪಷ್ಟೀಕರಣ ನೀಡಬೇಕು. ಭಾಗಿಸೋವಾಗ ನಾವು 0ಇಂದ ಭಾಗಿಸುವಂತಿಲ್ಲ. ಹಾಗೇನೆ ಗುಣಿಸೋವಾಗ 0ಇಂದ ಗುಣಿಸಿದ್ರೆ ಅವ್ಯಕ್ತ ಪದದ ಬೆಲೆನೇ ನಮ್ಗೆ ತಿಳಿಯೋದಿಲ್ಲ. ಆ ಎರಡನ್ನ ನಾವು ತುಂಬಾ ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳ್ಬೇಕಾಗತ್ತೆ. ಅಂದ್ರೆ ಮತ್ತೊಮ್ಮೆ ಇಲ್ಲಿ ಸಮಪ್ ಮಾಡಿದೀನಿ. ಸಮಾನಾಂಶಗಳನ್ನ ಕೂಡಬಹುದು, ಸಮಾನಾಂಶಗಳನ್ನ ಕಳಿಬಹುದು, ಹಾಗೆ ಸಮಾನಾಂಶಗಳಿಂದ ಗುಣಿಸಬಹುದು ಮತ್ತು ಸಮಾನಾಂಶಗಳಿಂದ ಭಾಗಿಸಬಹುದು, 0ಯನ್ನ ಹೊರತುಪಡಿಸಿ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಈ ಸಮತೋಲನ ವಿಧಾನನ ನೋಡಿದಾಗೆಲ್ಲ ಸ್ವಯಂ ಸಿದ್ಧಗಳು ನಮ್ಗೆ ನೆನಪಾಗುತ್ತೆ, ಆಕ್ಸಿಯಮ್ಸ್. ಎಷ್ಟ್ ಚೆನ್ನಾಗಿ ನಾವು ಹೇಳೋವಾಗ ಹೇಳ್ಬಿಡ್ತೀವಿ, ಇದು ಗಣಿತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ವಿಷಯಗಳಿಗೂ ಅನ್ವಯ ಆಗುತ್ತೆ, ನಿತ್ಯ ಜೀವನದಲ್ಲಿ ಅನ್ವಯ ಆಗುತ್ತೆ ಇತ್ಯಾದಿಗಳನ್ನ ಹೇಳ್ತೀವಿ. ಏನಂದ್ರೆ ಈಗ 8ನೇ ತರಗತಿಯಲ್ಲಿ ಮಗು ಇದನ್ನ ಕಲ್ತಿರೋದಿಲ್ಲ, 9ನೇ ತರಗತಿಯಲ್ಲಿ ಹೇಳ್ಕೊಡ್ತೀವಿ. ಆದ್ರೆ ಇದನ್ನ ಹಾಗೆ ಹೇಳ್ಬೇಕಾದ್ದಿಲ್ಲ. ನೋಡಿ, ಒಂದಕ್ಕೊಂದು ಸಮಾನಾಂಶವಾಗಿರುವ ಅಂಶಗಳಿಗೆ ಸಮಾಂಶಗಳನ್ನು ಕೂಡಿದಾಗ ಮೊತ್ತಗಳು ಸಮವಾಗಿರುತ್ತದೆ ಅಂತ ನಾವೇನ್ ಹೇಳ್ತೀವಿ. ಇದನ್ನ ಎರಡೂ ಬದಿಗೆ ಸಮಾನಾಂಶಗಳನ್ನು ಕೂಡಬಹುದು ಅನ್ನುವಾಗ್ಲೇನೆ ಹೇಳ್ಬಹುದು. ಹಾಗೆ ಸಮೀಕರಣದ ಎರಡೂ ಬದಿಯಿಂದಲೂ ಸಮಾನಾಂಶಗಳನ್ನು ಕಳಿಬಹುದು ಅಂತ ಹೇಳಿದಾಗ, ಒಂದಕ್ಕೊಂದು ಸಮನಾಗಿರುವ ಅಂಶಗಳಿಂದ ಸಮ ಅಂಶಗಳನ್ನ ಕಳೆದಾಗ ವ್ಯತ್ಯಾಸಗಳು ಸಮನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಇದರ ಅನ್ವಯವನ್ನ ನಾವು ಮುಂಚಿತವಾಗೇ ಸಮೀಕರಣಗಳಲ್ಲಿ ಮಾಡ್ಕೊಂಡಿರ್ತೀವಿ. ಅದನ್ನ ಮಗುವಿಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬಹುದು.
ನೆನ್ಪಿಡ್ಬೇಕಾದ್ದು ಅಥವಾ ಮಕ್ಕಳು ಹೇಗೆ ನೆನ್ಪಿಟ್ಕೋತಾರೆ ಅಂತ ಹೇಳಿದ್ರೆ, ಪ್ಲಸ್ನ ಬಲಕ್ಕೆ ಕಳಿಸಿದ್ರೆ -3 ಆಗುತ್ತೆ, -5 ಬಲಕ್ಕೆ ಕಳಿಸಿದ್ರೆ +5 ಆಗುತ್ತೆ, ಆಮೇಲೆ 2ರಿಂದ ಗುಣಿಸಿದ್ರೆ ಭಾಗಿಸ್ಬೇಕಾಗತ್ತೆ, 5ರಿಂದ ಭಾಗಿಸಿದ್ರೆ ಗುಣಿಸ್ಬೇಕಾಗತ್ತೆ, ಈ ತರ ನೆನ್ಪಿಟ್ಕೋತಾರೆ. ಅಂದ್ರೆ ಮಕ್ಕಳು ನೆನ್ಪಿಟ್ಕೊಳ್ಳುವಂತಹ ರೀತಿಯನ್ನ ನಾನು ಈ ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅವರು ನೆನ್ಪಿಟ್ಕೊಂಡಾಗ ರೂಟ್ ಲರ್ನಿಂಗ್ ಆದ್ರೆ ಸ್ವಲ್ಪ ಗೊಂದಲಗಳಾಗುತ್ತೆ. ಹಾಗಾಗಿ ನಾವು ಇದನ್ನ ಕೆಲವು ಚಟುವಟಿಕೆ ಮುಖಾಂತರ ಹೇಳ್ಕೊಡ್ಬೇಕಾಗಿದ್ದು ಅನಿವಾರ್ಯತೆ ನಮ್ಗೆ ಬಂದ್ಬಿಡುತ್ತೆ. ಏನೇನ್ ಚಟುವಟಿಕೆ ಮಾಡ್ಬೋದು ಅಂದ್ರೆ ಬ್ಯಾಲೆನ್ಸಿಂಗ್ ಆಕ್ಟಿವಿಟಿ, ಇದೆಲ್ಲ ಸುಮಾರು ನಮಗೆ ಗೊತ್ತೇ ಇದೆ. ಆದ್ರೂ ಒಮ್ಮೆ ಒಂದ್ಸಲಿ ಚರ್ಚೆ ಮಾಡ್ಕೊಂಡ್ಬಿಡೋಣ. ಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಅಥವಾ ಸಾಲ್ವ್ ವಿತ್ ಆಲ್ಜಿಬ್ರಾಯಿಕ್ ಟೈಲ್ಸ್ ಇರ್ಬೋದು, ಲ್ಯಾಬ್ ಆಕ್ಟಿವಿಟಿ, ಸ್ವಲ್ಪ ಈಕ್ವೇಶನ್ಸ್ ನಲ್ಲಿ ಆಡುವಂಥದ್ದನ್ನ ಎಲ್ಲ ನಾವು ಇಲ್ಲಿ ಡಿಸೈನ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೋದು. ಆ ತರ ಹೇಳ್ಕೊಡುವಂತಹ ಒಂದು ಸಣ್ಣದೊಂದು ವಿಡಿಯೋ ಇದೆ. ವಿಡಿಯೋವನ್ನ ನಂತರದಲ್ಲಿ ನೋಡೋಣಂತೆ ನಾವು. ಮೌಸ್ ಬರ್ಸೋದೆ, ಮೌಸ್ ಬರ್ತಾ ಇಲ್ಲ ಸರ್. ಮೌಸ್ ಬರ್ತಾ ಇಲ್ವಾ? ಪಾಯಿಂಟ್ ಬಿಡು ನನಗೆ. ಇದನ್ನ ನೋಡಿದ್ವಿ. ಇಲ್ಲಿ ನಾವು ಮಕ್ಕಳಿಗೆ ತಕ್ಕಡಿಯನ್ನ ಪರಿಚಯ ಮಾಡ್ಕೊಡ್ತಿರ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಒಂದ್ ಕಡೆಗೆ 2 ಬುಟ್ಟನ್ನ ಹಾಕ್ತಾ ಇದ್ದೀನಿ. ತಕ್ಕಡಿ ಸಮತೋಲನ ಆಗಿಲ್ಲ ಅನ್ನೋದು ನನ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ಮತ್ತೊಂದ್ ಕಡೆಗೆ ಹಾಕಿದ್ರೆ ಸಮತೋಲನಗೊಳ್ಳುತ್ತೆ ಅನ್ನೋದು ನಮ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಹಾಗೇನೆ ಒಂದ್ ಕಡೆ ಒಂದ್ ಬುಟ್ಟನ್ನ ತೆಗೆದ್ರೆ ತಕ್ಕಡಿ ತನ್ನ ಸಮತೋಲನ ಕಳ್ಕೊಳ್ಳುತ್ತೆ ಅಂತ ಗೊತ್ತು. ಹಾಗಾಗಿ ನಾನು ಏನ್ ಮಾಡ್ಬೇಕು, ಇನ್ನೊಂದ್ ಕಡೆನು ಇನ್ನೊಂದು ಬೊಟ್ಟನ್ನ ತೆಗಿಬೇಕು ಅಂತ ನಮ್ಗೆ ತಿಳಿದಿದೆ. ಇನ್ನ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ, ನಾನು ಕೂಡಿದ್ದು 2 ಕಡೆಗಳಿಗೂ ಕೂಡಿದೆ, ಹಾಗೆ ಕಳೆದಿದ್ದು 2 ಕಡೆನೂ ಕಳದೆ. ಹಾಗೇನೆ ಗುಣಿಸೋದನ್ನ ತಗೊಳ್ಳಿ, ಒಂದ್ ಕಡೆ 3 ಪಟ್ಟು ಮಾಡಿದ್ರೆ ನಾನು ಮತ್ತೊಂದ್ ಕಡೆ ಕೂಡ 3 ಪಟ್ಟು ಮಾಡ್ಬೇಕು. ಇದು ಕಂಪಲ್ಸರಿ, ಇಲ್ಲದಿದ್ರೆ ಆಗೋದಿಲ್ಲ. ಹಾಗೇನೆ ಭಾಗಿಸೋದನ್ನ ಕಲ್ಪನೆ ಕೊಡೋದು ಹೇಗೆ ಅಂದ್ರೆ, 2 ಕಡೆನೂ 4 ಬೊಟ್ಟನ್ನ ಹಾಕ್ತೀನಿ. ಒಂದ್ ಕಡೆ ನಾನು ಕೆಲವು ಬೊಟ್ಟುಗಳನ್ನ ತೆಗೆದ್ರೆ, ಅಂದ್ರೆ ಭಾಗ ಮಾಡ್ಕೊಂಡ್ರೆ 2 ಭಾಗ ಮಾಡಿದೀನಿ, ಇನ್ನೊಂದ್ ಕಡೆನೂ 2 ಭಾಗ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆಗ ನಾನು ಒಂದ್ ಕಡೆ ಒಂದ್ ಭಾಗವನ್ನ ತೆಗೆದ್ಬಿಟ್ರೆ ಸಮತೋಲನ ಹೋಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ಬೇಕು, ಇನ್ನೊಂದ್ ಕಡೆನೂ 2 ಬೊಟ್ಟನ್ನ ತೆಗಿಬೇಕು, ಅಂದ್ರೆ ಭಾಗ ಮಾಡ್ಬೇಕು. ಅರ್ಧ, ಈ ಒಂದ್ ಕಡೆ ಅರ್ಧ ಮಾಡಿದ್ಮೇಲೆ ಮತ್ತೊಂದ್ ಕಡೆನೂ ಅರ್ಧ ಮಾಡ್ಬೇಕು. ಅಂದ್ರೆ ನಾನು ಏನ್ ಮಾಡಿದೆ, ಯಾವುದೇ ಕ್ರಿಯೆಯನ್ನ ಮಾಡುವಾಗ 2 ಬದಿಗೂ ಸಮಾನ ಮೂಲ ಕ್ರಿಯೆಯನ್ನ ಮಾಡ್ಬೇಕು. ಕೂಡ್ಬೇಕು, ಕಳಿಬೇಕು, ಅಥವಾ ಗುಣಿಸ್ಬೇಕು, ಅಥವಾ ಭಾಗಿಸೋದು 2 ಕಡೆಗೂ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ಬೇಕು. ಹಳ್ಳಿ ಮಕ್ಳಿಗಾದ್ರೆ ಅಥವಾ ಈ ತರ ತಕ್ಕಡಿಯನ್ನ ಉಪಯೋಗಿಸಿರೋ ಮಕ್ಳಿಗಾದ್ರೆ ಇದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಡಿಜಿಟಲ್ ತಕ್ಕಡಿ ಮಕ್ಕಳಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ
ಇಲ್ಲಿ ಗೊತ್ತಿಲ್ದಲೇ ಇರೋ ವಸ್ತು ಹಾಕಿದ್ರೆ ಏನ್ ಮಾಡೋದು ಅಂತಂದ್ರೆ, ನೋಡಿ ಗೊತ್ತಿಲ್ದಲೇ ಇರುವಂತಹ ವಸ್ತು ಅಂದಾಗ ನಾನು ಚೀಲವನ್ನ ತೆಗೆದುಕೊಂಡಿದ್ದೀನಿ. ಆ ಚೀಲವನ್ನ ನಾನು ಏನಂತ ಬೇಕಾದ್ರೂ ಸೂಚಿಸ್ತೀನಿ. ಇಲ್ಲಿ ನಾನು ಕ್ವೆಶ್ಚನ್ ಮಾಡ್ತೀನಿ, ಒಂದು ಕ್ವೆಶ್ಚನ್ ಮಾಡಿ ನಂಗೆ ಗೊತ್ತಿಲ್ಲ, ಆ ಗೊತ್ತಿಲ್ಲ ಅನ್ನೋದಕ್ಕೆ ನಾನು ಎಕ್ಸ್ ಅಂತ ಇಟ್ಕೊತೀನಿ ಅಂತ ಹೇಳ್ಬೇಕಾಗತ್ತೆ. ಎಕ್ಸ್ ತಗೊಂಡ್ರೆ ಅದು ಕೂಡ ಮತ್ತೊಂದು ಎಕ್ಸ್ ಆಗುತ್ತೆ. ಅವರಿಗೂ ಸಮಾನವಾದದ್ದನ್ನು ಹಾಕಿದಾಗ ಮಾತ್ರ ಅಲ್ಲಿ ಸಮೀಕರಣ ಸಮತೋಲನ ಅಂತ ಗೊತ್ತಾಗ್ಬೇಕು. ಇದನ್ನ ನಾವು ಸಮೀಕರಣಗಳನ್ನ ಬಳಸ್ಕೊಂಡು ಕೂಡ ತೋರಿಸಬಹುದು. ಹೇಗೆ ನೋಡೋಕೆ ಒಂದು ಸಮೀಕರಣ 2x + 4 = 10 ಅನ್ನುವಂತಹ ಸಮೀಕರಣವನ್ನ ತಗೊಳ್ಳೋಣ. ಇಲ್ಲಿ ಸಮೀಕರಣ ಸರಿ ಹೊಂದೋ ರೀತಿ ನಾನು ವಸ್ತುಗಳನ್ನು ಹಾಕ್ಬೇಕು. ಏನ್ ಮಾಡಿದೆ, 2x ಅಂತ ತಗೊಂಡಿದ್ದೀನಿ, ಎಡಬದಿಗೆ 2x ಇದ್ದೀನಿ, ಬಲಬದಿಗೆ ಏನ್ ಮಾಡ್ತಾ ಇದ್ದೀನಿ, 10 ಬೇಕು, 10 ಹಾಕ್ತಾ ಇದ್ದೀನಿ. ನೋಡಿ 1 2 3 4 9 10 ಬಿಲ್ಲೆಗಳನ್ನ ಹಾಕ್ತೀನಿ. ಸಮೀಕರಣ ಸಮತೋಲನ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಒಂದ್ ಕಡೆ 2x ಇನ್ನೊಂದ್ ಕಡೆ 10 ಆಗ್ತದೆ. ಏನಾಗ್ತದೆ ಅಂದ್ರೆ ಇಲ್ಲಿ ಸಮೀಕರಣ 2x + 4 ಹಾಗಾಯ್ತು. ಇಲ್ಲಿ 2x + 4 ಇಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಮಗು ಕಣ್ಣಾದ ಸಮೀಕರಣವನ್ನು ಅವಕಾಶ ಕೊಡ್ತಾ ಇದೆ. ಯಾವಾಗ್ಲೂ ಬರೀ ಲೆಕ್ಕ ಮಾಡು ಅನ್ನೋಕ್ಕಿಂತ ಒಂದು ಕಾಣಿಸುತ್ತೆ 2x + 4 ಅಂತ ಆಗುತ್ತೆ. ಏನ್ ಕಂಡುಹಿಡಿಬೇಕು ಅಂತ ಮಗು ಚೆನ್ನಾಗ್ ಗೊತ್ತಾಗುತ್ತೆ. ನನ್ನ ಚೀಲದಲ್ಲಿ ಏನಿದೆ, ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಹಾಗಾಗಿ ಅದಲ್ಲೇ ಉಳಿಸ್ಕೊಂಡು ಏನ್ ಮಾಡ್ತೇನೆ, 4 ಫಸ್ಟ್ ತೆಗಿತೇನೆ. ಸಮೀಕರಣ ಸಮತೋಲನ ಆಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಬಲಭಾಗದಲ್ಲೂ 4 ತೆಗಿಬೇಕು. ಸಮೀಕರಣ ಸಮತೋಲನ ಆಗ್ಬೇಕು ಅಂದ್ರೆ ಆಗುತ್ತೆ. ಹಾಗಾಗಿ ಏನಾಯ್ತು, 2x 6 ಅಂತ ಆಯ್ತು ಅಲ್ವಾ. ಅಂದ್ರೆ ಕಣ್ಣಲ್ಲಿ ನೋಡುವಂತಹ ಇಲ್ಲಿ 2x ನ 2 ಭಾಗ ಮಾಡಿದ್ರೆ x + x ಅಂತ. ಇಲ್ಲಿ ಏನ್ ಮಾಡ್ತೆ, 6ನ 2 ಭಾಗ ಮಾಡಿದ್ರೆ 3 + 3 ಅಂತ. ನೋಡಿ ಈಗ ಬಿಲ್ಲೆ ಅಂತ ತೆಗೆದ್ರೆ ಇಲ್ಲೂ ಒಂದು x ಅಂತ ತೆಗೆದ. ಹಾಗಾಗಿ ಬಹಳ ಸುಲಭವಾಗಿ x ಬೆಲೆ 3 ಅಂತ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಮ್ಗೆ ನಾನು ನೇರವಾಗಿ ಒಂದು ಸಮೀಕರಣವನ್ನೇ ಬ್ಯಾಲೆನ್ಸ್ 2x + 4 20 ಅಂತ ತಗೊಂಡೆ ನಾನು. ನೋಡಿ ಇಲ್ಲಿ ಏನ್ ಮಾಡ್ಬೋದು ಅಂತ ಮಗು ಹೇಳಿದ್ರೆ ಬಹುಶಃ ಮಗು ಸುಲಭವಾಗಿ ಹೇಳ್ಬಿಡುತ್ತೆ. ಈ ಕಡೆ ವಿತರಣ ಅಂದ್ರೆ ಏನು, -3 ಅಂದ್ರೆ ಎಡಬದಿಯಲ್ಲಿ 3 ಇರ್ಬೇಕು, ಅಥವಾ ಆಡ್ ನೆಗೆಟಿವ್ -3 ಅಂತ ಹೇಳ್ಬೋದು. ಏನಾಗುತ್ತೆ ಅಂದ್ರೆ x ಹಾಗೆ ಸಂಖ್ಯೆಯಲ್ಲಿ 3 ತೆಗೆದು ಚೆನ್ನಾಗಿ ಅರ್ಥ ಆಗುತ್ತೆ. ಆವಾಗ ಅದು ಸುಲಭವಾಗಿ ಹೇಳ್ಬಿಡುತ್ತೆ 18 ಬರುತ್ತೆ ಅಂತ. 2x 18 ಆಯ್ತು. 2x ಅಂದ್ರೆ ಏನು, x + x x + x ಅಂತ ತಗೊಂಡ್ರೆ ಆವಾಗ x ನ ಬೆಲೆ x ಬೆಲೆ 9 ಅಂತ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಈ ರೀತಿ ಸ್ನೇಹಿತರೆ ಕೆಲವು ಚಟುವಟಿಕೆಗಳನ್ನ ನಾವು ಸುಲಭವಾಗಿ ಡಿಸೈನ್ ಮಾಡ್ಕೋಬಹುದು. ಡಿಸೈನ್ ಮಾಡಿಕೊಂಡು ನಾವು ಮಕ್ಕಳಿಗೆ
ಸಮೀಕರಣಗಳನ್ನ ಕಾಂಕ್ರೀಟ್ ಆಗಿ ಅಂದ್ರೆ ಬರೀ ಮೂರ್ತ ರೂಪದಲ್ಲಿ ತೋರಿಸುವಂತಹ ಒಂದು ಅವಕಾಶ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಬೀಜಗಣಿತ ಅಂದ್ರೆ ಅಮೂರ್ತವಾದದ್ದು. ಈಗ ದೇವ್ರಿದಾನೆ, ಇಂಟರ್ನೆಟ್ ಇದೆ, ಎಲ್ಲಿದೆಯೋ ಗೊತ್ತಿಲ್ಲ, ಆದ್ರೆ ಕೆಲಸ ನಿರ್ವಹಿಸುತ್ತೆ. ಆ ತರ ಈ ಆಲ್ಜಿಬ್ರಾದಲ್ಲಿ ಎಕ್ಸ್ ಯಾವ್ದೋ, ವೈ ಯಾವ್ದೋ, ಎ ಯಾವ್ದೋ, ಬಿ ಯಾವ್ದೋ ಆಗ್ದಲೆ ಸ್ವಲ್ಪ ಮಗು ಹತ್ರಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದಕ್ಕೆ ಫೆಟ್ ಸಿಮ್ಯುಲೇಷನ್ಸ್ ಬಹಳ ಚೆನ್ನಾಗಿದೆ. ಇದನ್ನ ತರಗತಿಯ ಕೊನೆಯಲ್ಲಿ ತಗೋತೀನಿ. ಮತ್ತೆ ಸ್ಥಳಾಂತರ ವಿಧಾನ ಮತ್ತೆ ಸಮತೋಲನ ವಿಧಾನ ಮಗುಗೆ ನಾವು ಕಂಪೇರ್ ಮಾಡಿ ತೋರಿಸ್ದ ಹೊರತು ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ. 7ನೇ ಕ್ಲಾಸಲ್ಲಿ ಏನೇ ಕಲ್ತಿದ್ರು 8ನೇ ಕ್ಲಾಸಿಗೆ ಬಂದಾಗ ಇದನ್ನ ಒಮ್ಮೆ ಹೇಳ್ಕೊಡೋದು ಚೆನ್ನಾಗಿರುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಅದು ಅಲ್ಲದೆ ಹಿಂದಿನ ನಮ್ಮ ತರಗತಿಗಳಲ್ಲಿ ಅಂದ್ರೆ ವೆಂಕಟಾಚಲಯ್ಯ ಸರ್ ಅವರು ಬರೆದಂತಹ ಪುಸ್ತಕಗಳಲ್ಲಿ ಇದನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡಿ ಹೇಳಿದ್ರು. ಹಾಗಾಗಿ ನಾವು ಕೂಡ ಇದನ್ನ ಮಾಡ್ತಾ ಇದೀವಿ ಅಂತ ನಾನಾದ್ರೂ ಭಾವಿಸ್ತೀನಿ. ಇಲ್ಲಿ -3 ತಗೊಂಡಿರೋದ್ರಿಂದ ನನ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ನಾನು 3 ಕೂಡ್ಬೇಕು ಅಂತ, +3 ಕೂಡ್ಬೇಕು ಅನ್ನೋದು ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೇನೆ ಅದನ್ನೇ ನಾವು ಸ್ಥಳಾಂತರ ವಿಧಾನದಲ್ಲಿ ಮಾಡುವಾಗ -3 ಈ ಕಡೆಗೆ ಬಂತು, +3 ಆಯ್ತು ಅಂತ ಮಗುಗೆ ಹೇಳ್ಕೊಡ್ತೀವಿ. ಇನ್ನು ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, 3 ಕೂಡಿದ್ರೆ 0 ಬರುತ್ತೆ. ಹಾಗಾಗಿ x ನ ಬೆಲೆ 8. ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಸುಮ್ನೆ ಒಂದ್ಸಲಿ ನೋಡೋಣ ಅಂತ ಹಾಕಿರೋದಷ್ಟೇ. ಹಾಗೇನೇನೆ ಪ್ಲಸ್ ಇರುವಂತಹದ್ದು ಸಮೀಕರಣ ತಗೊಂಡ್ರೆ ಇಲ್ಲಿ 3 ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಐ ಶುಡ್ ಆಡ್ -3 -3 ಕೂಡ್ಬೇಕು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ 3 ಕಳಿಬೇಕು. ಎಲ್ಲಿ ಕಳಿಬೇಕು? ಎರಡೂ ಬದಿಗಳಲ್ಲೂ ಕಳಿಬೇಕಾಗುತ್ತೆ. ಕಳೆದಾಗ 3 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ x ನ ಬೆಲೆ 5ರಲ್ಲಿ 3 ಕಳಿಬೇಕಾಗುತ್ತೆ. ಇಲ್ಲೂ ಅಷ್ಟೇ x ನ ಬೆಲೆ 5ರಲ್ಲಿ 3 ಕಳಿತೀವಿ. x = 2 ಅಂತ ನಾವು ತೆಗೆದುಕೊಳ್ತೀವಿ. ಏನಾದ್ರೂ ಭಾಗಿಸೋದನ್ನ ತಗೊಂಡ್ರೆ ಅಲ್ಲಿ ನೋಡಿ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ 3ರಿಂದ ಭಾಗಿಸಿ ಅಂತ ತಗೊಳ್ತೀವಿ. ಇಲ್ಲೇನ್ ಮಾಡ್ತೀವಿ? 3 ಸ್ಥಳಾಂತರ ಮಾಡಿ ಅಥವಾ ಓರೆ ಗುಣಾಕಾರ ಮಾಡಿ ಅಂತ ಹೇಳ್ತೀವಿ. ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎರಡೂ ಬದಿಯಲ್ಲೂ 3ರಿಂದ ಭಾಗಿಸ್ಕೊಂಡಿದೀವಿ, ಎರಡೂ ಬದಿಯಲ್ಲೂ 3ರಿಂದ ಭಾಗಿಸಿದೀವಿ ಅಲ್ವಾ? 3 ಕ್ಯಾನ್ಸಲ್ ಆಗುತ್ತೆ, x ನ ಬೆಲೆ 5 ಅಂತ ಸಿಕ್ಕತ್ತೆ. ಹಾಗೆ ಇಲ್ಲೂ ಓರೆ ಗುಣಾಕಾರ ಮಾಡಿದಾಗ್ಲೂ ಅದೇ ಕೆಲಸ ಆಗುತ್ತೆ ಅನ್ನೋದನ್ನ. ಇದನ್ನ 1 ಲೆಕ್ಕ ಅಥವಾ 2 ಲೆಕ್ಕ ಹೇಳ್ಬಿಟ್ಟು ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ರೀತಿನೋ ಅಥವಾ ಗ್ರೂಪ್ ಆಕ್ಟಿವಿಟಿ ರೀತಿನೋ ಸುಲಭವಾಗಿ ಮಾಡಿಸ್ಬೋದು. ಈ ಆಟ ಅಂದಿದ ತಕ್ಷಣ ಮಕ್ಕಳಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಆಡೋಣ ಅಂತ ಬಹಳ ಎಂಜಾಯ್ ಮಾಡ್ತಾರೆ. ಏನದು ಆಟ ಅಂತಂದ್ರೆ ನೋಡಿ, ಒಂದು ಸಂಖ್ಯೆನ ಊಹೆ ಮಾಡ್ಕೊಳ್ಳಿ ಅಂತ ಹೇಳೋದು. ನೀವು ನನ್ನ ಜೊತೆಗೆ ಊಹೆ ಮಾಡ್ಕೊಳ್ಳಿ, ಯಾರು ಹೇಳ್ಬೇಡಿ. ಇಲ್ಲಿರುವಂತಹ ನಮ್ಮ ಸ್ನೇಹಿತರ ಕೈಲಿ ನಾನು ಒಂದು ಉತ್ತರವನ್ನ ಕೇಳ್ತೀನಿ. ಒಂದ್ ಸಂಖ್ಯೆನ ಊಹೆ ಮಾಡ್ಕೊಳ್ಳಿ ಅಂತ ಹೇಳೋದು. ಆಯ್ತಾ? ಮಾಡ್ಕೊಂಡ್ರೆ ಎಲ್ರು ಅದಕ್ಕೆ 6 ಕೂಡ್ಕೊಂಡಿದ್ದೀರಾ ಅನ್ಕೋತೀನಿ. ಆಮೇಲೆ 2ರಿಂದ ಗುಣಿಸಿ, ಆಮೇಲೆ ಬರೋ ಸಂಖ್ಯೆಯಿಂದ 5 ಕಳೀರಿ. ಕಳೆದ್ರಾ? ಈಗ ಆ ಸಂಖ್ಯೆನ 3ರಿಂದ ಭಾಗಿಸ್ಕೊಡಿ. ಕೆಲವ್ರಿಗೆ ಪೂರ್ಣಾಂಕ ಬಂದಿದೆ, ಇನ್ ಕೆಲವ್ರಿಗೆ ಭಿನ್ನರಾಶಿ ರೂಪದಲ್ಲಿ ಉತ್ತರ ಬಂದಿದೆ. ಬರ್ಲಿ, ಪರವಾಗಿಲ್ಲ. ಈಗ ನಿಮ್ಮ ಉತ್ತರವನ್ನ ಕೇಳಿ. ನಾನ್ ನಿಮ್ಮನ್ನ ಕೇಳ್ತಾ ಇಲ್ಲ, ಮಕ್ಕಳನ್ನ ನೀವು ಕೇಳಿ. ಉತ್ತರ ಹೇಳ್ತಾರೆ. ಹಾಗಾದ್ರೆ ಅವನು ಊಹೆ ಮಾಡ್ಕೊಂಡಂತಹ ಸಂಖ್ಯೆಯನ್ನ, ಅಂದ್ರೆ ಯಾವ್ದೋ ಒಂದ್ ಮಗು ನೀವು ಹೇಳಿದೀರಾ, ಆ ಮಗುಗೆ ಊಹೆ ಮಾಡ್ಕೊಂಡಂತಹ ಸಂಖ್ಯೆಯನ್ನ ಇನ್ನೊಂದ್ ಮಗು ಇಲ್ಲಿ ಹೇಗ್ ಕಂಡುಹಿಡಿಬೇಕು? ಅದಕ್ಕೆ ನಾವ್ ಏನ್ ಹೇಳ್ತೀವಿ? ತಗೊಳಪ್ಪ, ಉತ್ತರ ಇಸ್ಕೊಂಡ್ 3ರಿಂದ ಗುಣಿಸೋ, ಆಮೇಲೆ ಕಳ್ದಿದ್ದೆ ಅಲ್ವಾ, ಈಗ 5 ಕೂಡು, ಆಮೇಲೆ ಗುಣಿಸಿದ್ದೆ ಅಲ್ವಾ, ಈಗ 2ರಿಂದ ಭಾಗ್ಸು, ಆಮೇಲೆ 6 ಕೂಡಿದ್ದೆ ಅಲ್ವಾ, 6ರಿಂದ ಕಳಿ, 6 ಕಳಿ. ನಿಮಗೂ ಹಿಡಿಸಿದ ಸಂಖ್ಯೆ ಸಿಕ್ತು ನೋಡಿ ಅಂತ 2 ಗುಂಪನ್ನ ಮಾಡಿ ಮಕ್ಕಳನ್ನ ಆಟ ಆಡಿಸ್ಬೋದು ಅಲ್ವಾ? ಎಷ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ನಾವ್ ಏನೋ ಬ್ಯಾಲೆನ್ಸಿಂಗ್ ಟೆಕ್ನಿಕಲ್ ಹೇಳ್ಕೊಡ್ತಾ ಇದ್ವೋ ಅಥವಾ ಸೊಲ್ಯೂಷನ್ ಕಂಡುಹಿಡಿಲಿಕ್ಕೆ ಏನ್ ಹೇಳ್ಕೊಡ್ತಾ ಇದ್ವೋ ಅದನ್ನ ಎಷ್ಟು ಸುಲಭವಾಗಿ ಮಕ್ಕಳಿಗೆ ತಿಳಿಸ್ಬೋದು. ಈಗ ಅದೇ ಆಟ ಇಲ್ಲಿ ಆಡಿದ್ವಲ್ಲ, ಆಡ್ದಾಗ ಏನಾಯ್ತು ಅಂದ್ರೆ ನಮ್ಮ ಸ್ನೇಹಿತರೊಬ್ರಿಗೆ ಇಲ್ಲಿ 23 ಅಂತ ಉತ್ತರ ಬಂತು. ನಾನು ಅದನ್ನ ಸಮೀಕರಣ ರೂಪದಲ್ಲಿ ಬರ್ದಿದ್ದೀನಿ. ಆಯ್ತಾ? ಏನೇನಿಲ್ಲೆಲ್ಲ ಹೇಳಿದೀನೋ ಅದನ್ನೆಲ್ಲ ಮಾಡಿದೀನಿ. 6 ಕೂಡಿ
2ರಿಂದ ಗುಣಿಸಿ 5 ಕಡೀರಿ 3ರಿಂದ ಭಾಗಿಸಿ 23 ಬಂತು. ಈಗ ಉತ್ತರನ ಕಂಡುಹಿಡಿಯೋ ವಿಧಾನವನ್ನ ಹೇಳ್ಬೇಕಲ್ವಾ. ನೋಡಿ, ಭಾಗಿಸಿದ್ದೇನಾಗ್ಬೇಕು, ಗುಣಿಸ್ಬೇಕು ಅಲ್ವಾ. ಆಮೇಲೆ ಕಳೆದ್ವಿ, ಅದೇನಾಗ್ಬೇಕು, ಕೂಡ್ಬೇಕು. ಗುಣಿಸಿದ್ವಿ, ಏನಾಗ್ಬೇಕು, ಭಾಗಿಸ್ಬೇಕು. ಯಾವ ಸಂಖ್ಯೆಯಿಂದ ಗುಣಿಸಿದ್ವೋ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಅಲ್ವಾ. ಹಾಗೇನೆ 6 ಕೂಡಿದ್ವಿ, ಈಗ 6 ಕಳಿಬೇಕು. ಕಳೆದಾಗ ನಮಗೆ ನಾವು ಅಂದ್ರೆ ರಿವರ್ಸ್ ವಿಧಾನದಿಂದ ಇದನ್ನ ಮಾಡ್ಬೋದು. ಇದನ್ನ ಲೀಲಾವತಿಯಲ್ಲಿ ಭಾಸ್ಕರಾಚಾರ್ಯ ಪರಿಚಯ ಕೊಟ್ಟಿದ್ದಾರೆ. ಇದನ್ನ ವ್ಯಸ್ತ ವಿಧಾನ ಅಂತ ಕೂಡ ಕರೀತಾರೆ. ಇಲ್ಲಿ ಅವ್ರ ಮಗಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮತಿ ಮತಿ ಅಂದ್ರೆ ಜಾಣೆ ನೀನು. ಮತ್ತಿನ್ನೊಂದು ಹೇಳ್ತಾರೆ, ವ್ಯವಕಲನ ಮಾರ್ಗೇಶು ಕುಶಲ ಅಂತ. ಅಂದ್ರೆ ವ್ಯವಕಲನ ಮಾರ್ಗದಿಂದ ಕುಶಲವಾಗಿರುವಂತಹ ನೀನು ಇದನ್ನ ಹೇಳಮ್ಮ ಅಂತ. ನಮ್ಗೆ ಚೆನ್ನಾಗಿ ಚಿರಪರಿಚಿತರಾಗಿರುವಂತಹ ಭಾಸ್ಕರಾಚಾರ್ಯ ಇವರು ಸ್ಥಳ ಉಜ್ಜಯಿನಿ. ಈ ಲೀಲಾವತಿ ಕೃತಿ ಅಲ್ದಲೆ ಲೀಲಾವತಿ ಮಗಳಿಗಾಗೆ ಬರೆದಂತಹ ಬೀಜಗಣಿತದ ಕೃತಿ ಅಂತ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತಿದೆ, ನಾವು ಎಷ್ಟೋ ಲೆಕ್ಕಗಳನ್ನ ಈ ಲೀಲಾವತಿ ಕೃತಿಯಿಂದ ಈಗಾಗ್ಲೇನೆ ವರ್ಗ ಸಮೀಕರಣಗಳನ್ನ ಬಿಡಿಸಿದೀವಿ ಅಲ್ವಾ. ತಾವರೆ ಲೆಕ್ಕ ಇರ್ಬೋದು, ಇತ್ಯಾದಿ ಬೇರೆ ಬೇರೆ ಲೆಕ್ಕಗಳನ್ನ ಬಿಡಿಸಿದೀವಿ. ಮತ್ತೆ ತುಂಬಾ ಫೇಮಸ್ ಆಗಿವೆ ಕೆಲವು ಲೆಕ್ಕಗಳು. ಆ ರೀತಿ ಬೀಜಗಣಿತದ ಅನೇಕ ಲೆಕ್ಕಗಳನ್ನ, ವರ್ಗ ಸಮೀಕರಣದ ಲೆಕ್ಕಗಳನ್ನ ಮಾಡುವಾಗ ನಾವು ಭಾಸ್ಕರಾಚಾರ್ಯನ್ನ ನೆನಪಿಸ್ಕೋಬೇಕು. ಇವ್ರದ್ದು ಬೇರೆ ಕೃತಿಗಳು ಬೀಜಗಣಿತ ಮತ್ತು ಸಿದ್ಧಾಂತ ಶಿರೋಮಣಿ. ಈ ರೀತಿ ಇವರು ಮಾಡುವಾಗ ಈ ವ್ಯಸ್ತ ವಿಧಾನ ಅಂದ್ರೆ ಈಗ ನಾನು ಆಟದ ರೂಪದಲ್ಲಿ ಏನು ಮಾಡಿದ್ವಲ್ಲ ಅದನ್ನೇ ನಾವು ವ್ಯಸ್ತ ವಿಧಾನ ಅಂತ ಕರಿತೀವಿ. ಅಂದ್ರೆ ಇನ್ವರ್ಸ್ ಆಪರೇಷನ್ ಮೆಥಡ್ ಅಂತ ನಾವ್ ಏನ್ ಹೇಳ್ತಾ ಇದೀವಿ, ಅದೇ ಸಮತೋಲನ ವಿಧಾನ ಅಂತ ಏನ್ ಹೇಳ್ತಾ ಇದೀವಿ ಅದನ್ನ ಕಲಿಸ್ಲಿಕ್ಕೆ ಈ ಒಂದು ಆಟ ಬಹಳ ಸೊಗಸಾಗಿ ಇರುತ್ತೆ. ಇನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ಮುಂದುವರೆದು ಕೊಟ್ಟಿರುವಂತಹದ್ದು 2 ಕಡೆ ಚರಾಕ್ಷರವಿರುವಂತಹ ಸಮೀಕರಣಗಳನ್ನ. ಇದು ನಮ್ಗೆ ಗೊತ್ತೇ ಆಗುತ್ತೆ, ಒಂದ್ ಕಡೆ ಚರಾಕ್ಷರ ಇದ್ದಿದ್ದನ್ನ ಮುಂಚೆ ಕಲಿಸ್ತಾ ಇದ್ವಿ. ಈಗ 2 ಕಡೆ ಅವ್ಯಕ್ತ ಪದಗಳನ್ನ ಹೊಂದಿರುವಂತಹ ಸಮೀಕರಣಗಳನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ನೀಡಿದ್ದಾರೆ. ಅದನ್ನ ಕೂಡ ನಾವು ಸಮತೋಲನ ವಿಧಾನದಿಂದ ಮಾಡ್ತಾ ಹೋಗ್ಬೋದು, ಮತ್ತೆ ಹಾಗೆ ಸ್ಥಳಾಂತರ ವಿಧಾನದಿಂದ ಕೂಡ ಮಾಡಬಹುದು. ಲೆಕ್ಕ ಮಾಡೋದು ಶಿಕ್ಷಕರಿಗೆಲ್ಲ ಸುಲಭ ಆದ್ರಿಂದ ನಾನು ಅದನ್ನ ಫಾಸ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಆದ್ರೆ ನಾವಿಲ್ಲಿ ಮಕ್ಳಿಗೆ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಂ ಅನ್ನ ತೆಗಿಬೇಕಾಗಿದೆ. ಹಾಗಾಗಿ ನಾನು -m ಅನ್ನ ಕೂಡ್ತೀನಿ ಅಥವಾ m ಅನ್ನ ಕಳಿತೀನಿ. ಕಳಿಯುವಾಗ 2 ಕಡೆ ಕಳಿತೀನಿ. ಹಾಗಾಗಿ ಈ ವಿಧಾನದಲ್ಲಿ ಎಂ ಸ್ಥಳಾಂತರ ಆಗಿದೆ ಅಂತ ತಗೋತೀನಿ ಅನ್ನೋದನ್ನ ಸ್ಪಷ್ಟೀಕರಣ. ಮುಂದಿನ ಹಂತದಲ್ಲಿ ತಗೊಳಕ್ ಹೋದ್ರೆ ಇಲ್ಲೂ ಅಷ್ಟೇ ನೋಡಿ, ನಂಗೆ ಎಮ್ನ ಬೆಲೆ ಮಾತ್ರ ಬೇಕು. ಅಂದ್ರೆ ಎಷ್ಟೋ ಸಲ ಕ್ಲಾಸ್ ರೂಮ್ ಅಲ್ಲಿ ಯಾವ್ದ್ರ ಬೆಲೆ ಕಂಡುಹಿಡಿಬೇಕು, ಯಾವ್ದನ್ನ ಎಡಭಾಗದಲ್ಲಿ ಇಟ್ಕೋಬೇಕು ಅನ್ನೋದೇ ಮಕ್ಕಳಿಗೆ ಗೊಂದಲ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾವ್ ಇದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ಬೇಕಾಗುತ್ತೆ. ಈಗ 2ರಿಂದ ಭಾಗಿಸ್ಬೇಕು, 18ನ್ನ 2ರಿಂದ ಭಾಗಿಸ್ಕೋತೀವಿ. ಹಾಗಾಗಿ 9 ಅಂತ ಬೆಲೆ ಬರುತ್ತೆ. ಇಲ್ಲಿ ನಾವ್ ಏನ್ ಭಾಗಿಸ್ತಾ ಇದ್ವಿ 2 ಕಡೆನೆ ಅದನ್ನೇ ಇಲ್ಲಿ ನಾವು ಓರೆ ಗುಣಾಕಾರ ಅಥವಾ ಸ್ಥಳಾಂತರ ಮಾಡಿದೀವಿ ಅಂತ ಹೇಳಿ ಛೇದಕ್ಕೆ 2ಅನ್ನ ತೆಗೆದುಕೊಂಡಿರ್ತೀವಿ ಅನ್ನೋದನ್ನ ಸ್ಪಷ್ಟ. 3.6 ಮತ್ತೆ 3.7ರಲ್ಲಿ ಏನೇನಿದೆಯಪ್ಪ ಅಂದ್ರೆ ನೋಡಿ, ವಿಶೇಷವಾಗಿ ಲೆಕ್ಕಗಳು ನೋಡ್ಲಿಕ್ಕೆ ದೊಡ್ಡಾದಂತಹ ಲೆಕ್ಕಗಳೇ. ಇಲ್ಲಿ ಮೊದಲನೇ 3.6ರಲ್ಲಿ ರೇಖಾತ್ಮಕ ರೂಪದಲ್ಲಿರುವ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೆಲ್ಲಾನು ಲೀನಿಯರ್ ಪಾಲಿನಾಮಿಯಲ್ಸ್ ಆಗಿದೆ ಅಲ್ವಾ. ನೋಡಿದ ತಕ್ಷಣ ಗೊತ್ತಾಗತ್ತೆ ನಮ್ಗೆ. ಆದ್ರೆ ಈ 2ನೇ ಗುಂಪನ್ನ ಗಮನಿಸಿ, m+1/2 m+3 ಅಂತ ಏನಿದೆ ಇದು ರೇಖಾತ್ಮಕ ರೂಪದಲ್ಲಿ ಇರದಂತಹ ಸಮೀಕರಣಗಳು. ಅಂದ್ರೆ ಇದು ಇಟ್ಸ್ ನಾಟ್ ದೇರ್ ಆಸ್ ಲೀನಿಯರ್ ಪಾಲಿನಾಮಿಯಲ್ ಇಲ್ಲ. ಆದ್ರೆ ನಾವು ಅದನ್ನ ರೇಖಾತ್ಮಕ ರೂಪಕ್ಕೆ ತುಂಬಾ ಸುಲಭವಾಗಿ ತರಬಹುದು. ಆ ವಿಧಾನವನ್ನ ಓರೆ ಗುಣಾಕಾರ ಅಂತ ಕರಿತೀವಿ. ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ರೆ ನೋಡಿ, ಇಲ್ಲಿ ax + b / cx + d = m/n ಅನ್ನುವಂತಹ ಒಂದು ಸಮೀಕರಣವನ್ನ ತಗೊಂಡ್ರೆ ನಾವು ಇದನ್ನ ಓರೆ ಗುಣಾಕಾರದಿಂದ ಬಿಡಿಸಬಹುದು. ನಮಗ್ ಚೆನ್ನಾಗಿ ಗೊತ್ತಿದೆ ನಾವೇನ್ ಮಾಡ್ತೀವಿ, ಇಲ್ಲಿ RHS ಅಲ್ಲಿ ಇರುವಂತಹ ಛೇದವನ್ನ LHS ನ ಅಂಶಕ್ಕೆ ಕಳಿಸ್ತೀವಿ. ಹಾಗೆ
LHS ನಲ್ಲಿರುವಂತಹ ಛೇದವನ್ನ RHS ನ ಅಂಶಕ್ಕೆ ಕಳಿಸ್ತೀವಿ. ಅದನ್ನೇ ವಾಕ್ಯ ರೂಪದಲ್ಲಿ ಬರೆದ್ರೆ ನಮ್ಗೆ ಈ ರೀತಿ ಸಿಗುತ್ತೆ. ಎಡಭಾಗದ ಛೇದವನ್ನ ಬಲಭಾಗದ ಅಂಶದಿಂದ ಗುಣಿಸಿ ಮತ್ತು ಬಲಭಾಗದ ಛೇದವನ್ನ ಎಡಭಾಗದ ಅಂಶದಿಂದ ಗುಣಿಸಿ ಸಮಗೊಳಿಸೋದನ್ನೇ ನಾವು ಓರೆ ಗುಣಾಕಾರ ಅಂತ ಕರಿತೀವಿ. ಅದನ್ನೇ ನಮ್ಗೆ ಫಾರ್ಮುಲಾ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೇಲ್ ಬರ್ದಿರುವಂತಹದೇನೆ ಇಲ್ಲಿ ಎನ್ ಅನ್ನ ಅಂಶಕ್ಕೆ ಕಳಿಸಲಾಗಿದೆ, ಹಾಗೆ CX + D ಅನ್ನು ಕೂಡ ಅಂಶಕ್ಕೆ ಕಳಿಸಿ ಈ ರೀತಿ ಬರ್ದಿದೆ. ಇದನ್ನೇ ಓರೆ ಗುಣಾಕಾರ ವಿಧಾನ ಅಂತ ಕರಿತೀವಿ. ಇದೆಲ್ಲ ನಮ್ಗೆ ಅಲ್ಲ, ನಾವು ಸುಲಭವಾಗಿ ಈ ರೀತಿಯ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀವಿ. ಬಿಡಿಸ್ತಾ ಹೋದಾಗ ಸ್ಥಳಾಂತರ ವಿಧಾನವನ್ನು ಬಳಸ್ಕೊಂಡು ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹಿಡಿಯೋದನ್ನ ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಹೋಗ್ತೀವಿ ಅಲ್ವಾ. ನಮಗೆ ಸಮಸ್ಯೆ ಬರುವಂತಹದ್ದು ಅನ್ವಯಗಳನ್ನ ನಿಭಾಯಿಸುವಾಗ. ಏನೇನ್ ಅನ್ವಯಗಳಿದೆ ಅಂದ್ರೆ ನೋಡಿ, ಸಂಖ್ಯೆಗಳಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿದೆ, ವಯಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೊಟ್ಟಿದ್ದಾರೆ, ಅನುಪಾತಗಳನ್ನ ಕಂಡುಹಿಡಿಯುವಂತಹ ಸಮಸ್ಯೆ ಕೊಟ್ಟಿದ್ದಾರೆ, ಹಾಗೆ ಶೇಕಡಾ ಪರಿಕಲ್ಪನೆಯನ್ನು ಹೊಂದಿರುವಂತಹ ಸಮಸ್ಯೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ವೆರೈಟಿ ಆಫ್ ಕಾನ್ಸೆಪ್ಟ್ಸ್ ನಮಗ್ ಬೇಕಂದ್ರೆ, ಸಂಖ್ಯೆ ವಯಸ್ಸಿಗೆ ಸಂಬಂಧಪಟ್ಟಿದ್ದು, ಇನ್ನ ರೇಖಾಗಣಿತಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಆಯತ ಅಂದ್ರೆ ಗೊತ್ತಿರ್ಬೇಕು, ಚೌಕ ಅಂದ್ರೆ ಗೊತ್ತಿರ್ಬೇಕು, ಮತ್ತೊಂದು ಗೊತ್ತಿರ್ಬೇಕು, ಎಲ್ಲಾ ಗೊತ್ತಿರ್ಬೇಕಾಗುತ್ತೆ ಮಗುಗೆ. ಯಾವ ರೇಖಾಗಣಿತದ ಪರಿಕಲ್ಪನೆ ಮಗು ಸರಿಯಾಗಿ ಗೊತ್ತಿಲ್ಲ ಅಂದ್ರೂ ಇಲ್ಲಿ ಸಮಸ್ಯೆ ಆಗುತ್ತೆ. ಹಾಗೆ ಅನುಪಾತಗಳಿಗೆ ಸಂಬಂಧಪಟ್ಟಿದ್ದ ಲೆಕ್ಕಗಳು, ಅನುಪಾತ ಅಂದ್ರೆ ಏನು ಅನ್ನೋದು ಮಗು ನಿಖರವಾಗಿ ತಿಳಿದಿರ್ಲಿಲ್ಲ ಅಂದ್ರೆ ಇಲ್ಲಿ ಮಗು ಬಹಳ ಕಷ್ಟಪಡುತ್ತೆ. ಹಾಗೆ ಶೇಕಡಾ ಲೆಕ್ಕಗಳು ಇದೆ, ಲಾಭ ನಷ್ಟಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಕೂಡ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು ಸೇಯಿಂಗ್ ಇದೆ, ಏನ್ ಗೊತ್ತಾ, ಫ್ರೇಮಿಂಗ್ an equation is more difficult than solving. ಅಂದ್ರೆ ನಾವು ಸಮೀಕರಣಗಳನ್ನ ಫ್ರೇಮ್ ಮಾಡೋದಿದೆಯಲ್ಲ, ಅದನ್ನ ಸಾಲ್ವ್ ಮಾಡೋಕ್ಕಿಂತ ಕಷ್ಟ ಅಂತ. ಇದೇ ನಾವು ಯಾವಾಗ್ಲೂ ನಮ್ಮ ತರಗತಿ ಕೋಣೆಗಳಲ್ಲಿ ಪಡುವಂತಹ ಕಷ್ಟ ಆಗಿರುತ್ತೆ. ನಾವು ಮಕ್ಳಿಗೆ ಲೆಕ್ಕ ಅರ್ಥ ಮಾಡ್ಕೊಂಡ್ಬಿಡ್ರೋ, ಲೆಕ್ಕ ಮಾಡ್ಬೋದು ಅಂದ್ರೆ ಲೆಕ್ಕ ಅರ್ಥ ಮಾಡ್ಕೊಳ್ಳೋದೇ ಒಂದ್ ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಡುತ್ತೆ ಅವ್ರಿಗೆ ಅಲ್ವಾ. ಲೆಕ್ಕನ ಅರ್ಥ ಮಾಡಿಸ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ಮಗು ಲೆಕ್ಕನ ಓದಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಮಾಡ್ಕೊಡ್ಬೇಕು. ಇಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನೇನಾದ್ರೂ ತಗೊಂಡ್ರೆ ನಾವ್ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ, ಟೈಮ್ ಲೈನ್ ಅನ್ನ ಮಗು ಬರ್ಕೊಳ್ಳೋದನ್ನ ರೂಢಿ ಮಾಡಿಸ್ಬೇಕಾಗತ್ತೆ. ಟೈಮ್ ಲೈನ್ ಬರ್ಕೊಳ್ಳೋದು ರೂಢಿ ಆದ್ರೆ ಸಮಾಜದಲ್ಲೂ ಅನುಕೂಲ ಆಗುತ್ತೆ, ನಮ್ಮ ಲೆಕ್ಕದಲ್ಲೂ ಅನುಕೂಲ ಆಗುತ್ತೆ. ಉದಾಹರಣೆಗೆ ಇಲ್ಲೊಬ್ಬ ನಮ್ ಕ್ಲಾಸಿನ ಹುಡುಗ 15 ವರ್ಷದವನಿದ್ದಾನೆ. ಅವನಿಗೆ 10 ವರ್ಷ ಹಿಂದೆ ನಿನ್ ವಯಸ್ಸು ಎಷ್ಟಾಗಿತ್ತಪ್ಪ ಅಂದ್ರೆ ಸುಲಭವಾಗಿ 5 ವರ್ಷ ಆಗಿತ್ತು ಅಂತ ಹೇಳ್ತಾನೆ. 15 ವರ್ಷ ಆದ್ಮೇಲೆ ನಿನ್ ವಯಸ್ಸು ಎಷ್ಟಾಗತ್ತಪ್ಪ ಅಂದ್ರೆ 30 ವರ್ಷ ಆಗಿರುತ್ತೆ ಅಂತ ಹೇಳ್ತಾನೆ. ಹೀಗೆ ಬೇರೆ ಬೇರೆ ಮಗುವನ್ನ ಬೇರೆ ಬೇರೆ ವಯಸ್ಸನ್ನ ತಗೊಂಡು ನಾವು ಬೇರೆ ಬೇರೆ ಸಿಚುವೇಶನ್ಸ್ ಅನ್ನ ಕೊಟ್ಟು ಕೇಳಬಹುದಾಗಿದೆ. ಅದನ್ನೇ ಅವ್ಯಕ್ತ ಪದ ಉಪಯೋಗಿಸ್ಬಿಟ್ರೆ, ಅಂದ್ರೆ ನಿಂಗೆ ಗೊತ್ತಿಲ್ಲ ಈಗ ವಯಸ್ಸು ಎಷ್ಟು ಅಂತ, 10 ವರ್ಷದ ಹಿಂದೆ ಎಷ್ಟಾಗಿತ್ತು, 10 ವರ್ಷ ಆದ್ಮೇಲೆ ಏನಾಗುತ್ತೆ, ಅಥವಾ 15 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ಯಕ್ತ ಪದವನ್ನ ಉಪಯೋಗಿಸಿ ಆ ಮಗು ಲೆಕ್ಕವನ್ನ ಹೇಳಿದ್ದೆ ಆದ್ರೆ ನಮ್ಗೆ ವಯಸ್ಸಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಬಿಡಿಸೋದು ಬಹಳ ಸುಲಭ ಆಗುತ್ತೆ. ಇಲ್ಲಿ ಒಂದು ಸಮಸ್ಯೆ ಸುಮ್ಮನೆ ತಗೊಂಡಿದ್ದೀನಿ, ಅದೇ ಹಿಂದೆ ತೋರಿಸಿದಂತಹ ಲೆಕ್ಕನೇ, ಅಭ್ಯಾಸದ ಲೆಕ್ಕ. ಇಲ್ಲಿ ರವಿಯ ವಯಸ್ಸು 15 ವರ್ಷಗಳ ನಂತರ ಅನ್ನುವಂತ ಕಂಡೀಷನ್ ಕೊಟ್ಟಿದ್ದಾರೆ. ಇಂದಿನ ವಯಸ್ಸಿನ 4ರಷ್ಟಾಗುವುದು ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿರ್ತೀರಾ. ಅದು ಮಗು ಚಿತ್ರ ರೂಪದಲ್ಲೋ ಅಥವಾ ವಾಕ್ಯ ರೂಪದಲ್ಲೋ ಅಥವಾ ಮಗು ಇನ್ನೊಬ್ಬರಿಗೆ ಯಾರಿಗೋ ಕತೆ ಹೇಳೋ ರೂಪದಲ್ಲೋ ಅದನ್ನ ತಗೊಂಡು ಹೇಳಿ ಅವ್ಯಕ್ತ ಪದಗಳನ್ನ ಬಳಸಿ ಹೇಳೋದನ್ನ ರೂಢಿ ಮಾಡಿಸಿ ನಂತರ ಅದು 4ರಷ್ಟಾಗುತ್ತೆ ಅನ್ನೋದನ್ನ ಗಮನಿಸಿ ಸಮೀಕರಣ ರೂಪದಲ್ಲಿ ಬರೆಸ್ಬಿಟ್ರೆ ನಮ್ ಕೆಲಸ ಡನ್. ಮಗು ಖಂಡಿತವಾಗ್ಲೂ ಅದನ್ನ ಸಾಲ್ವ್ ಮಾಡಕ್ಕೆ ನಾವು ಅನುವು ಮಾಡ್ಕೊಟ್ಟಂಗಾಗುತ್ತೆ. ಇನ್ನ ಎಷ್ಟು ವಯಸ್ಸು ಅಂತ ಸುಲಭವಾಗಿ ಹೇಳ್ತಾರೆ, ಅದೇನ್ ನಮಗ್ ಕಷ್ಟ ಆಗಲ್ಲ. ಇದು ಒಂದೇ ಕಂಡೀಷನ್ ಕೊಟ್ಟಾಗ. ಇನ್ನ ಎರಡೆರಡು ಕಂಡೀಷನ್ ಕೊಟ್ಟಾಗ ಏನ್ ಮಾಡೋದು ಅಂದ್ರೆ, ನಾವು ಅದನ್ನ ಎರಡೆರಡು ಕಂಡೀಷನ್ ಕೊಟ್ಟಾಗ ಏನ್ ಮಾಡ್ತಾರೆ ಅನ್ನೋದನ್ನ ಅನೇಕ ಸಲಿ ನೋಡುವಾಗ ಕೆಲವು ಸಿಚುಯೇಷನ್ಸ್ ಅನ್ನ ಕೊಡಬಹುದು, ನಾಟಕಗಳನ್ನ ಮಾಡಿಸಬಹುದು,
ಬರಲ್ವಾ? ಅಂದ್ರೆ ಇಲ್ಲಿ ಏನಾಗಿತ್ತು, ಅದು ವಿಡಿಯೋ ನಲ್ಲಿ ಆಡಿಯೋ ಪ್ಲೇ ಆಗೋದಿಲ್ಲ ಸ್ನೇಹಿತರೆ, ಹಾಗಾಗಿ ಅದನ್ನ ಆಮೇಲೆ ಶೇರ್ ಮಾಡ್ತೀನಿ ನಾನು ಬೇಕಿದ್ರೆ. ಏನಂದ್ರೆ ನೋಡಿ, ಈಗ ಮನೆಯಲ್ಲಿ ಯಾರೋ ಕೇಳ್ಬೋದು, ನೋಡು ನಿನ್ ವಯಸ್ಸಿಗಿಂತ ನನ್ನ ವಯಸ್ಸು 10 ಪಟ್ಟು ಜಾಸ್ತಿ ಆಗಿತ್ತು ಅಂತ ಒಂದ್ ತಾತ ಕೇಳಿದ್ರೆ ಮಗುಗ್ ಗೊತ್ತಾಗಲ್ಲ ಅದು. ಆಮೇಲೆ ಇನ್ನೊಂದು ಹೇಳಿದ್ರು ತಾತ, ನಿನ್ ವಯಸ್ಸಿಗಿಂತ ನನ್ನ ವಯಸ್ಸು 63 ಜಾಸ್ತಿ ಅಂತ. ನೋಡಿ, ಆ ಸಿಚುವೇಶನ್ ಅನ್ನ ನಾಟಕ ರೂಪದಲ್ಲೋ ಕಾನ್ವರ್ಸೇಷನ್ ರೂಪದಲ್ಲೋ ಮಗು ತಲುಪಿಸ್ದಾಗ ನೋಡಿ ಲೆಕ್ಕ ಎಷ್ಟು ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಆದ್ರೆ ಲೆಕ್ಕನ ಓದಕ್ ಕೊಟ್ಟು ಮಾಡು ಅಂತ ಹೇಳಿದ್ರೆ ಆ ದತ್ತಾಂಶ ಬರ್ಕೊಳ್ಳೋದೇ ದೊಡ್ಡ ಸಾಹಸ, ಅದನ್ನ ಸಮೀಕರಣಕ್ಕೆ ಬರೆಯೋದೇ ದೊಡ್ಡ ಸಾಹಸ ಆಗ್ಬಿಡುತ್ತೆ ಅಲ್ವಾ? ಹಾಗೆ ಮತ್ತೊಂದು ಲೆಕ್ಕವನ್ನ ತಗೊಂಡಿದ್ದೀನಿ, ಅಥವಾ ಇನ್ಯಾವುದಾದ್ರೂ ಲೆಕ್ಕ ತಗೊಂಡ್ರೆ, ಅಥವಾ ಎರಡು ರೀತಿ ಲೆಕ್ಕಗಳು ಅಂದ್ರೆ ತಂದೆ ವಯಸ್ಸು, ಮಗು ವಯಸ್ಸು, ಅಥವಾ ತಾಯಿ ವಯಸ್ಸು, ಇನ್ಯಾರ್ದೋ ವಯಸ್ಸು ಕೊಟ್ಟು ಈಗಿನ ವಯಸ್ಸು, ಮುಂದಿನ ವಯಸ್ಸು, ಹಂಗೆಲ್ಲ ಕೊಡುವಂತ ಲೆಕ್ಕಗಳನ್ನ ನಾವು NMMS ಎಕ್ಸಾಮ್ ಅಲ್ಲಿ, NTS ಎಕ್ಸಾಮ್ಸ್ ಅಲ್ಲಿ, ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಗು ನೋಡೋದನ್ನ ನೋಡ್ತೀವಿ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ನನ್ಗನ್ಸೋದು ಟ್ಯಾಬ್ಯುಲರ್ ಕಾಲಮ್ ತರ ಮಾಡ್ಬಿಟ್ರೆ, ಅಂದ್ರೆ ಅದನ್ನ ಟ್ಯಾಬ್ಯುಲೇಷನ್ ಮಾಡಿಸ್ಬಿಟ್ರೆ ಮಗು ಕೈಗೆ ಒಂದು ಕಾನ್ವರ್ಸೇಷನ್ ಮಾಡಿಸಿ, ಯಾರ್ದು ಗೊತ್ತಿಲ್ಲ, ಯಾರು ಸುಲಭ ಕಂಡುಹಿಡ್ಬೋದು, ಈ ತರ ಯೋಚನೆಗಳನ್ನ ಮಾಡಿ ಟ್ಯಾಬ್ಯುಲೇಷನ್ ಏನಾದ್ರು ಮಾಡ್ಬಿಡ್ತು ಅಂತಂದ್ರೆ ನಾವು ಸಮೀಕರಣನ ಬಿಡಿಸೋದು ಖಚಿತ ಆಗ್ಬಿಡುತ್ತೆ ಅಲ್ವಾ? ಯಾವ್ದು ಗೊತ್ತಿಲ್ವೋ ಅಥವಾ ಯಾವ್ದು ಅತಿ ಚಿಕ್ಕ ವಯಸ್ಸಾಗಿರುತ್ತೋ ಅದನ್ನ ನಾವು ಇಲ್ಲಿ X ಅಥವಾ Y ಅಂತ ತಗೊಂಡ್ಬಿಟ್ರೆ ಆಗ ನಾವು ಸಮೀಕರಣವನ್ನ ಬಿಡಿಸುವಾಗ 10 ವರ್ಷ ಆದ್ಮೇಲೆ ಅಂದ್ರೆ X+10 ಬರ್ಕೋತಾನೆ, ಅಥವಾ ಇದನ್ನೇ ಕೊಟ್ಬಿಟ್ಟು ಹಿಂದಿಂದು ಅಂತಂದ್ರೆ X-10 ಅಂತ ಬರ್ಕೋತಾನೆ. ಹೀಗೆ ನಾವು ಅನುಕೂಲ ಮಾಡ್ಕೊಡ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದಿದೆಯಪ್ಪ, ಚೆನ್ನಾಗಿದೆ ಇದು, ಆದ್ರೆ ಈ ಅಂಕಿ ಅದಲು ಬದಲಾದ್ರೆ ಅನ್ನೋದು ಇದೆಯಲ್ಲ, ಎಷ್ಟೋ ಸಲ ತುಂಬಾ ಕನ್ಫ್ಯೂಷನ್ ಎಡೆ ಮಾಡ್ಕೊಟ್ಬಿಡುತ್ತೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ಅಂಕಿಗಳು ಅದಲು ಬದಲಾದ್ರೆ ಅದರ ಸ್ಥಾನ ಬೆಲೆ ಕೂಡ ಬದಲಾಗುತ್ತೆ, ಆ ಅಂಕಿಗಳ ಬೆಲೆ ಬದಲಾಗುತ್ತೆ ಅಂತ. ಆದ್ರೆ ಲೆಕ್ಕದಲ್ಲಿ ಅದನ್ನ ಹೇಗ್ ಬರ್ಕೋಬೇಕು ಅನ್ನೋದು ತುಂಬಾ ಕಬ್ಬಿಣದ ಕಡಲೆ ಆಗ್ಬಿಡುತ್ತೆ ಮಕ್ಳಿಗೆ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೋದು, 25 ಅಂದ್ರೆ 20+5 ಅಂತ ಮೊದ್ಲು ಮಗು ಗೊತ್ತಿರ್ಬೇಕು. ಅಲ್ಲಿಗೆ 10 ಸ್ಥಾನದಲ್ಲಿರೋ ಸಂಖ್ಯೆನ ನಾನು 10ರಿಂದ ಗುಣಿಸ್ಕೋಬೇಕು ಅನ್ನೋ ಕಲ್ಪನೆ ಮಗುಗೆ ಚೆನ್ನಾಗಿ ಮೂಡಿಸ್ಬೇಕಾಗತ್ತೆ. ಅದೇ ಸಂಖ್ಯೆ ಏನಾದ್ರೂ ಅದಲು ಬದಲಾದ್ರೆ 10ರಲ್ಲಿರೋದು ಬಿಡಿಲಿರೋದು 10ಕ್ಕೆ ಬಂದ್ರೆ 52 ಆಗ್ಬಿಡ್ತು. ಈಗ ಏನಾಯ್ತು, 5ಕ್ಕೆ ನಾನು 10 ಗುಣಿಸ್ಬೇಕು ಅನ್ನೋದು ಕಲ್ಪನೆ ಬರ್ಬೇಕು. ಅಂದ್ರೆ 25ಕ್ಕೂ ಮತ್ತು 52ಕ್ಕೂ ಅದರ ಅಂಕಿಗಳಲ್ಲಿ ಸ್ಥಾನ ಬೆಲೆಯ ಬದಲಾವಣೆ ಏನಾಯ್ತು ಅನ್ನೋದು ಗೊತ್ತಾದ್ರೆ ಮಾತ್ರ ಮಗು ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅದನ್ನ ಅವ್ಯಕ್ತ ಪದಗಳನ್ನ ತಗೊಂಡು ಮಾಡ್ಬಿಡೋಣ. ಬಿಡಿ ಸ್ಥಾನದಲ್ಲಿ X ತಗೊಂಡಿದೀನಿ, 10 ಸ್ಥಾನದಲ್ಲಿ Y ತಗೊಂಡಿದೀನಿ ಅನ್ಕೊಳ್ಳಿ. ಒಂದ್ ವೇಳೆ ಏನಾದ್ರು ಲೆಕ್ಕ ಈ ತರ ಕೊಟ್ಬಿಟ್ರೆ 10 ಸ್ಥಾನದಲ್ಲಿ 3 ಪಟ್ಟ ಆಗಿದೆ ಅಂತ ಕೊಟ್ಬಿಟ್ರೆ ಆಗ ಏನ್ ಮಾಡ್ಬೇಕು, YX ಅನ್ನೋ ಸಂಖ್ಯೆ ಬರ್ಕೊಂಡ್ರೆ ಅದು 10Y+X ಆಗುತ್ತೆ. ಆಗ ನಾವು ಬಿಡಿ ಸ್ಥಾನವನ್ನ 10ರಿಂದ ಗುಣಿಸ್ಬೇಕು. ಅದಲು ಬದಲಾಗ್ಬಿಟ್ರೆ XY ಆಗ್ಬಿಟ್ರೆ ಏನಾಗುತ್ತೆ ನೋಡಿ, ಈ ಸಂಖ್ಯೆನೂ ಅದಲು ಬದಲಾಗುತ್ತೆ, ಸ್ಥಾನ ಬೆಲೆನೂ ಅದಲು ಬದಲಾಗುತ್ತೆ. ಹಾಗಾಗಿ ಯಾವ ರೀತಿ ಲೆಕ್ಕ ಬರ್ಕೋಬೇಕು ಅನ್ನೋದು ಮಗುಗೆ ನಾವು ನಿಖರವಾಗಿ ಹೇಳ್ಬೇಕಾಗತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಇದೇ ತರದ ಒಂದು ಲೆಕ್ಕ ಇದೆ ನಮ್ಮ ಟೆಕ್ಸ್ಟ್ ಅಲ್ಲಿ, ತುಂಬಾ ಚೆನ್ನಾಗಿದೆ. ಅದೇ ಲೆಕ್ಕವನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ 3ರಷ್ಟಿದೆ ಅಂತ ನಾನು ಈಗ ಏನ್ ಎಕ್ಸಾಂಪಲ್ ತಗೊಂಡಿದ್ದೆ ಅದೇ ಇದೆ. ಇಲ್ಲಿ ಅಂಕಿಯನ್ನ ಅದಲು ಬದಲು ಮಾಡಿದ್ರೆ ಮೊತ್ತ 88 ಬರುತ್ತೆ ಅಂತ ತಗೊಂಡಿದ್ದಾರೆ. ಅದನ್ನ ನಾನು ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಹೇಗಿರುತ್ತೆ ನೋಡಿ, ಅದು 13M ಆಗುತ್ತೆ. ಇನ್ನ ಅದೇನೆ ಅದಲು ಬದಲು ಮಾಡಿದ್ರೆ ಏನಾಗ್ಬೇಕು, 3M 10ಕ್ಕೆ ಬರ್ಬೇಕು, ಬಿಡಿ M ಬರ್ಬೇಕು. ಆಗ ಏನಾಗ್ಬೇಕು ನೋಡಿ, ಆಗ 30M ಆಗುತ್ತೆ. ಇನ್ ಸಮೀಕರಣ ಬಿಡಿಸೋದೇನ್ ನಮ್ಗೆ ಕಷ್ಟ ಇಲ್ಲ, ಅದೆರಡು ಮೊತ್ತ 88 ಅಂತ ಗೊತ್ತು. ಸೊ ಸಮೀಕರಣ ಬಿಡಿಸೋದು ಬಹಳ ಸುಲಭವಾಗಿ ನಮಗೆ ಅರ್ಥ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಸ್ಟ್ರೆಸ್ ಮಾಡೋಕೆ ಇಷ್ಟಪಡೋದು ಏನಂದ್ರೆ, ಸಂಖ್ಯೆಗಳನ್ನು ಕಂಡು ಹಿಡಿದಾದ್ಮೇಲೆ ಮಗು ಅದನ್ನ ತಾಳೆ ನೋಡ್ಬಿಟ್ರೆ
ಇನ್ನೊಂದು ಕೆಲಸ, ನಮ್ ಕರೆಕ್ಷನ್ ಮಾಡೋ ಕೆಲಸ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಜಿಂಕೆಗಳ ಲೆಕ್ಕ ಇದೆ. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಭಿನ್ನರಾಶಿಗೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳು ನಮ್ಮ ಟೆಕ್ಸ್ಟ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಇದು ತುಂಬಾ ಚೆನ್ನಾಗಿದೆ. 9 ಜಿಂಕೆಗಳು ಕೊಳದಲ್ಲಿ ನೀರು ಕುಡಿತಾ ಇದೆ. ಆಮೇಲೆ ಇರುವಂತಹ ಜಿಂಕೆಗಳಲ್ಲಿ ಅರ್ಧದಷ್ಟು ಜಿಂಕೆಗಳು ಮೈದಾನದಲ್ಲಿ ಮೇಯ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದಲ್ಲಿ 4/3 ಆಟ ಆಡ್ತಾ ಇದೆ ಅಂತ ಹೇಳಿದ್ದಾರೆ. ರೂಪದಲ್ಲಿ ಕೊಡೋದು ತುಂಬಾ ಸುಲಭವಾಗಿ ನಮ್ಗೆ ಆಗುತ್ತೆ. ಏನಪ್ಪಾ ಅಂತಂದ್ರೆ ನೋಡಿ, ಇದನ್ನ ಒಂದು ಭಿನ್ನರಾಶಿ ಅಥವಾ ಒಂದು ವೃತ್ತಾಕಾರ ತಗೊಂಡ್ಬಿಟ್ರೆ ಅರ್ಧದಷ್ಟು ಮೇಯ್ತಾ ಇದೆ, ಸ್ವಲ್ಪ ಅರ್ಧದಲ್ಲಿ ಮುಕ್ಕಾಲ್ ಭಾಗದಷ್ಟು ಆಟ ಆಡ್ತಾ ಇದೆ. ಇನ್ನು ಉಳಿದವ್ ನೀರ್ ಕುಡಿತಾ ಇದೆ, ನೀರ್ ಕುಡಿತಿರೋದು 9. ನೋಡಿ ಎಷ್ಟು ಚೆನ್ನಾಗಿ ಪರಿಕಲ್ಪನೆ ಮಗು ಬಂದ್ಬಿಡುತ್ತೆ. ಅದನ್ನ ಮತ್ತೊಮ್ಮೆ ತಗೊಂಡ್ಬಿಟ್ಟು ನಾವು ಬರೆದ್ಬಿಟ್ರೆ ಬಾಯಿ ಲೆಕ್ಕ ಮಾಡಿ ಹಾಕ್ಬಿಡ್ಬೋದು ಅಲ್ವಾ. ನೋಡಿ, ಎಲ್ಲ ಭಿನ್ನರಾಶಿ ಅಂದಿದ ತಕ್ಷಣ ಸಮಭಾಗ ಬರ್ಬೇಕು, ಅದು ಮೊದಲನೇ ಪರಿಕಲ್ಪನೆ ಗೊತ್ತಿರ್ಬೇಕು. ಭಿನ್ನರಾಶಿ ಸಮಭಾಗ ಬಂತು, ಒಂದ್ ಭಾಗದಲ್ಲಿ 9 ಇದೆ ಅಂತ ಅಂದ್ಮೇಲೆ ಅಲ್ಲಿ 9 8 72 ಜಿಂಕೆ ಇರ್ಬೇಕು ಬಾಯಿ ಲೆಕ್ಕ. ಸೊ ಈ ತರ ಕೆಲವು ಲೆಕ್ಕಗಳನ್ನ ನಾವು ಅಂದ್ರೆ ಮುಂದಿನ ಪರೀಕ್ಷೆಗಳಿಗೆ ಮಗುಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಅಟ್ಲೀಸ್ಟ್ ತುಂಬಾ ಚೆನ್ನಾಗಿ ಮಾಡುವಂತ ಮಕ್ಳಿಗಾದ್ರೂ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಒಂದು ಕಾನ್ಸೆಪ್ಟ್ ನಾವು ಚೆನ್ನಾಗಿ ಮಾಡ್ಬೇಕು, ಏನಂದ್ರೆ ಉಳಿದಿದ್ದ ಅರ್ಧದ್ರಲ್ಲಿ ಮುಕ್ಕಾಲ್ ಭಾಗ 3/4 ಆಫ್ 1/2 ಅಂತ ಏನಿದೆ, ಇದ್ರ ಪರಿಕಲ್ಪನೆಯನ್ನ ಕೂಡ ನಾವು ಸರಿಯಾಗಿ ಮಕ್ಕಳಿಗೆ ಹೇಳ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಲೆಕ್ಕ ಬಿಡಿಸೋದೇನ್ ಕಷ್ಟ ಆಗಲ್ಲ, ಲೆಕ್ಕ ಬಿಡಿಸೋದು ಸುಲಭ. ಒಟ್ಟು ಜಿಂಕೆ 72 ಈಗಾಗಲೇ ನಾವು ನೋಡ್ಬಿಟ್ಟಿದೀವಿ. ಇನ್ನೊಂದು ಲೆಕ್ಕ ತಗೊಂಡಿದೀವಿ, ಇದು ಅಷ್ಟೇ ತುಂಬಾ ಕ್ಲಾಸಿಕ್ ಲೆಕ್ಕ ಇದು. ಎಷ್ಟು ಪರಿಕಲ್ಪನೆಗಳು ಈ ಲೆಕ್ಕದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನೋಡಿ, ಇಲ್ಲಿ ಬಟ್ಟೆ ಖರೀದಿ ಮಾಡಕ್ ಹೋಗ್ತಾ ಇದ್ದಾರೆ. ಆ ಬಟ್ಟೆ ಖರೀದಿ ಯಾವ್ದಕ್ ಮಾಡ್ತಾ ಇದಾರೆ ಅಂದ್ರೆ ಯೂನಿಫಾರ್ಮ್ಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ವೆರೈಟಿ ಬಟ್ಟೆ, ಶರ್ಟಿನ ಬಟ್ಟೆ ಪ್ಯಾಂಟಿನ ಬಟ್ಟೆ ಎರಡೂ ಬೇಕು ನಮ್ಗೆ. ಆಮೇಲೆ ಎಷ್ಟೆಷ್ಟು ಮೀಟರ್ಗೆ ಅಂತ ಕೊಟ್ಟಿದ್ದಾರೆ. ಲೆಕ್ಕ ಓದೋದು ಸುಲಭ, ಹೇಳ್ಕೊಡೋದು ಸುಲಭ ನಮ್ಗೆ, ಆದ್ರೆ ಮಗುಗೆ ಏನ್ ಮಾಡ್ಬೋದು, ಕಾನ್ವರ್ಸೇಷನ್. ನಾನು ಶರ್ಟ್ ಪ್ಯಾಂಟು ಎರಡು ತಗೋಬೇಕು, ಶರ್ಟ್ ಎಷ್ಟು ತಗೋಬೇಕು, ಶರ್ಟ್ಗೆ 50 ರೂಪಾಯಿ ಅಂತೆ ಮೀಟರ್ಗೆ, ಪ್ಯಾಂಟ್ಗೆ 90 ರೂಪಾಯಿ ಅಂತೆ. ಶರ್ಟ್ 3 ಮೀಟರ್ ತಗೋಬೇಕಂತೆ, ಪ್ಯಾಂಟು 2 ಮೀಟರ್ ತಗೋಬೇಕಂತೆ. ಹೌದಲ್ವಾ, ವಾಸ್ತವ, ನಿಜ, ನಿತ್ಯ ಜೀವನ. ಕಾನ್ವರ್ಸೇಷನ್ ಮಾಡಿಸ್ಬಿಟ್ರೆ ಅದರ 2 ಮಕ್ಳ ಕೈಲಿ ಈ ಲೆಕ್ಕ ಮಾಡೋದು ಬಹಳ ಸುಲಭ. ಅಂದ್ರೆ ಯಾವುದೇ ಮಗು ಇಡೀ ಡ್ರೆಸ್ ತಗೋತಾ ಇದೆ ಅಂದ್ರೆ ಪ್ಯಾಂಟ್ಗೆ 3 ಮೀಟರ್ ಅಲ್ಲ, ಪ್ಯಾಂಟ್ಗೆ 2 ಮೀಟರ್, ಶರ್ಟ್ಗೆ 3 ಮೀಟರ್, ಎಷ್ಟು ಜನ ಇರ್ತಾರೋ ಅಷ್ಟು ಅಂತ. ಹಾಗೆ ಯೋಚನೆ ಮಾಡ್ಕೊಂಡು ಹೋದ್ರೆ ಮತ್ತೆ ಒಟ್ಟು ಬೆಲೆ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಿದಾಗ 150y ಮತ್ತು 180yಗಳಾಗುತ್ತೆ. ಲಾಭ ನಷ್ಟ ಕೊಟ್ಟಿದ್ದಾರೆ ನೋಡಿ ಈ ಲೆಕ್ಕದಲ್ಲಿ, 12% ಮತ್ತೆ 10%. ಅದನ್ನು ಕೂಡ ಟ್ಯಾಬ್ಯುಲೇಟ್ ಮಾಡ್ಕೊಡೋದು. ಅಂದ್ರೆ ನಾವು ಕನ್ವೆ ಮಾಡಿದಾಗ್ಲೇನೆ ಅದು ಇಡೀ ಟ್ಯಾಬ್ಯುಲೇಷನ್ ಮಗುವಿನ ಮನಸ್ಸಿಗೆ ಬರ್ಬೇಕಾಗುತ್ತೆ. ಈಗ ಅದನ್ನ ಬಿಡಿಸೋದು ಬಹುಶಃ ಸುಲಭ ಆಗುತ್ತೆ, ಅಥವಾ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗುತ್ತೆ. ಶರ್ಟ್ಗೆ ಒಂದು ಪಡೆದಂತಹ ಲಾಭ 12%. ಹಾಗಾಗಿ ನಾವೇನ್ ಮಾಡ್ಬೇಕಾದ್ರೆ ಲಾಭ ಶೇಕಡ ಲಾಭ ಇಂಟುಕೊಂಡ ಬೆಲೆ 12% ಇಂಟು 150y ತಗೊಂಡಿದ್ವಿ. ಸುಲಭೀಕರಿಸಿದ್ರೆ 18y ಬಂದಿದೆ. ಹಂಗೆ ಪ್ಯಾಂಟಿಗೆ ತಗೊಂಡ್ರೆ 10% ಲಾಭ ತಗೋತೀವಿ ಪ್ಯಾಂಟ್ ಬಟ್ಟೆನಲ್ಲಿ, ಆಯ್ತಾ. ಪ್ಯಾಂಟ್ ಬಟ್ಟೆ ತಗೋತಾ ಇರೋದು ಅದ್ರ ಒಟ್ಟು ಬೆಲೆ 180y ಆಗುತ್ತೆ. ಹಾಗಾಗಿ 18y ಲಾಭನ ತಗೋತೀವಿ. ಬೆಲೆ ಕೊಂಡು ಹಿಡಿಯೋದು ನಮಗೆ ಗೊತ್ತೇ ಇದೆ, ಕೊಂಡ ಬೆಲೆ ಪ್ಲಸ್ ಲಾಭ ಅಲ್ವಾ. ಅದನ್ನ ಶರ್ಟ್ಗೂ ನಾವು ಮಾರಾಟ ಬೆಲೆ ಕಂಡು ಹಿಡ್ಕೊಂಡ್ಬಿಡೋದು, ಪ್ಯಾಂಟ್ಗೂ ಮಾರಾಟ ಬೆಲೆ ಕಂಡು ಹಿಡ್ಕೊಂಡ್ಬಿಡೋದು. ಎರಡನ್ನು ಕೂಡ್ಕೊಂಡ್ಬಿಟ್ರೆ ನಮ್ಗೆ ಒಟ್ಟು ಮಾರಿದ ಬೆಲೆ 366y ಅಂತ ಬರುತ್ತೆ. ಆದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಟ್ಟು ಮಾರಿದ ಬೆಲೆನೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ವೈ ಕಂಡು ಹಿಡಿಯೋದು ಸುಲಭ. ಅಂದ್ರೆ ಒಟ್ಟು 100 ಜನಕ್ಕೆ ಇವ್ನು ಕೊಂಡ್ಕೋತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಅದನ್ನ ಕೇಳಿಲ್ಲ. ಲೆಕ್ಕದಲ್ಲಿ ಏನ್ ಕೇಳಿದಾರೆ ಗೊತ್ತಾ, ಪ್ಯಾಂಟಿನ ಬಟ್ಟೆ ಅಳತೆ ಎಷ್ಟು, ಅದನ್ನ ಕಂಡು ಹಿಡಿಯೋದು ನಮ್ಗೆ ಸುಲಭವಾಗಿದೆ. ನೋಡಿ ಎಷ್ಟು ಪರಿಕಲ್ಪನೆಗಳನ್ನ ಒಂದೇ ಲೆಕ್ಕದಲ್ಲಿ ಅಡಗಿಸ್ಕೊತಿದ್ದಾರೆ. ಅನುಪಾತಗಳು ಲೆಕ್ಕಗಳಿದೆ, ಹಾಗೇನೇನೆ ಲಾಭ ನಷ್ಟ, ಮಾರಿದ ಬೆಲೆ, ಕೊಂಡ ಬೆಲೆ, ಎಷ್ಟೊಂದು ಲೆಕ್ಕ ಇದೆ. ಮತ್ತೆ ಯೂನಿಟರಿ ಮೆಥಡ್ ಗೊತ್ತಿಲ್ಲ ಅಂದ್ರೆ ಈ ಲೆಕ್ಕ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯೂನಿಟರಿ ಮೆಥಡ್ ಬಗ್ಗೆ ಕೊನೆ ಸೆಷನ್ ಅಲ್ಲಿ ಉಮೇಶ್ ಸರ್ ವಿಶದವಾಗಿ ಚರ್ಚೆ ಮಾಡಲಿದ್ದಾರೆ. ಹೀಗೆ ನಮ್ಮ ಇಡೀ ಪಾಠದಲ್ಲಿ ಅನೇಕ ಪರಿಕಲ್ಪನೆಗಳನ್ನ ನಾವು ಮಕ್ಕಳಿಗೆ ತಲುಪಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಗೆ ಬರುತ್ತೆ. ಇಲ್ಲಿ ಸಮೀಕರಣಗಳು ನಮ್ಗೆ ಸಮಸ್ಯೆ ಮಾಡ್ಲಿಕ್ಕಿಂತ ಸಮೀಕರಣಗಳನ್ನ ಫ್ರೇಮ್ ಮಾಡೋದು ಕಷ್ಟದ ಕೆಲಸ ಆಗುತ್ತೆ.
ಹಾಗಾಗಿ ನಾವು ಮಕ್ಕಳಿಗೆ ಅನೇಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೇಬೇಕಾಗತ್ತೆ. ಇಲ್ಲೊಂದು ವೆರಿ ಸಿಂಪಲ್ ಆಗಿ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು ಪರಿಕಲ್ಪನೆಗಳನ್ನ ಹೇಳ್ಕೊಡ್ಲಿಕ್ಕೆ ಅಂದ್ರೆ ಪ್ರೇಯರ್ಸ್ ಮಾಡೆಲ್ ತಗೊಳ್ಬೋದು. ಪ್ರೇಯರ್ ಮಾಡೆಲ್ ಅಲ್ಲಿ ಏನ್ ಮಾಡ್ತೀವಿ, ಪರಿಕಲ್ಪನೆ ಬರಿತೀವಿ, ಎಕ್ಸಾಂಪಲ್ಸ್ ಮತ್ತೆ ನಾನ್ ಎಕ್ಸಾಂಪಲ್ಸ್ ಅನ್ನ ಬರಿತೀವಿ. ಇದು ಕಾಮನ್ ಟೆಂಪ್ಲೇಟ್ ಎನಿ ಚಾಪ್ಟರ್ ಎನಿ ಕಾನ್ಸೆಪ್ಟ್ ಯಾವುದೇ ವಿಷಯ ಇರ್ಬೋದು ಆಗುತ್ತೆ. ಪ್ರೇಯರ್ ಡೊರೋತಿ ಅನ್ನುವಂಥವ್ರು ಈ ಗ್ರಾಫಿಕ್ ಆರ್ಗನೈಸರ್ ಅನ್ನ ಡೆವಲಪ್ ಮಾಡ್ತಾರೆ. ಇದು ಈಗ ದೇಶದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಅನೇಕ ಜಾಗಗಳಲ್ಲಿ ಕಾನ್ಸೆಪ್ಟ್ ಡೆವಲಪರ್ ಆಗಿ ಅಥವಾ ಗ್ರಾಫಿಕ್ ಆರ್ಗನೈಸರ್ ಆಗಿ ಬಳಸ್ತಾ ಇದ್ದಾರೆ. ಇದನ್ನ ನಮ್ಮ ಪಾಠಕ್ಕೆ ಅನುಕೂಲ ಮಾಡ್ಕೊಡೋದಾದ್ರೆ ಏನ್ ಮಾಡ್ಬೇಕು, ಮಧ್ಯದಲ್ಲಿ ಮಗು ಪಾಠದ ಹೆಸರು ಬರ್ಕೊಡುತ್ತೆ, ಹಾಗೆ ಅದರ ಡೆಫಿನೇಷನ್ ಬರಿಬೇಕಾಗುತ್ತೆ. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಘಾತ ಎಷ್ಟಿರುತ್ತೆ, ಪರಿಹಾರ ಯಾವ ಗಣ ಆಗತ್ತೆ, ಪರಿಹಾರ ಅಂದ್ರೆ ಏನು, ಎಷ್ಟು ಪರಿಹಾರಗಳು ಬರುತ್ತೆ, ಆ ರೀತಿ ಎಲ್ಲ ಬರೀಬಹುದು. ಹಾಗೆ ಉದಾಹರಣೆಗಳನ್ನ ಕೊಡ್ಬೇಕಾಗ್ಬೋದು. ಹಾಗೆ ಉದಾಹರಣೆಗಳ ಅಲ್ಲದನ್ನು ಒಂದಷ್ಟು ಕೊಟ್ಟಾಗ ಮಗುಗೆ ಕಾನ್ಸೆಪ್ಟ್ ಹೇಗೆ ಡೆವಲಪ್ ಆಗಿದೆ ಅಂತ ನೋಡ್ಲಿಕ್ಕೆ ಇದೊಂದು ಚಟುವಟಿಕೆಯನ್ನ ನಾವು ಸುಲಭವಾಗಿ ಮಾಡಬಹುದು. ಇದಲ್ಲದೆ ಸ್ನೇಹಿತರೆ, ನಾವು ಈಗಾಗಲೇ ಹೇಳಿದೆ ನಾನು ಇಲ್ಲಿ ಫೆಟ್ ಸಿಮ್ಯುಲೇಷನ್ಸ್ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ. ತುಂಬಾ ಚೆನ್ನಾಗಿದೆ ಫೆಟ್ ಸಿಮ್ಯುಲೇಷನ್ಸ್ ಅಂತ. ಅವುಗಳನ್ನ ಕೆಲವನ್ನ ನೋಡೋಣ. ಫೆಟ್ ಸಿಮ್ಯುಲೇಷನ್ಸ್ ಫಿಸಿಕ್ಸಿಗೆ ಮಾತ್ರ ಅಲ್ದಲೆ ಮ್ಯಾಥ್ಸಿಗೆ ಕೂಡ ಇದೆ. ಫಿಸಿಕ್ಸ್ ಅಲ್ಲಾದ್ರೆ ನಾವು ಅನೇಕ ವಿಷಯಗಳನ್ನ ನೇರವಾಗಿ ಕೂಡಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ಮ್ಯಾಥ್ಸ್ ಅಲ್ಲಿ ಕೂಡ ಇದರ ಉಪಯೋಗವನ್ನ ನಾವು ಪಡ್ಕೊಳ್ಬಹುದು. ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆಕ್ಚುಲಿ ಮೊದಲು ಫೆಟ್ ಸಿಮ್ಯುಲೇಷನ್ಸ್ ಡೆವಲಪ್ ಆಗಿದ್ದೆ ಮ್ಯಾಥ್ಸ್ಗೆ ಅಂತ ಕೂಡ ಹೇಳ್ತಾರೆ. ಈ ಪದನೇ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ಸಿಮ್ಯುಲೇಷನ್ಸ್ ಅಂತಂದ್ರೆ ಇಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಬದಲಾವಣೆಯನ್ನ ಇಲ್ಲೇ ಮಾಡ್ಕೋಬಹುದು. ಇಲ್ಲಿ ನಾನು ಈಕ್ವಾಲಿಟಿಗೆ ಅಂದ್ರೆ ನಾವು ಏನು ಸಮತೋಲನ ವಿಧಾನ ಏನ್ ಮಾಡ್ತೀವಿ ಅದನ್ನ ಹೇಳ್ಕೊಡ್ಲಿಕ್ಕೆ ಅಥವಾ ಸಮೀಕರಣಗಳನ್ನ ಬಿಡಿಸೋದನ್ನ ಹೇಳ್ಕೊಡ್ಲಿಕ್ಕೆ ಇಲ್ಲಿ ಎಲ್ಲಾ ರೀತಿಯ ಸಿಮ್ಯುಲೇಷನ್ಸ್ ಇದೆ. ಮೊದಲನೇದಾಗಿ ಬೇಸಿಕ್ಸ್ ಅಂತ ಇದೆ, ಆಮೇಲೆ ನಂಬರ್ಸ್ ಇದೆ, ಆಮೇಲೆ ವೇರಿಯೇಬಲ್ಸ್ ನ ತಗೊಂಡಿದೆ, ಆಮೇಲೆ ಆಪರೇಷನ್ಸ್ ನ ತಗೊಂಡಿದೆ, ಆಮೇಲೆ ಸಾಲ್ವಿಟ್ ಅಂತ ಇನ್ನೊಂಚೂರು ಹೈಯರ್ ಲೆವೆಲ್ ಅಲ್ಲಿ ಕೂಡ ಇದೆ. ಹೇಗಿರುತ್ತೆ ಅನ್ನೋದನ್ನ ನೀವು ಅನೇಕರು ನೋಡಿರ್ತೀರಾ. ಆದ್ರೂ ಇಲ್ಲಿ ನಾನು ಕೆಲವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಏನ್ ವಿಡಿಯೋ ತೋರಿಸ್ದೆ ಅಂದ್ರೆ ಇದೆಲ್ಲ ಅನುಕೂಲ ಇಲ್ದಲೇ ಇರೋರು ಬ್ಯಾಲೆನ್ಸ್ ಟೆಕ್ನಿಕ್ ಅನ್ನ ಒಂದು ಸಣ್ಣ ಮಾಡೆಲ್ ಮಾಡ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಅವ್ರಿಗೆ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಮಾಡಿದ್ರೆ ಅನುಕೂಲ ಇರುವಂತಹ ತರಗತಿಗಳಲ್ಲಿ ನೋಡಿ, ಇಲ್ಲಿ ಎಕ್ಸ್ ನ ಬೆಲೆಯನ್ನ ಮೊದಲು ನಿಶ್ಚಯ ಮಾಡ್ಕೊಂಡ್ಬಿಡೋಣ. ನಾವು ಏನ್ ಬೇಕಾದ್ರೂ ಎಕ್ಸ್ ನ ಬೆಲೆಯನ್ನ ನಿಶ್ಚಯ ಮಾಡ್ಕೋಬಹುದು. ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಸಮೀಕರಣವನ್ನು ಬರಿತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಎಕ್ಸ್ ಅನ್ನ ಹಾಕ್ತೀನಿ, ಬ್ಯಾಲೆನ್ಸ್ ಇಲ್ಲ, ಇನ್ನೊಂದು ಎಕ್ಸ್ ಅನ್ನ ಹಾಕ್ತೀನಿ, ಬ್ಯಾಲೆನ್ಸ್ ಇಲ್ಲ. 2 ಎಕ್ಸ್ ಹಾಕಿದಾಗ ಬೆಲೆ 5 ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಆಗ ಮಗುಗೆ ತುಂಬಾ ಸುಲಭವಾಗಿ ನಾವು ಇಲ್ಲಿ ಅರ್ಥ ಮಾಡಿಸಬಹುದು. 5 ಸಲ ಒಂದನ್ನು ಹಾಕಿದ್ರೆ ಮಾತ್ರ ಸಮೀಕರಣ ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ 1 ಎಕ್ಸ್ ತಗೊಂಡಿದ್ರೆ, ಈಗ ನಾನು ಏನ್ ಮಾಡ್ಬಿಟ್ಟಿದೀನಿ, 2 ಎಕ್ಸ್ ತಗೊಂಡ್ಬಿಟ್ಟಿದೀನಿ. ಒಂದೋ ನಾನು ಇನ್ನ ಇದನ್ನ ಇಲ್ಲಿ ಹಾಕ್ಬೋದು ಅಥವಾ 1 ಎಕ್ಸ್ ಅನ್ನ ತೆಗೆದ್ಬಿಡ್ಬೋದು. ಯಾವ್ದು ಆವಾಗ ಮಾತ್ರ ನನಗೆ ಈ ಒಂದು ಸಮೀಕರಣ ಬ್ಯಾಲೆನ್ಸ್ ಆಗೋದು ಗೊತ್ತಾಗುತ್ತೆ. ನೋಡಿ, 2x = 10 ಅನ್ನೋದು ನನ್ನ ಸಮೀಕರಣ. ಅಲ್ಲಿ x ನ ಬೆಲೆ 5 ಅಂತ ಬರುತ್ತೆ. ಇದನ್ನ ನಾವು ತುಂಬಾ ಚೆನ್ನಾಗಿ ನೆಗೆಟಿವ್ ನಂಬರ್ಸ್ ನೋಡಿ, ನೆಗೆಟಿವ್ ನಂಬರ್ಸ್ ಕೊಟ್ಟಿದ್ದಾರೆ, ನೆಗೆಟಿವ್ ಎಕ್ಸ್ ಕೊಟ್ಟಿದ್ದಾರೆ. ಇವುಗಳನ್ನ ತಗೊಂಡು ನಾವು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಆಪರೇಷನ್ಸ್ ಅಂತ ತಗೊಂಡ್ರೆ, ನಾನು ಇದನ್ನೇ ಆಪರೇಷನ್ಸ್ ನೆಕ್ಸ್ಟ್ 1 ತಗೊಂಡ್ರೆ ಇಲ್ಲಿ ಆಪರೇಟ್ ಮಾಡಿ ಹೇಳ್ಬೋದು. ಇಲ್ಲೂ ಅಷ್ಟೇ ಎಕ್ಸ್ ನ ಬೆಲೆ ಯಾವ್ದಾದ್ರು ಒಂದು ಸಣ್ಣ ಸಂಖ್ಯೆ ಇಟ್ಕೊಳ್ಳೋಣ, 2 ಅಂತ ಇಟ್ಕೊತೀನಿ. ನಾನು ಉದಾಹರಣೆಗೆ ಎಕ್ಸ್ -1 ಅಂತ ತಗೊಂಡಿದ್ದೀನಿ. ಈಗ 2 ಅಂತ ಉತ್ತರ ಬರ್ಬೇಕು ನಮ್ಗೆ. ಅದಕ್ಕೆ ನಾನು ಏನನ್ನ ಹಾಕ್ಬೇಕು,
ಇನ್ಇಕ್ವಾಲಿಟೀಸ್ ಅನ್ನು ಕೂಡ ಹೇಳ್ಬೋದು ನೋಡಿ. ಈಕ್ವಾಲಿಟೀಸ್ ಅಂಡ್ ಇನ್ಇಕ್ವಾಲಿಟೀಸ್ ಅನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ಒಂದ್ ಹಾಕ್ತೆ ಬರುತ್ತಾ? ನೀ ಎರಡೂ ಕಡೆಗೂ ಏನನ್ನ ಕೂಡ್ಬೇಕು ಇವಾಗ ನೋಡಿ. ಯಾವ್ದನ್ನ ಕೂಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಾನು ಇಲ್ಲಿ ಹಾಕ್ಬೇಕಾಗುತ್ತೆ. ಒಂದನ್ನ ಕೂಡ್ಬೇಕು ಅಂತ ತೋರಿಸಿದೆ ಅದು. ಒಂದನ್ನ ನಾನು ಎರಡೂ ಕಡೆ ಹಾಕ್ತಾ ಇದ್ದೀನಿ. ಎಕ್ಸ್ ನ ಬೆಲೆ 3 ಆಗಿದೆ. ಸರಿ ಇದೆಯಾ? ನಾನ್ ತಗೊಂಡಿದ್ದು 2 ಅಂತ, ಆದ್ರೆ 3 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ವೇರಿಯೇಷನ್ಸ್ ತೋರಿಸ್ತಾ ಇದೆ. ಇದನ್ನ ನಾನು 3 ಅಂತ ಮಾಡಿದಾಗ ಇಲ್ಲಿ ಕೂಡ ಈಕ್ವಲ್ ಬರುತ್ತೆ. ಈ ರೀತಿ ನಾನು ಬೇರೆ ಬೇರೆ ಸಮೀಕರಣಗಳನ್ನ ತೆಗೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್ 2x = 3 ಅಂತ ಬಂದಿದೆ. ನಾನು ಅದನ್ನ r ಮಾಡ್ಬಿಡ್ತೀನಿ. ಸೊ ನಾನೀಗ ಸಮತೋಲನಗೊಳಿಸ್ಬೇಕು ಅಥವಾ ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಎರಡೂ ಕಡೆ ನಾನು ಭಾಗಿಸ್ಬೇಕು. ಯಾವ್ದ್ರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. ಎರಡೂ ಕಡೆಗೂ ಭಾಗಿಸಿ ನೋಡಿ. ಎಕ್ಸ್ ನ ಬೆಲೆ 3 ಸಮ ಬಂದಿದೆ, ಹಾಗೆ ಸಮತೋಲನ ಕೂಡ ಆಗಿದೆ. ಈ ರೀತಿ ಇನ್ನೂ ಹೆಚ್ಚಿನ ಅಥವಾ ಕ್ಲಿಷ್ಟಕರವಾದಂತಹ ಅನೇಕ ಸಮೀಕರಣಗಳನ್ನ ನಾವು ತೆಗೆದುಕೊಂಡು ಇಲ್ಲಿ ನಾವು ಸಮತೋಲನಗೊಳಿಸುವಂತಹದನ್ನ, ಚಟುವಟಿಕೆಯನ್ನ ಇತ್ಯಾದಿಗಳನ್ನ ಬಹಳ ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದುವರೆಗೂ ನಾನು ಹಂಚಿಕೊಂಡಂತಹ ಎಲ್ಲ ವಿಷಯವನ್ನ ತಾಳ್ಮೆಯಿಂದ ಕೇಳಿದಿರಾ. ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಏನಾದ್ರೂ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ. ಡಿಸ್ಕಷನ್ಸ್ ಮಾಡ್ಬೋದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಪ್ರೆಸೆಂಟಿಂಗ್ ಸ್ಟಾಪ್ ಮಾಡಿ ಮೇಡಮ್. ಓಕೆ, ಇಷ್ಟು ಹೊತ್ತು ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್, ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಮೇಡಮ್ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. DSCRT ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಈಗ ಪ್ರಶ್ನೋತ್ತರ ಸಮಯ ಇರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಮೇಡಮ್ ಅವರು ಉತ್ತರ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಈಗ ಅನ್ಮ್ಯೂಟ್ ಮಾಡ್ಲಿಕ್ಕೆ, ಅಂದ್ರೆ ಈಗ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಅನ್ಮ್ಯೂಟ್ ಮಾಡ್ಕೊಳ್ಬಹುದು. ಎಲ್ಲಾನು ಅನ್ಮ್ಯೂಟ್ ಮಾಡ್ತಾ ಇದೀನಿ. ಆದ್ರೆ ದಯಮಾಡಿ ಒಬ್ಬರಾದ್ಮೇಲೆ ಒಬ್ರು ಪ್ರಶ್ನೆ ಕೇಳಿ. ಒಬ್ರು ಯಾರ್ದು ಪ್ರಶ್ನೆ ಶುರು ಮಾಡಿದ್ರೆ ದಯಮಾಡಿ ವೆಯ್ಟ್ ಮಾಡಿ ಇನ್ನೊಬ್ರು ಪ್ರಶ್ನೆ ಮಾಡಿ. ಕಂಟಿನ್ಯೂಸ್ ಆಗಿ ಒಬ್ಬರ ಮೇಲೆ ಒಬ್ರು ಪ್ರಶ್ನೆ ಮಾಡೋದು ಬೇಡ. ಯಾರು ಕೇಳೋದಿಲ್ಲ. ಯಾರಾದ್ರೂ ಶುರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ಗೆ ಬ್ಲಿಂಕ್ ಆಗುತ್ತೆ ಅವರ ಹೆಸರಿನ ಮುಂದೆ. ಅವಾಗ ನೀವು ಸ್ಟಾಪ್ ಮಾಡಿ ಇನ್ನೊಬ್ರು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡ್ಕೊಡಿ. ಸುಲಭ ಆಗುತ್ತೆ, ಪ್ರಶ್ನೆಗಳು ಚೆನ್ನಾಗಿ ಚರ್ಚೆ ಆಗುತ್ತೆ ಅಂತ ಅನ್ಕೊಳ್ತೇನೆ. ಈಗ ಅನ್ಮ್ಯೂಟ್ ಮಾಡ್ತಾ ಇದೀನಿ, ದಯಮಾಡಿ ಪ್ರಶ್ನೆಗಳು ಕೇಳ್ಬಹುದು. ಅನ್ಮ್ಯೂಟ್ ಮಾಡಿದೆ ಸರ್. ಯಾರಿಗಾದ್ರು ಪ್ರಶ್ನೆಗಳು ಕೇಳ್ಬೋದು. ರವೀಂದ್ರ ಸರ್ ಕೇಳ್ತಿದ್ದಾರೆ. ರವೀಂದ್ರ ಸರ್ ಮಾತಾಡಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿದೆ ಇದು ಪ್ರೆಸೆಂಟೇಷನ್. ಬಟ್ ನಮ್ಗೆ ಒಂದು ಕ್ಲಾರಿಫಿಕೇಶನ್, ಇದು PHCT ಒಂದು ಸಿಮ್ಯುಲೇಷನ್ ಯೂಸ್ ಮಾಡಿದ್ರಲ್ಲ ಮೇಡಮ್? ಹಲೋ ಹೇಳಿ ಸರ್. PHCT ಅದು ಏನು ಅಪ್ಲಿಕೇಶನ್ ಹಾಕಿ ಅದು ಯಾವ ತರ ಮತ್ತು ಯೂಸ್ ಮಾಡೋದು ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೋದು, ಅದು ಸ್ವಲ್ಪ ಬೇಕಾಗಿತ್ತು. ಅಪ್ಲಿಕೇಶನ್ ಬಂದ್ಬಿಡಿ. ಒಂದ್ ನಿಮಿಷ ಸರ್. ಪ್ರಶ್ನೆ ಮತ್ತೆ ಸರ್.
ಕೇಳಿಸ್ತಾ ಇದೆಯಾ? ಹಾ ಸರ್ ಹೇಳಿ ಸರ್. ಫೆಟ್ ಸಿಮ್ಯುಲೇಷನ್ಸ್. ಹಲೋ, ಅದು ಮೇಡಮ್ PhD ಸಿಮ್ಯುಲೇಷನ್ಸ್ ಒಂದು ಯೂಸ್ ಮಾಡಿದ್ರಲ್ವಾ ಇದು ಹಾ ಸರ್. ಈಕ್ವೇಷನ್ಸ್ಗೆ? ಹಾ ಸೊ ಎಲ್ಲ ಮೊಬೈಲ್ ನಲ್ಲಿ ಯೂಸ್ ಮಾಡ್ತದ ಮೊಬೈಲ್ಸ್ ಅಲ್ಲಿ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್? ಮಾಡ್ಬೋದಂತೆ ಸರ್. ಮೊಬೈಲ್ ಅಲ್ಲೂ ಮಾಡ್ಬೋದು, ಆನ್ಲೈನ್ ಅಲ್ಲಿ ಮಾಡ್ಬೋದು. ಆಫ್ಲೈನ್ ಅಲ್ಲಿ ಅಂದ್ರೆ ಡೌನ್ಲೋಡ್ ಮಾಡಬೇಕಂದ್ರೆ ಸಿಸ್ಟಮ್ ಅಲ್ಲಿ ಮಾತ್ರ ಮಾಡಬೇಕು. ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ತುಂಬಾ ಚೆನ್ನಾಗಿ ಸಿಮ್ಯುಲೇಷನ್ಸ್ ಇದೆ. ಅಂದ್ರೆ ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡಕ್ ಆಗ್ದಲೇ ಇರುವಂತಹ ಎಕ್ಸ್ಪೆರಿಮೆಂಟ್ಸ್ ಅನ್ನ ಅದರಲ್ಲಿ ಬಹಳ ಚೆನ್ನಾಗಿ ಮಾಡ್ಬೋದು. ಈಗಾಗಲೇ ನೀವು ನೋಡಿರ್ಬೋದು, ಎಷ್ಟೋ ವಿಡಿಯೋ ಲೆಸನ್ಸ್ ಅಲ್ಲಿ ಫೆಟ್ ಸಿಮ್ಯುಲೇಷನ್ಸ್ ಅನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದೇ ತರ ಗಣಿತಕ್ಕೂ ಕೂಡ ಅನೇಕ ಕಾನ್ಸೆಪ್ಟ್ಸ್ ಗೆ ಸಿಗುತ್ತೆ, ಬಟ್ ಲಿಮಿಟೆಡ್ ಆಗಿ ಸಿಗುತ್ತೆ, ಬಟ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ನಾವು ಫೆಟ್ ಸಿಮ್ಯುಲೇಷನ್ಸ್ ನ ಯೂಸ್ ಮಾಡಬಹುದು. ಕೆಲವು ಮಾತ್ರ ಇಂಟರ್ನೆಟ್ ಕೇಳುತ್ತೆ, ಕೆಲವು ಇಂಟರ್ನೆಟ್ ಕೇಳೋದಿಲ್ಲ. ಎರಡೂ ಕೂಡ ನಾವು ಯೂಸ್ ಮಾಡಬಹುದು. ಥ್ಯಾಂಕ್ ಯು ಹರ್ಷ ಸರ್. ಸರ್, ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ? ಆಪ್ ಏನಾದ್ರು ಇದೆಯಾ? ಅದು ಮೊಬೈಲ್ ಡೌನ್ಲೋಡ್ ಮಾಡಕ್ ಆಗಲ್ಲ ಸರ್. ಸರ್, ಮೊಬೈಲ್ ಅಲ್ಲೂ ಯೂಸ್ ಮಾಡಬಹುದು, ಬಟ್ ಏನಂದ್ರೆ ಪ್ರೆಸೆಂಟೇಷನ್ ಗೆ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಸ್ಕ್ರೀನ್ ಚಿಕ್ಕದಿರೋದ್ರಿಂದ ಮೊಬೈಲ್ ಅಲ್ಲೂ ಕೂಡ ಪ್ರೆಸೆಂಟ್ ಮಾಡಬಹುದು. ಪ್ರೆಸೆಂಟೇಷನ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಅದು. ಥ್ಯಾಂಕ್ ಇನ್ಯಾರ್ದು ಏನು ಡೌಟ್ಸ್ ಇಲ್ಲ ಅಂದ್ರೆ ಬ್ರೇಕ್ ತಗೊಂಡು ನೆಕ್ಸ್ಟ್ ಸೆಷನ್ ಗೆ ಹೋಗ್ಬೋದು. ಹರ್ಷ ಸರ್ ಈಗಾಗ್ಲೇ ನಮ್ಮ ಜೊತೆ ಇದ್ದಾರೆ. ಈ ಆನ್ಲೈನ್ ಟ್ರೈನಿಂಗ್ ಅಲ್ಲಿ ಹಾ ಸರ್ ಹೇಳಿ. ಅಶೋಕ್ ಸರ್ ಹೇಳಿ. ಸರ್, ಇನ್ನೇನೋ ಡೌಟ್ ಇದೆಯಾ ಸರ್? ಏನೋ ಪ್ರಶ್ನೆಗಳಿದೆಯಾ? ಏನಿಲ್ಲ ಮೇಡಮ್. ಓಕೆ, ರೈಟ್. ಹಾಗಾದ್ರೆ ಮುಂದಿನ ತರಗತಿ ಹರ್ಷ ಸರ್ ತಗೊಳ್ತಾರೆ, ಅವ್ರು ರೆಡಿ ಆಗ್ತಾರೆ. ಸೊ 12:10 ವಿಲ್ ಜಾಯ್ನ್ ಅಗೇನ್. ಆದ್ರೆ ಯಾರು ಲಾಗೌಟ್ ಆಗಬೇಡಿ. ಸೊ ವಿಲ್ ಹ್ಯಾವ್ ಸ್ಮಾಲ್ ಬ್ರೇಕ್ ಫಾರ್ 5 minutes. ಇದಾದ ನಂತರ ಹರ್ಷ ಸರ್ 12:10 ಎಕ್ಸಾಕ್ಟ್ ಆಗಿ ಶುರು ಮಾಡ್ತಾರೆ. ಹರ್ಷ ಸರ್, ಯಾರು ಶಕೀಲ ಮಾಡ್ತಾ
ಇದೀನಿ ಸರ್. ಓಕೆ ಸರ್, ರೈಟ್ ಸರ್. ನಿಮ್ಮನ್ನು ಪ್ರೆಸೆಂಟರ್ ಮಾಡಿದೀನಿ ಸರ್, ಈಗ ಪ್ರೆಸೆಂಟ್ ಮಾಡ್ಬೋದು ಸರ್. ಮಿಕ್ಕಿದವ್ರೆಲ್ಲ ಮ್ಯೂಟ್ ಮಾಡಿದ್ದೀನಿ. ಓಕೆ ಸರ್. ಹಾಗಾದ್ರೆ ಫಸ್ಟ್ ಸ್ಲೈಡ್ ಹಾಕ್ಬಿಟ್ಟಿರ್ತೀನಿ ಸರ್. ಹಾ ಸರ್. ಅಹಮದ್ ಸರ್, ಏನಾದ್ರು ಪ್ರಶ್ನೆ ಕೇಳಲಿಕ್ಕಿದೆಯಾ ಸರ್? ಅನ್ಮ್ಯೂಟ್ ಮಾಡಿ ಆನ್ಸರ್ ಹೇಳಿ ಸರ್, ಏನಾದ್ರು ಪ್ರಶ್ನೆ ಇದ್ರೆ. ಅವತ್ತಿಂದ ಕಳಿಸ್ತೀರ ಸ್ವಲ್ಪ ಉಪಯೋಗ ಆಗುತ್ತೆ ಸರ್. ಇದು ಪ್ರತಿ ದಿನ ನಾವು ಆನ್ಸರ್ ಮಾಡಿದೀವಿ. PPT ಯಾವುದೇ ಕಾರಣಕ್ಕೂ ಅವತ್ತಿನ ದಿನದ ಕೊಡೋದಿಲ್ಲ ಅಂತ, ಕೊನೆಗೆ ಕೊಡೋದು ಅಂತ. ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ, ಅದಕ್ಕೆ ಸರ್ ನಿಮ್ ಮಾತು ಕೇಳಿಸ್ತಾ ಇಲ್ಲ, ದಯಮಾಡಿ ಒಂದು ಕ್ಲಿಯರ್ ಎನ್ವಿರಾನ್ಮೆಂಟ್ ಬಂದು ಮಾತಾಡಿ ಸರ್. ಅದು ಪ್ರಾಬ್ಲಮ್, ಡಿಸ್ಟರ್ಬೆನ್ಸ್ ತುಂಬಾ ಹೊರಗಡೆ ಇದೀರಾ ಅನ್ಸುತ್ತೆ. ರವೀಂದ್ರ ಸರ್, PPTs ಎಲ್ಲ ನಾವು ಆಗ್ಲೇ ಹೇಳಿದೀವಿ 10 ದಿನ ಶೇರ್ ಮಾಡ್ತೀವಿ ಅಂತ, ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದಿಲ್ಲ. ಹಾ ಸರಿ ಸರ್. ಓಕೆ, ಥ್ಯಾಂಕ್ ಯು. ಸೌಂಡ್ ಕೇಳಿಸ್ತಾ ಇಲ್ಲ. ನಮ್ದು
ಸರ್ ವಾಯ್ಸ್ ಬರ್ತಾ ಇಲ್ಲ. ಸರ್ ಇನ್ನ ಸ್ಟಾರ್ಟ್ ಮಾಡಿದ್ದೀರಿ ಸರ್. ಇನ್ನ ಪ್ರಾರಂಭ ಮಾಡಿಲ್ಲ ಇನ್ನ. ಅದಲ್ಮ ಅದಾಗಲ್ಲ, ಬ್ಲ್ಯಾಕ್ ಕಲರ್ದಮ್ಮ ಇದಾಗಲ್ಲ. ಹಿಂಗೆ ಹೇಳ್ತೀರಂತಲೇ ನಾನು ಬೇಯಿಸ್ಕೊಂಡೆ. ಜೀರಿಗೆ ಬ್ಲ್ಯಾಕ್ ಕಲರ್ ಆಯ್ತಾ, ನಾನ್ ತಗೋಬೇಕಂತ ನಡಿ. ಹೌದಾ, ಹಲೋ, ಎಲ್ರಿಗೂ ನಮಸ್ಕಾರ. ಎರಡನೇ ಸೆಷನ್ ಎಲ್ಲರಿಗೂ ಸ್ವಾಗತ. ಇದೀಗ ಈಗಾಗಲೇ ನಿಮ್ಗೆ ಪರಿಚಯ ಇರುವಂತ ಎಲ್ಲರೂ ಮ್ಯೂಟ್ ಅಲ್ಲಿ ಇದ್ದಾರೆ ಸರ್. ಎಲ್ಲರೂ ಮ್ಯೂಟ್ ಮಾಡಿದೀವಿ. ಹರ್ಷ ಸರ್ ನಾನು ಮಾತ್ರ ಅನ್ಮ್ಯೂಟ್ ಇದ್ದೀವಿ, ಎಲ್ಲ ಮ್ಯೂಟ್ ಆಗಿದ್ದಾರೆ. ರೈಟ್, ಈಗಾಗಲೇ ತಮ್ಮೆಲ್ಲರಿಗೂ ಚಿರಪರಿಚಿತರು ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಒಂದು ಸೆಷನ್ ಅನ್ನ ಈಗಾಗಲೇ ಹ್ಯಾಂಡಲ್ ಮಾಡಿದ್ರು ಹರ್ಷ ಸರ್. ಇವರು ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹೆಡತಲೆ, ನಂಜನಗೂಡು, ಮೈಸೂರು ಇಲ್ಲಿಯವರು. ಇವತ್ತು ನಮಗೆ ಪ್ರಾಯೋಗಿಕ ಹೇಗೆ ವಿಚಾರ ತಲುಪಿಸ್ಬೇಕು, ಟ್ರಾನ್ಸಾಕ್ಷನ್ ಮೋಡ್ ಹೇಗಿರುತ್ತೆ, ಹಾಗೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ರೆ ಹೇಗೆ ನಾವು ಇದನ್ನ ತುಂಬಾ ಸುಲಭವಾಗಿ ಅರ್ಥೈಸಬಹುದು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ಕೊಡ್ತಾರೆ. ಈಗಾಗಲೇ ಸರ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ನೀವೇನಾದ್ರೂ ಲಾಗಿನ್ ಆಗುವಾಗ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ರೆ ಲ್ಯಾಪ್ಟಾಪ್ ಅನ್ನ ಜೊತೆಲಿ ಇಟ್ಕೊಂಡಿರಿ ಅಂತ ಹೇಳಿದ್ರು. ಅಕಸ್ಮಾತ್ ಇಲ್ಲ ಅಂತ ಇನ್ನೊಂದು ಲ್ಯಾಪ್ಟಾಪ್ ಅನ್ನು ಅಥವಾ ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ನೋಟ್ಬುಕ್ ಮತ್ತೆ ಪೆನ್ ಅನ್ನ ರೆಡಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಆ ಎಲ್ಲ ಸಿದ್ಧತೆಗಳೊಂದಿಗೆ ನೀವೀಗ ತರಗತಿಗೆ ಹಾಜರಾಗ್ತಿದ್ದೀರಾ ಅಂತ ನಾನಾದ್ರೂ ಭಾವಿಸ್ತಾ ಮತ್ತೊಮ್ಮೆ ಹರ್ಷ ಸರ್ ಅವರಿಗೆ ತುಂಬುರದ ಸ್ವಾಗತದಿಂದ DSCRT ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ಮುಂದಿನ ತರಗತಿಗೆ ಹರ್ಷ ಸರ್ ಅವರು ಬಿಡ್ತಾ ಇದೀನಿ. ಥ್ಯಾಂಕ್ ಯು ಸರ್. ಹರ್ಷ ಸರ್, ಇಟ್ಸ್ ಯುವರ್ ಸ್ಟೇಜ್ ನೌ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ್ ಸರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸೆಷನ್ ಪ್ರಾಯೋಗಿಕ ರೇಖಾಗಣಿತ ಅಧ್ಯಾಯ 7 ಪ್ರಾಕ್ಟಿಕಲ್ ಜಾಮಿಟ್ರಿ ಅಂತ ಕರಿತೀವಲ್ಲ, ಇದು ಮುಖ್ಯವಾಗಿ ರಚನೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಈ ಚಾಪ್ಟರ್. ಮೊದಲಿಗೆ ಏನೇನಿದೆ ಈ ಚಾಪ್ಟರ್ ಅಲ್ಲಿ, ಯಾವ್ಯಾವ ಅಂಶಗಳನ್ನ ನಾವು ನೋಡಬಹುದು ಅನ್ನುವಂತಹದ್ದನ್ನೆಲ್ಲ ನೋಡೋಣ. ಮೊದಲಿಗೆ ಇದರಲ್ಲಿ ಒಂದು ಚಟುವಟಿಕೆ ಮಾತ್ರ ನೀಡಲಾಗಿದೆ. ಇಡೀ ಪಾಠದಲ್ಲಿ ಕೇವಲ ಒಂದೇ ಒಂದು ಚಟುವಟಿಕೆ ಮಾತ್ರ ಇದೆ. ಹಾಗೆ ಅಭ್ಯಾಸಗಳು ಒಟ್ಟು 5 ಅಭ್ಯಾಸಗಳಿವೆ. ಅದರಲ್ಲಿ ಎಲ್ಲಾ ಅಭ್ಯಾಸಗಳಿಂದ 17 ಸಮಸ್ಯೆಗಳನ್ನ ನೀಡಲಾಗಿದೆ, ಅಂದ್ರೆ ರಚನೆಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಉದಾಹರಣೆಗಳ ಸಂಖ್ಯೆ ಒಟ್ಟು 6 ಇವೆ ಇಡೀ ಟೆಕ್ಸ್ಟ್ ಬುಕ್ ನಲ್ಲಿ, ದಟ್ ಮೀನ್ಸ್ ಇಡೀ ಚಾಪ್ಟರ್ ನಲ್ಲಿ. ಹಾಗೆ ಚರ್ಚೆ ಅಥವಾ ಟೇಕ್ ಮಾಡಿ ಈ ತರ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ 13 ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದು. ಇದು ಓವರ್ ವ್ಯೂ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಈ ಚಾಪ್ಟರ್ಗೆ ಹೋಗೋದಕ್ಕಿಂತ ಮುಂಚೆ
7ನೇ ತರಗತಿಯಲ್ಲಿ ಕೂಡ ಪ್ರಾಯೋಗಿಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯ ಇದೆ. ಅಲ್ಲಿ ಅಧ್ಯಾಯದ ಸಂಖ್ಯೆ 10 ಆಗಿದೆ. ಈ ಅಧ್ಯಾಯದಲ್ಲಿ ಏನೇನಿದೆ ಅನ್ನುವಂತಹದ್ದನ್ನು ನೋಡ್ಕೊಳ್ಳೋಣ. ನಂತರ 8ನೇ ತರಗತಿಗೆ ನಾವು ಬರೋಣ. 7ನೇ ತರಗತಿಯಲ್ಲಿ ಮುಖ್ಯವಾಗಿ ತ್ರಿಭುಜಗಳ ರಚನೆಗೆ ಸಂಬಂಧಪಟ್ಟ ಹಾಗೆ ಪೂರ್ತಿ ಪಾಠ ಇದೆ, ಪ್ರಾಕ್ಟಿಕಲ್ ಜಾಮೆಟ್ರಿ. ತ್ರಿಭುಜಗಳ ರಚನೆಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂತ ಹೇಳೋದಾದ್ರೆ, ಈ ಅಂಶಗಳನ್ನ ಆಧರಿಸಿ, ನಿಮ್ಗೀಗ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ, ಈ ಅಂಶಗಳನ್ನ ಆಧರಿಸಿ ಅಲ್ಲಿ ರಚನೆಗಳನ್ನ ನೀಡಲಾಗಿದೆ. ನಾವು ಸಿದ್ಧಾಂತಗಳು ಏನೇ ಇಟ್ಕೊಂಡಿದೀವಿ, ಬಬಾಬಾ, ಬಾಕೋಬಾ, ಕೋಬಾಕೋ ಹಾಗೂ ಲಂಕಾಬಾ, ಇದರ ಆಧಾರದ ಮೇಲೆ ಅಂದ್ರೆ ಅಳತೆಗಳನ್ನ 3 ಬಾಹುಗಳ ಅಳತೆಯನ್ನ ಕೊಟ್ಟು ರಚನೆ ಮಾಡುವಂತಹದ್ದು, 2 ಬಾಹು 1 ಕೋನವನ್ನ ಕೊಟ್ಟು ರಚನೆ, ಹಾಗೆ 2 ಕೋನ 1 ಬಾಹು, ಹಾಗೆ ಲಂಬಕೋನ ಮತ್ತೆ ಕರ್ಣ ಮತ್ತೆ ಬಾಹು, ಇವುಗಳ ಅಳತೆಗಳನ್ನ ಕೊಟ್ಬಿಟ್ಟು ರಚನೆ ಹೇಗೆ ಮಾಡೋದು ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ 7ನೇ ತರಗತಿಯ ಪ್ರಾಯೋಗಿಕ ರೇಖಾಗಣಿತದಲ್ಲಿ ನೀಡಿದ್ದಾರೆ. ತ್ರಿಭುಜಗಳ ರಚನೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇದೆ ಅನ್ನುವಂತಹ ಒಂದು ಓವರ್ ವ್ಯೂ ಅನ್ನ 7ನೇ ತರಗತಿಯಲ್ಲಿ ಇರುವಂತಹ ಈ ಚಾಪ್ಟರ್ ಬಗ್ಗೆ ನೋಡೋಣ. ಯಾವುದೇ ಒಂದು ತ್ರಿಭುಜದ ರಚನೆಯನ್ನ ನಾವು ಮಾಡಬೇಕಾದ್ರೆ ಒಟ್ಟು ನಮಗೆ 6 ಅಂಶಗಳು ಸಿಗುತ್ತೆ. 3 ಬಾಹುಗಳು ಮತ್ತೆ 3 ಒಳಕೋನಗಳು. ನಾನು ಹೈಸ್ಕೂಲ್ಗೆ ಅಂದ್ರೆ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇರೋದ್ರಿಂದ ಒಳಕೋನಗಳನ್ನ ನಾನು ಪರಿಗಣಿಸ್ತಾ ಇದ್ದೀನಿ. 3 ಬಾಹುಗಳನ್ನ ಕೊಟ್ಟಾಗ ರಚನೆ ಹೇಗೆ ಮಾಡುವಂತಹದ್ದು, ಯಾಕೆಂದ್ರೆ ತ್ರಿಭುಜಗಳ ರಚನೆಗೆ ಕನಿಷ್ಠ 3 ಅಂಶಗಳಿರಬೇಕು ಅನ್ನುವಂತಹದ್ದನ್ನ ಹೇಳ್ತಾರೆ. ಆ 3 ಅಂಶಗಳನ್ನ ಈ ರೀತಿಯಾಗಿ ತೆಗೆದುಕೊಂಡು ಅದರಲ್ಲಿ ರಚನೆಗಳನ್ನ ಮಾಡಿದ್ದಾರೆ. 3 ಬಾಹುಗಳನ್ನ ಕೊಟ್ಟು ರಚನೆ ಮಾಡುವಂತಹದ್ದು, ಹಾಗೆ 2 ಬಾಹು 1 ಕೋನವನ್ನ ಕೊಟ್ಟು ರಚನೆ ಮಾಡುವಂತಹದ್ದು, ಹಾಗೆ 1 ಬಾಹು 2 ಕೋನಗಳನ್ನ ಕೊಟ್ಟು ರಚನೆ ಮಾಡುವಂತಹದ್ದು, ಕೊನೆಗೆ 3 ಕೋನಗಳನ್ನ ಕೊಟ್ಟು ರಚನೆ ಮಾಡುವಂತಹದ್ದು. ಕನ್ಫ್ಯೂಸ್ ಆಗ್ಬೋದು, ಕೊನೆಯಲ್ಲಿ 3 ಕೋನಗಳನ್ನ ಕೊಟ್ಟಾಗ ರಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಮೊದಲಿಗೆ 3 ಬಾಹುಗಳನ್ನ ಕೊಟ್ಟಾಗ ರಚನೆ ಮಾಡುವಂತಹದ್ದು ಈ ರೀತಿಯಾಗಿ ಬರುತ್ತೆ. ಈಗ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಇದರ ಪರಿಚಯ ನಮ್ಗೆಲ್ಲ ಈಗ ಆಲ್ರೆಡಿ ಇದೆ. 3 ಬಾಹುಗಳನ್ನ ಕೊಟ್ಟಾಗ ಹೇಗೆ ನಾವು ತ್ರಿಭುಜದ ರಚನೆಯನ್ನ ಮಾಡಬಹುದು ಅನ್ನುವಂಥದ್ದು. ಹಾಗೆ ಇದು ಸಾಧ್ಯನಾ 3 ಬಾಹುಗಳನ್ನ ಕೊಟ್ಟಾಗ ರಚನೆ ಮಾಡೋದು? ಈಗ ಆಲ್ರೆಡಿ ನಮ್ಮೆಲ್ಲರಿಗೂ